श्रीमान वेंकटार्किक केसरी वेदांताचार्यवर्यो मे सन्निधत्तां सदा हृदि रामानुजदया पात्रं ज्ञान वैराग्यभूषणं श्रीमद्वेंकटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां श्रीरन्नदोपतिरुवेङ्कटमुடையான் பாரன்னொச்சன்ன பழமொழிகள் ஓரொன்னதானேமயனதோ தரணியில் வாழ்வார்க்கு வானீரப்பு மளவம் வாழ்த்து வேதாபார பரிதாப்த சதுர்முகேன सम्प्रार्थितो हयमुखेन विशुद्ध वेदान् रोवाचय प्रथमतः कमलासनय आद्यो गुरुर्विजयते सरमा हयास्यः संसार सागर निमग्न समस्त जन्तु संरक्षणाय निगमन्त गुरुर्दयालुः मंत्रत्रयार्थ विवृतिं विरचय्यनहावं संरक्षति स्म हृदयोज्ज्वलवाजिवक्त्रः निगमन्त गुरुं वन्दे भवसागरतारकम् अस्य त्रिसाराख्यां देशिको निगमान्तार्यात् तद्भक्तात् सात्विकोजनः तत्प्रबन्धात् प्रबन्धोऽन्यो नास्ति नास्ति महीतले विकारे निगमान्तार्यात् कृष्णपादसमुद्भवम् रहस्य त्रिसाराख्यं त्रिस्रोतसमकल्मषम् अविज्ञातं विजानतां विज्ञातं विजानताम् रहस्य त्रिसाराख्यं परं ब्रह्म स्तोमे योगी श्रीमते निगमान्त महादेशिकाय नमः। अथ श्रीमद् रहस्य त्रैसारे चर्म श्लोकाधिकारः स्वरूप त्याग विधिवादेन सर्वशास्त्र स्ववचन स्वप्रवृत्ति विरोध रूप बाधनाः ಅನ್ನೋದನ್ನ ನೋಡ್ತಾ ಇದ್ವಿ. ಸರ್ವಶಾಸ್ತ್ರಗಳಿಗೂ ವಿರೋಧವಾಗುತ್ತೆ, ಅರ್ಥಗಳನ್ನ ವಿಪರೀತವಾಗಿ ಹೇಳಿದ್ರೆ ಅನ್ನೋದನ್ನ ಹೇಳ್ತಾ, ಎರಡನೇದು ಸ್ವವಚನ ವಿರೋಧ. ಹೇಗೆ ಅಂತಂದ್ರೆ ಪರಮಾತ್ಮನಿಗೆ ಪರತಂತ್ರನಾದ್ದರಿಂದ ಧರ್ಮ ಅನುಷ್ಠಾನಗಳಿಗೆ ಅಶಕ್ತನಾದ್ದರಿಂದ ಅವುಗಳ ಸ್ವರೂಪ ತ್ಯಾಗ ಸ್ವತಃ ಸಿದ್ಧವಾದ, ಅದನ್ನ ವಿಧಿಸಿದ್ರು ಅಂತ ಹೇಳಿದ್ರೆ ಅಂತದ್ದನ್ನು ವಿಧಿಸ್ಬೇಕು ಅಂತ ಕೇಳಬೇಕಾಗುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಅಂದಾಗ ಮತ್ತೆ ಯಾಕೆ ಅದನ್ನ ವಿಧಿಸಿದ್ರು, ಎಲ್ರು ಮಾಡ್ಬೇಕು ಅಂತ. ಧರ್ಮಗಳನ್ನ ಆಚರಣೆ ಮಾಡೋದಕ್ಕೆ ಕೊಟ್ಟಿದ್ಯಾಕೆ, ಆಮೇಲೆ ಅದನ್ನ ಬಿಟ್ಬಿಡಿ ಅಂತ ಹೇಳೋದು ಯಾಕೆ? ಇದೇನೇ ಸ್ವವಚನಕ್ಕೆ ವಿರೋಧ. ಆದ್ರೂ ಏನೋ ವಿಧಿಸಿತು ಅಂದ್ರೆ ಈಗ ಕೇಳಬೇಕಾಗುತ್ತೆ ಏನು ಅಂದ್ರೆ, ತ್ಯಾಗ ಮಾಡಲು ಮಾತ್ರ ಈತನಿಗೆ ಶಕ್ತಿ ಹೇಗೆ? ಅದಕ್ಕೂ ಅಶಕ್ತತೆ ಏನ್ ಹೇಳ್ಬೇಕಲ್ವೇ? ಈಗ ಮಾಡೋದಕ್ಕೆ ಶಕ್ತಿ ಇಲ್ಲ, ತ್ಯಾಗ ಮಾಡೋದಕ್ಕೂ ಒಂದ್ ಶಕ್ತಿ ಬೇಕಲ್ಲ, ಅದನ್ನ ತೆಗೆಸುವಂತಹದ್ದು, ಅದಕ್ಕೂ ಅಶಕ್ತತೆ ಅಂತ ಹೇಳ್ಬೇಕಲ್ವೇ? ಶರಣಾಗತಿಯನ್ನು ಅನುಷ್ಠಿಸೋದ್ರಲ್ಲಿ ಮಾತ್ರ ಪರಾಧೀನತೆ ಇಲ್ವಾ? ಹೀಗೆ ತಮ್ಮ ವಚನಕ್ಕೆ ತಾವೇ ವಿರೋಧ ಕಲ್ಪಿಸಿದ ಹಾಗಾಗತ್ತೆ ಎಂದು ಯೋಚಿಸದೆ ವಾದ ಮಾಡೋದ್ರಿಂದ ಇದು ಹಾಸ್ಯಾಸ್ಪದ ಅಂತ ಹೇಳೋದು. ಹೇಳುವ ಮಾತು, ಈಗ ಅದ್ವೈತದಲ್ಲಿ ಎಲ್ಲ ಸುಳ್ಳು, ಜಗತ್ತು ಸುಳ್ಳು, ಜಗನ್ಮಿಥ್ಯೆ, ಬ್ರಹ್ಮ ಒಂದೇ ಸತ್ಯ, ಎಲ್ಲವೂ ಸುಳ್ಳು. ನೀವ್ ಹೇಳಿದ ಮಾತು ಹಾಗಾದ್ರೆ ಸತ್ಯ ಅಂತ ಹೀಗೆ ಎಲ್ಲಾನು ಸುಳ್ಳು ಅಂತಂದ್ಮೇಲೆ ಅದು ಸುಳ್ಳಾಗಿರ್ಬೋದಲ್ಲ. ಈ ರೀತಿ ಸ್ವವಚನಕ್ಕೆ ವಿರೋಧ ಅಂದ್ರೆ ಹೀಗೆ, ಧರ್ಮವನ್ನ ಆಶ್ರಯಿಸೋದಕ್ಕೆ. ಧರ್ಮವನ್ನಂತ ಯಾಕೆ ಮಾಡೋದ? ಈಗ ಧರ್ಮವನ್ನ ಮಾಡಿ ಅಂತ ಒಂದ್ ಕಡೆ ಹೇಳ್ಬಿಟ್ಟು ಅಧರ್ಮ ಎಲ್ಲಾನು ಬಿಟ್ಟು ಬಿಡಿ, ಸರ್ವಧರ್ಮಾನ್ ಪರಿತ್ಯಜ್ಯ, ಧರ್ಮವನ್ನೇ ಬಿಟ್ಟು ಬಿಡೋದ? ಈ ಒಂದು ಚರ್ಚೆ ಎರಡು ಇದ್ರಲ್ಲಿ ಬಂದಿತ್ತು ಅಂತ. ಮೂರನೇದು ಸ್ವಪ್ರವೃತ್ತಿಗೆ ವಿರೋಧ ಹೇಗೆ ಅಂತ ಅಂದ್ರೆ, ಹೀಗೆ ಹೇಳುವವರು ಕೂಡ ನಿತ್ಯ ನೈಮಿತ್ತಿಕ ಅನುಷ್ಠಾನಗಳಲ್ಲಿ ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಾರೆ. ಯಾರು ಹೇಳ್ತಾರೋ ಅವರುಗಳು ಬೇಡ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳುವಂತವ್ರು ಕೂಡ ನಿತ್ಯ ನೈಮಿತ್ತಿಕ ಅನುಷ್ಠಾನಗಳು, ಸ್ನಾನ, ಪೂರ್ವಗೊಂಡ ಧಾರಣೆ, ಸಂಧ್ಯಾ ವಂದನೆ, ಬ್ರಹ್ಮ ಯಜ್ಞಾದಿಗಳನ್ನ ತಾವೇ ಅನುಷ್ಠಿಸ್ತಾರೆ. ಎಲ್ಲಾ ಧರ್ಮಗಳ ಸ್ವರೂಪ ತ್ಯಾಗ ವಿಧಿಸಲ್ಪಟ್ಟಿತು ಅಂದರೆ ಇವುಗಳನ್ನು ಕೂಡ ಬಿಡಬೇಕಾಗಿ ಬರುತ್ತೆ. ಆದ್ದರಿಂದಲೂ ಇದು ಹಾಸ್ಯಾಸ್ಪದ. ಹೀಗೆಯೇ ಅನೇಕ ಶಿಷ್ಟಾಚಾರಗಳುಂಟು. ಭಾಗವತ ಆರಾಧನೆಯ ರೂಪದಲ್ಲಿ ನಡೆಯುತ್ತೆ, ಅವುಗಳನ್ನೆಲ್ಲ ಅಂಗವಾಗಿ ಬಿಡಬೇಕಾಗಿ ಬರೋದ್ರಿಂದಲೂ ಇದು ಹಾಸ್ಯಾಸ್ಪದ. ಎಲ್ಲ ಏನು ಮೂಲ? ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಾನು ಬಿಟ್ಟು ಬಿಡು ಅಂತ ಅರ್ಥ ಮಾಡೋದು, ಇದೆಲ್ಲ ವಿರೋಧ ಬರುತ್ತೆ. ಹಾಗಾದ್ರೆ ಏನದರ ಅರ್ಥ? ಅದ್ರ ಮುಂದಕ್ಕೆ ಹೇಳ್ತಾರೆ. ಇನ್ನೂ ಒಂದು ವಿರೋಧ ಪ್ರತಿದ್ವಂದಿ ರೂಪದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅಪ್ಪೋದು ಇಲ್ಲಿ ಮೇಲೆ ದೇಶಿಕರ ಮಾತು, அப்போது துல்லிய நியாயத்தையாலே பிரஜாயன்கை தானும் கட்டியாது, உபாயாந்தரங்களுக்கு ஜீவாத்மா நித்யா அசக்தனென்கை தங்களுக்கு அனிஷ்டமான ಅನುವಾದ ಪಕ್ಷಕ್ಕೆ ಸ್ಥಿರೀಕರಣಂ ಪಣ್ಣಿನಪಡಿಯಾಂ ಅತ್ತನೈ ಅಂತಂದ್ರು. ಅಪ್ಪೋದು ಹಾಗೆ ಧರ್ಮಗಳ ಸ್ವರೂಪ ತ್ಯಾಗ,
ಈ ಸ್ವರೂಪ ತ್ಯಾಗ. ಸ್ವರೂಪ ಅಂತಂದ್ರೆ ಇವಾಗ ಇದಕ್ಕೆ ಪರಿಣಾಮ ಅದನ್ನ ಹೇಳ್ಬೇಕಾರೆ ಪ್ರಕೃತಿಗಳಿಗೆ ಸ್ವರೂಪದಲ್ಲೇ ಪರಿಣಾಮ ಅಂದ್ರು. ಪ್ರಕೃತಿಗೆ ಸ್ವರೂಪದಲ್ಲಿ ಏನ್ ಪರಿಣಾಮ ಅಂದ್ರೆ ಈಗ ಈ ಶರೀರ ಪ್ರಕೃತಿಗೆ ಸೇರಿದ್ದು, ಪಂಚಭೂತಗಳಿಂದ ಆದದ್ದು, ಭಗವಂತ ಕೊಟ್ಟದ್ದು. ತಂದೆ ತಾಯಿ ಬರೀ ನಿಮಿತ್ತ ಮಾತ್ರ ಅಷ್ಟೇ. ಶರೀರವನ್ನು ಕೊಡೋನು ಭಗವಂತನೇ. ಈ ಶರೀರ ಭಗವಂತನಿಗೆ ಸೇರಿದ್ದು. ಆ ಶರೀರ ಹುಟ್ಟಿದಾಗ ತುಂಬಾ ಚಿಕ್ಕದಾಗಿತ್ತು, ಆಮೇಲೆ 6 ಅಡಿ ಬೆಳೆದಿದ್ದು, ಆಮೇಲೆ ಮತ್ತೆ ಜೀರ್ಣವಾಗಿ ಕೃಶವಾಗಿ ಎಲ್ಲ ಇದಾಗಿ ಹೋಗುವಂತಹದ್ದು. ಸೊ ಪರಿಣಾಮ ಯಾವ್ದ್ರಲ್ಲಿ? ಸ್ವರೂಪದಲ್ಲೇನೆ. ಇದು ಪ್ರಕೃತಿಗೆ. ಈ ಸ್ವರೂಪ ಅನ್ನೋ ಪದಕ್ಕಾಗ ಅದನ್ನ ಹೇಳ್ದೆ ನಾನು. ಸ್ವರೂಪ ತ್ಯಾಗ ವಿಧಿಯು ಪರಿತ್ಯಜ್ಯ ಎಂದು ಹೇಳಲ್ಪಟ್ಟಿತ್ತು ಅಂತ ಭಾವಿಸಿದ್ರೆ ತುಲ್ಯ ನಾಯತ್ತಾಲೆ, ಶೂಲ್ಯ ಅಲ್ಲ ಅದು ತುಲ್ಯ. ತುಲ್ಯ ಅಂದ್ರೆ ಒಂದಕ್ಕೊಂದಕ್ಕೆ ಸಮಾನವಾಗಿ ಹೇಳುವಂಥದ್ದು, ತೂಕ ಹಾಕೋದು, ತುಲನೆ, ಅದು ತುಲ್ಯ ನ್ಯಾಯತ್ತಾಲೆ. ಸಮಾನವಾದ ನ್ಯಾಯದಿಂದ ಚೇತನನು ತುಂಬಾ ಪರತಂತ್ರನಾಗಿ ಅಶಕ್ತನಾಗಿರೋದ್ರಿಂದ ಕರ್ಮಯೋಗಾದಿಗಳ ಪರಿತ್ಯಾಗ ಹೇಳಲ್ಪಟ್ಟಿತು ಎಂಬ ನ್ಯಾಯಕ್ಕೆ ಅನುಸಾರವಾದ ನ್ಯಾಯದಿಂದಲೇ ವ್ರಜ, ಇಲ್ಲೇ ಈ ಚರ್ಮ ಶ್ಲೋಕದಲ್ಲಿ ಶರಣಂ ವ್ರಜ, ಶರಣವನ್ನಾಗಿ ಹೊಂದು ಶರಣಾಗತಿಯನ್ನು ಅನುಷ್ಠಿಸೋ ಎನ್ಗೈತಾನು ಎಂದು ಹೇಳುವುದು ಕೂಡ ಗಟ್ಟಿಯಾದ ಕೊಡೋದಿಲ್ಲ. ಹೀಗೆ ಶರಣಾಗತಿ ಅನುಷ್ಠಾನಕ್ಕೂ ಪರಾಧೀನತೆಯಿಂದ ಅಶಕ್ತತೆಯೂ ಇದ್ದೇ ಇರುತ್ತೆ. ಅಲ್ಲಿನ ನ್ಯಾಯವುದಕ್ಕೂ ಉಂಟೆ ಉಂಟು. ಆದ್ದರಿಂದ ಶರಣಾಗತಿಯನ್ನು ಪರಿತ್ಯಾಗ ಮಾಡಬಹುದು ಎಂದಾಗುವುದರಿಂದ ಇನ್ನೂ ಪರಿಹಾರಸ್ಯ ಎಂಬುದು ಇಲ್ಲಿ ಭಾವ. ಅಶಕ್ತತೆ ಎಂದು ಯಾವಾಗ ಉಪವಾದಿಸಲ್ಪಟ್ಟಿತೋ ಅಂತಹ ಅಶಕ್ತತೆಯಿಂದಲೇ ತ್ಯಾಗ ಎಂಬುದು ಸಿದ್ಧವಾಗುತ್ತೆ. ಇದಕ್ಕೆ ತ್ಯಾಗ ಮಾಡು ಎಂಬ ವಿಧಿ ಏತಕ್ಕೆ? ಈಗೇನೋ ಒಂದು ಕೆಲಸ ಮಾಡಬೇಕು, ಅದು ನಮ್ಗೆ ಆಗೋಲ್ಲ, ನಾನು ಅದನ್ನ ಬಿಡ್ತೀನಿ ಅಂತಂದ್ರೆ ಏನು? ಮಾಡೋಕೆ ಆಗದೆ ಬಿಡೋದೇನ್ ಬಂತಲ್ಲಿ? ಆ ರೀತಿನಲ್ಲಿ ಅಶಕ್ತತೆ ತ್ಯಾಗ. ಆದ್ದರಿಂದ ನಿಮ್ಮ ಅಶಕ್ತವಾದದಿಂದಲೇ ತ್ಯಾಗವು ಏರ್ಪಡುವುದರಿಂದಲೇ ಪೂರ್ವ ಪಕ್ಷಿಯು ಕೂಡ ಈ ತಮ್ಮ ವಾದದಿಂದ ಸರಿಯಾದ ಅನುವಾದ ರೂಪಾಭಿಪ್ರಾಯವನ್ನೇ ಸ್ಥಿರೀಕರಿಸಿದಾಗ ಆಯಿತು ಎಂದು ಮುಂದಿನ ವಾಕ್ಯದಿಂದ ಹೇಳ್ತಾರೆ. ಉಪಾಯಾಂತರಂಗಳಕ್ಕೆ ಕರ್ಮಯೋಗಾದಿಗಳಿಂದ ಸಹಕೃತವಾದ ಭಕ್ತಿಯೋಗವಾದ ಬೇರೆ ಉಪಾಯಕ್ಕೆ ಜೀವಾತ್ಮನು ನಿತ್ಯ ಅಶಕ್ತನ್ ಎನ್ಗೈ, ಯಾವಾಗಲೂ ಅಶಕ್ತ ಅಂತ ಹೇಳೋದು ತಂಗಳಕ್ಕೆ ಅನಿಷ್ಟಮಾನ ಪೂರ್ವ ಪಕ್ಷಿಗಳಾದ ತಮಗೆ ಇಷ್ಟವಿಲ್ಲದ ಅನುವಾದ ಪಕ್ಷಕ್ಕೆ ಪರಿತ್ಯಜ್ಯ ಎಂಬುದು ಅನುವಾದವನ್ನು ಸೂಚಿಸುತ್ತದೆ ಎಂಬ ಪಕ್ಷವನ್ನೇ ಸ್ಥಿರೀಕರಣಂ ಪಣ್ಣಿನ ಪಡಿಯಾಂ ಅತ್ತನೆ ಸ್ಥಾಪಿಸಿದಾಗಿಯೇ ಆಗುತ್ತೆ ವಿನಃ ಅನ್ಯಥಾ ಅಲ್ಲ ಅಂದ್ರು. ಪೂರ್ವ ಪಕ್ಷಿ ಇದ್ರ ಮೇಲೆ ಹೇಳುವುದೇನು ಅಂದ್ರೆ ಅಶಕ್ತನ ವಿಷಯದಲ್ಲಿ ಅನುವಾದ ಎಂದು ಭಾವಿಸಿದ್ರು ಚಿಂತೆ ಇಲ್ಲ, ಶಕ್ತನ ವಿಷಯದಲ್ಲಾದ್ರೂ ಪರಿತ್ಯಜ್ಯ ಎಂಬುದರಿಂದ ಪರಿತ್ಯಾಗ ವಿಧಿಸಲ್ಪಟ್ಟಿತು ಅಂತ ಹೇಳುವೆವು ಅಂದರೆ ಆಗಲೂ ಸರಿಯಲ್ಲ. ಶಕ್ತನೋ ಅಶಕ್ತನೋ ಇಬ್ರು ಕೂಡ ಭಿನ್ನ ಅಧಿಕಾರಿಗಳು. ಅಂತವರಿಗೆ ಒಂದೇ ವಿಧವಾದ ಸಾಧನವನ್ನು ಅನುವಾದ ರೂಪದಲ್ಲೇ ಆಗ್ಲಿ ವಿಧಿ ರೂಪದಲ್ಲೇ ಹೇಳುವುದು ಹೇಗೆ ಸಮಂಜಸವಾಗತ್ತೆ ಎನ್ನುತ್ತಾರೆ. ಶಕ್ತನಿಗೆ ಸಾಧನವೋ ಅಶಕ್ತನಿಗೆ ಸಾಧನವೋ ಬೇರೆ ಬೇರೆಯಾಗಿರೋದು ಸಹಜ. ಈಗ ಯಾರು ಶಕ್ತರೋ ಅವರು ಅದರಲ್ಲಿ ಹೋಗ್ಲಿ, ಅಶಕ್ತರಿಗೆ ಬೇರೆ ಒಂದು ಮಾರ್ಗ, ಇಬ್ರಿಗೂ ಒಂದೇ ಮಾರ್ಗನೇನು? ಹಾಗಲ್ಲದೆ ಒಂದೇ ವಾಕ್ಯದಿಂದ ಸಾಧನ ಹೇಳುವುದು ಅಸಂಗತವಲ್ವೇ ಅಂತ ಹೇಳ್ತಾರೆ. ಏಕ ಪ್ರಯೋಗಂ ತಾನೇ ಅಶಕ್ತನೈ ಪತ್ತ ತ್ಯಾಗಾನುವಾದಮಾಯ್ ಇತರನೈ பத்த தியாக விதியாகை ஏக வாக்கியத்தில் கட்டியாது பலத்தில் வைஷமியமும் அன்றிக்கை அதிகாரியும் ஏகனாயிருக்க குரு லகு விகல்பமும் சொல்லவண்ணாது. ಏಕ ಪ್ರಯೋಗಂ ತಾನೆ ಸಾಧನ ಎಂದು ಹೇಳುವ ಒಂದೇ ವಾಕ್ಯವೇ ಅಶಕ್ತನ ವಿಷಯದಲ್ಲಿಯೂ ತ್ಯಾಗವು ಅನುವಾದವಾಗಿ ಕಾರ್ಪಣ್ಯವನ್ನು ಪ್ರಕಟಿಸುತ್ತೆ ಎಂದು ಇತ್ತನೈ ಪತ್ತ ಈ ಶಕ್ತನನ್ನು ಕುರಿತು ತ್ಯಾಗವು ವಿಧಿಯಾಹೈ ವಿಧಿಯಾಗೋಣ ಏಕವಾಕ್ಯത്തിൽ ಗಟ್ಟಿಯಾದು ಒಂದೇ ವಾಕ್ಯದಲ್ಲಿ ಹೇಳುವುದು ಸಾಧ್ಯವಿಲ್ಲ. ಅಶಕ್ತನ ವಿಷಯದಲ್ಲಿ ಹೇಳಿದ ಸಾಧನ ರೂಪವಾದ ವಾಕ್ಯ ಶಕ್ತನ ವಿಷಯದಲ್ಲಿ ಅನ್ವಯಿಸಲಾರದು ಎಂಬ ಭಾವ. ಭಿನ್ನ ಅಧಿಕಾರಿಗಳಾದ ಅಶಕ್ತ ಶಕ್ತರಿಗೆ ಈ ಪರಿತ್ಯಜ್ಯ ಎಂಬುದು ಅನ್ವಯಿಸುತ್ತದೆ ಎಂದು ಹೇಳಿದ್ರಲ್ಲವೇ? ನೀವು ದೂಷಣವನ್ನು ಹೇಳಿದ್ರಿ, ನಾವು ಹಾಗೆ ಹೇಳೋದೇ ಇಲ್ಲ, ಶಕ್ತನನ್ನು ಕುರಿತೇ ಹೇಳಿದ್ದು. ಶಕ್ತನಾಗಿರೋದ್ರಿಂದ ಭಕ್ತಿಯೋಗವನ್ನ ಸಪರಿಕರವಾಗಿ ಅನುಸರಿಸಬಹುದು, ಅನುಷ್ಠಿಸಬಹುದು. ಆತನ ವಿಷಯದಲ್ಲೇ ವಿಕಲ್ಪಿಸಿ ಪ್ರಪದನವನ್ನಾದರೂ ಅನುಷ್ಠಿಸಬಹುದು ಅಂತ ಹೇಳಿ ಹೀಗೆ ಅನುಷ್ಠಿಸುವಾಗ ಮಾತ್ರ ಸರ್ವಧರ್ಮಗಳ ಪರಿತ್ಯಾಗ ವಿಧಿಸಲ್ಪಟ್ಟಿತ್ತು ಅಂತ ಹೇಳ್ತೇವೆ. ಅಂದ್ರೆ ಆಗಲೂ ದೂಷಣವು ತಪ್ಪಿದ್ದಲ್ಲ ಎನ್ನುತ್ತಾರೆ.
ಒಬ್ಬ ಅಧಿಕಾರಿಗೇನೆ ಒಂದು ಫಲವುಳ್ಳ ಗುರು ಲಘು ಉಪಾಯಗಳನ್ನು ಹೇಳಬಹುದು. ಶಕ್ತನಿಗೆ ಗುರು ಉಪಾಯವನ್ನ, ಅಶಕ್ತನಿಗೆ ಲಘುವಾದ ಉಪಾಯವನ್ನು ಹೇಳುವುದು. ಈಗ ಫಲ ತಾರತಮ್ಯವಿಲ್ಲದ ಸಂದರ್ಭದಲ್ಲಿ ನ್ಯಾಯ ಅಂತ ಹೇಳ್ತಾರೆ. ಫಲத்தில் ವೈಷಮ್ಯಮುಂ ಅನ್ರಿಕ್ಕೈ, ಫಲದಲ್ಲಿ ಏನು ತಾರತಮ್ಯ ಇಲ್ಲದಿರುವಾಗ, ಅಂದರೆ ಎರಡೂ ಮೋಕ್ಷದಾಯಕವಾಗಿರುವಾಗ, ಅಧಿಕಾರಿಯು ಏಕನಾಯಕ, ಅಧಿಕಾರಿ ಒಬ್ಬನೇ ಇರುವಾಗ, ಗುರು ಲಘು ವಿಕಲ್ಪಮಂ, ಗುರು ಉಪಾಯ ಕಷ್ಟ ಸಾಧ್ಯವಾದದ್ದು, ಉಪಾಸನೆಯನ್ನಾಗಲಿ ಅಥವಾ ಲಘುಪವಾದ ಪ್ರಪದನವನ್ನೇ ಆಗಲಿ ಮಾಡಬಹುದು ಎಂಬ ವಿಕಲ್ಪವನ್ನ ಶೊಲ್ಲವಣ್ಣ ಹೇಳಲು ಸಾಧ್ಯ ಇಲ್ಲ. ದಹರವಿದ್ಯೆ, ಅಕ್ಷಿವಿದ್ಯೆ ಮೊದಲಾದ ಬ್ರಹ್ಮವಿದ್ಯೆಗಳ ಹಾಗೆ ಸಮವಾದ ಉಪಾಯವಾದರೂ ಆಗಿದ್ದ ಪಕ್ಷದಲ್ಲಿ ಒಬ್ಬ ಅಧಿಕಾರಿಗೇನೆ ವಿಕಲ್ಪಿಸಿ ಹೇಳ್ಬೋದು. ಅವನ್ ಬೇಕಾದ್ರೆ ದಹರ ವಿದ್ಯೆನೋ ಅಕ್ಷಿವಿದ್ಯೆನೋ ಇಲ್ಲ ಪ್ರಪದನವನ್ನೋ ಮಾಡಬಹುದು. ಹೇಗೆ ಒಬ್ಬನೇ ಅಧಿಕಾರಿಗೆ ವಿಕಲ್ಪಿಸಿ ಹೇಳಲಾಗುತ್ತದೆ ಎಂದು ಭಾವ. ಶಕ್ತ ಅಶಕ್ತ ಭಿನ್ನಾಧಿಕಾರಿಗಳಿಗೆ ಈಗ ವಿಕಲ್ಪಿಸಿ ಹೇಳಬಹುದು ಎಂಬ ಭಾವ. ಹೀಗೆ ಒಂದು ಗುರುಪಾಯವೋ ಇನ್ನೊಂದು ಲಘುಪಾಯವೋ ಆದರೆ ತಿಳುವಳಿಕೆ ಯಾವನು ಗುರುಪಾಯವನ್ನು ಅನುಷ್ಠಿಸ್ತಾನೆ ಸುಲಭವಾಗಿ ಸಿಗುತ್ತೆ ಅಂತಂದ ಕಷ್ಟ ಯಾರು ಪಡೋದಕ್ಕೆ ಇಷ್ಟಪಡ್ತಾರೆ? ಅದನ್ನ ಒಂದು ಉಪಾಯವಾಗಿ ಶಾಸ್ತ್ರದಲ್ಲಿ ಹೇಳಿರೋದು ನಿರರ್ಥಕವಲ್ಲವೋ ಎಂದ್ರೆ ಮುಂದೆ ತಿಳಿಸ್ತಾರೆ. ಗುರು ಉಪಾಯತ್ತಿಲೆ ಶಕ್ತನಾನ ಮನಕ್ಕೆ அதின் ವಿಶಿಷ್ಟಮಾನ ಲಘು ಉಪಾಯத்தை விதித்தால் குரு உபாயத்தில் ஒருத்தரும் பிரவர்த்திப்பார் இல்லாமையாலும் வேறொரு முகத்தாலே அதிகார பேதம் சொல்ல ஒண்ணாமையாலும் குரு உபாயத்தை விதிக்கிற ಶಾಸ್ತ್ರಗಳೆಲ್ಲ ಪ್ರಮಾಣಮಂದಿಕ್ಕೆ ಒಳಿಯುಂ. ಗುರು ಉಪಾಯத்திலே ಗುರು ಉಪಾಯವಾದ ಭಗವದ್ ಉಪಾಸನ. ಗುರು ಲಘು ಅಂದ್ರೆ ಅರ್ಥ ಗೊತ್ತಾಗುತ್ತಲ್ಲ. ಗುರು ಅಂತಂದ್ರೆ ಕಷ್ಟ ಸಾಧ್ಯವಾದದ್ದು ಅಂತ. ಲಘು ಗುರು ಅನ್ನೋದು ಭಾರ ಅಂತ ಒಂದ್ ಕಡೆ. ಗು ಅಂತಂದ್ರೆ ಅಜ್ಞಾನ, ರು ಅಂತಂದ್ರೆ ಬಿಡಿಸ್ತಾನೆ. ಗುರುಮೇವ ಅಭಿಗಚ್ಚೇತೆ. ಇದರಲ್ಲಿ ಗುರುವಿನ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟು. ಪಾಂಡಿತ್ಯಂ ಗ್ರಹಿತ್ವ ಬಾಲ್ಯೇನ ತಿಷ್ಟಾಸೇತೆ. ಪಾಂಡಿತ್ಯ ವಿದ್ಯೆ ಇರೋದು ಕಲಿಯೋದಕ್ಕೆ, ಆದ್ರೆ ಏನು ತಿಳಿದಂತೆ ಇರು ಅಂತ. ಏನಾಗುತ್ತೆ ಲೋಕದಲ್ಲಿ ಒಂದ್ ಸ್ವಲ್ಪ ಬಂದಿದ ತಕ್ಷಣ ನಾನು ಗುರು ಅಂತಂದಾಗ ಎಲ್ಲವನ್ನೂ ಕೂಡ ಬಹಳ ಇದಾಗಿ ನೋಡುವಂತಾರೆ. ಇದಕ್ಕೇನೆ ಈ ಗಾದೆಗಳು, ಗುರುಗೆ ತಿರುಮಂತ್ರ, ನಾನು ಗುರು ಸ್ಥಾನಕ್ಕೆ ಬಂದ ಮೇಲೆ ಇನ್ ನಾನು ಶಿಷ್ಯನಲ್ಲ. ಈ ಭಾವ ಬಂದ್ರೆ ಅವನ ನಾಶ ಅಷ್ಟೆ. ಆತ್ಮದ ಉದ್ಧಾರ ಹೋಯ್ತಲ್ಲಿ. ನಾನೇ ಗುರು ಆದ್ಮೇಲೆ ಇನ್ನೇನು, ಬೇರೆಯವ್ರನ್ನೋ ಟೀಕೆ ಮಾಡ್ತೀನಿ, ಯಾರನ್ನು ಇದಾಗಿ ನೋಡಲ್ಲ. ಇವೆಲ್ಲ ಸ್ವಲ್ಪ ಯಾಕಂದ್ರೆ ಅದು ತಲೆಗೆ ಬಂದ್ಬಿಟ್ರೆ ಕಷ್ಟ. ಪಂಡಿತ ಅಂತ ಬೇರೆಯವ್ರು ಹೇಳೋದೇ ಹೊರತು ತಾನು ಪಂಡಿತ ಅನ್ಕೋಬಾರ್ದು. ಈ ಪಾಂಡಿತ್ಯ ನನಗಿದೆ ಅನ್ನೋ ಭಾವ ಬಂದಿದ ತಕ್ಷಣ ಮುಗೀತು. ಅವನ ಉದ್ಧಾರ ಅನ್ನೋದು ಇಟ್ ಇಸ್ ನಾಶಕ್ಕೆ ಕಾರಣವಾಗುತ್ತೆ. ಇದು ಅನ್ಫಾರ್ಚುನೇಟ್ಲಿ ಲೋಕದಲ್ಲಿ ಅನೇಕವಾಗಿ ನಾವು ನೋಡುವಂತ ಶಿಷ್ಯರಾಗಿ ಬಂದವರು ಅವ್ರ ಏನ್ ಮಹಾಗುರು ಹೇಳ್ಕೊಟ್ಟಿದ್ದು ಅನ್ನೋಂತಹ ಭಾವ ಇಟ್ಕೊಂಡವರು ನೋಡ್ತೀವಿ ನಾವು ಲೋಕದಲ್ಲಿ. ಆ ಗುರುವಿನ ಬಗ್ಗೆ ಚಿರಋಣಿಯಾಗಿರ್ಬೇಕು ಅಂತ ಬಹಳಷ್ಟು ಕಡೆನಲ್ಲಿ ಬರುತ್ತೆ. ಈ ಒಂದು ಕಾರಣದಿಂದಾನೇ ಗುರು ತಾನವೇ ಬೇಡ ಅಂತ ಹೇಳೋದು. ತಾಳದಿರು ಗುರುತನವ ಮಂಕುತಿಮ್ಮನ ಕಗ್ಗದಲ್ಲಿ. ಇಲ್ಲಿ ಅದು ಗುರು ಆಚಾರ್ಯ, ಇಲ್ಲಿ ಹೇಳೋ ಗುರು ಇದು ಉಪಾಯದಲ್ಲಿ ಕಷ್ಟ ಸಾಧ್ಯವಾದದ್ದು ಅನ್ನೋದು. ಏನ್ ಕಷ್ಟ ಅಂತಂದ್ರೆ, ಈಗ ಉಪನಿಷತ್ತಿನಲ್ಲಿ ಹೇಳಿದಂತೆ ಮಾಡ್ಬೇಕಾದ್ರೆ, ಇಲ್ಲ ಭಕ್ತಿ ಯೋಗವನ್ನ ಆಚರಿಸೋದಾದ್ರೆ ತೈಲಧಾರೆಯಂತೆ ನಿರಂತರವಾಗಿ ಭಗವಂತನ ಚಿಂತನೆ ಇರಬೇಕು. ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ಅಷ್ಟೇ ಅಲ್ಲ, ಹೀಗೆ ಪ್ರತಿದಿನ ಪ್ರತಿ ಮಾಸ ಹಾಗೆ ಬಂದ್ಕೊಂಡು ಕಡೆಗೆ ಇವನ ಕಡೆ ಉಸಿರಿರೋ ತನಕನೂ ಹಾಗಿರ್ಬೇಕು. ಭಗವಂತನ ಚಿಂತನೆ ಬಿಟ್ಟು ಬೇರೆ ಯಾವುದಕ್ಕೂ ಅಲ್ಲಿ ಅವನ ಮನಸ್ಸು ಬೇರೆ ಕಡೆ ಹೋಗ್ಲೇಬಾರದು. ಇದು ಬಹಳ ಕಷ್ಟ ಸಾಧ್ಯವಾದದ್ದು ಭಕ್ತಿ ಮಾರ್ಗ. ಅವುಗಳನ್ನ ಅಥವಾ ಈ ಯಾವ್ದಾರು ಒಂದೊಂದು ವಿದ್ಯೆ ಹೇಳಿದ್ರು. ಈಗ ದಾರ ವಿದ್ಯೆ, ಅಕ್ಷಿವಿದ್ಯೆ, ಉಪಕೋಸಲ ವಿದ್ಯೆ, ಈ ವಿದ್ಯೆಗಳಲ್ಲಿ ಏನು ಪ್ರಿಸ್ಕ್ರಿಪ್ಷನ್ ಇದೆಯೋ, ಯಾವ ರೀತಿ ನಡೆಸ್ಬೇಕು ಅಂತಿದ್ಯೋ ಆ ರೀತಿ ನಡೆಸ್ಬೇಕು. ಅದೆಲ್ಲ ಸುಲಭ ಸಾಧ್ಯವಲ್ಲ. ಯಮ ನಿಯಮ ಇವುಗಳನ್ನ ಮಾಡಿ ಇಂದ್ರಿಯ ನಿಗ್ರಹಗಳನ್ನ ಸಾಧಿಸಿ ಇದನ್ನ ಮಾಡಿ. ಇವಾಗ ಅಕ್ಷಿವಿದ್ಯೆ ಅಂದಾಗ ಕಣ್ಣಿಗೆ ದೃಷ್ಟಿ ಕೊಟ್ಟವನು, ಅದಕ್ಕೆ ಅಭಿಮಾನಿ ದೇವತೆ ಸೂರ್ಯ, ಇವರುಗಳ ಮುಖಾಂತರ ಭಗವಂತನನ್ನ ನೋಡುವಂತ. ಅಕ್ಷಿವಿದ್ಯೆಗೆ ದಾರ ವಿದ್ಯೆಗೂ ವ್ಯತ್ಯಾಸ ಇದೆ. ಈ ಅಕ್ಷಿವಿದ್ಯೆ ಒಂಚೂರು ಅಥವಾ ಅದರಲ್ಲಿ ದಾರ ಒಂದ್ ಸೇರಿಸ್ಕೊಳ್ತೀನಿ ಅಂದ್ರೆ ಆಗಲ್ಲ. ಒಂದು ವಿದ್ಯೆ ತಗೊಂಡಾಗ ಅದ್ರಲ್ಲಿ ಏನಿದೆಯೋ ಆ ರೀತಿನಲ್ಲಿ ನಡೆಸ್ಬೇಕು. ಹಾಗಾಗಿ ಇವೆಲ್ಲ ಗುರುತರವಾದ ಉಪಾಯಗಳು ಅಂತ. ಗುರು ಅನ್ನೋದಕ್ಕೆ ಇಷ್ಟೆಲ್ಲ ಭಕ್ತಿ ಯೋಗದಲ್ಲಿ. ಶಕ್ತನಾದವನಿಗೇನೆ ಅದಿನ್ ತ್ಯಾಗ ವಿಶಿಷ್ಟಮಾನ, ಅದರ ತ್ಯಾಗವಾದ ಅಂಗದಿಂದ ಕೂಡಿದ ಲಘು ಉಪಾಯತ್ತೈ, ಅದನ್ನ ಬಿಟ್ಟು
ಸುಲಭವಾದ ಉಪಾಯ, ಲಘು ಉಪಾಯ ಶರಣಾಗತಿ. ಮಹಾವಿಶ್ವಾಸದಿಂದ ಆಚಾರ್ಯ ಮುಖೇನ ಭಗವಂತನನ್ನ ಆಶ್ರಯಿಸೋದು. ಸತ್ಸಂಗ ಭವನಿಸ್ಪೃಹೋ ಗುರುಮುಖ ಶ್ರೀಶಂ ಪ್ರಪದ್ಯಾತ್ಮವಾನ್. ಇವತ್ತು ಇದರಲ್ಲಿ ಮಧ್ಯಾಹ್ನದ ಕ್ಲಾಸ್ನಲ್ಲಿ ಹೇಳಿದ್ರಲ್ಲಿ ಆ ಗತಿ ಚಿಂತನಾಧಿಕಾರದಲ್ಲಿ ಸತ್ಸಂಗ ಮೊದಲು, ಅದರಿಂದ ಒಬ್ಬ ಗುರುವನ್ನು ಆಶ್ರಯಿಸಿ ಅವನ ಉಪದೇಶದಿಂದ ಭಗವಂತನಲ್ಲಿ ಪ್ರಪತ್ತಿಯನ್ನು ಮಾಡ್ತಾನೆ. ಶ್ರೀಶಂ ಪ್ರಪದ್ಯಾತ್ಮವಾನ್. ಹಾಗೆ ಪ್ರಪತ್ತಿಯನ್ನ ವಿದಿತ್ತ ಪರಿತ್ಯಜ್ಯ ಎಂಬುದರಿಂದ ವಿಧಿಸಲ್ಪಟ್ರೆ ಗುರುಪಾಯತೆಯಲ್ಲಿ ಕಷ್ಟವಾದ ಉಪಾಸನೆಯಲ್ಲಿ ಭಕ್ತಿಯೋಗದಲ್ಲಿ ಒರುತ್ತರೋ ಒಬ್ರು ಕೂಡ ಪ್ರವತ್ತಿಪ್ಪಾರಿಲ್ಲಾಮೆಯಾಲು ಅನುಷ್ಠಿಸುವವರಿಲ್ಲದೆ ಇರೋದ್ರಿಂದ ಬೇರೊರ ಮುಖದ್ದಾಲೆ ಇತರರು ಹೇಳುವ ಜ್ಞಾನ ವಿಶ್ವಾಸ ಮಾಂದ್ಯ ರೂಪವಾದ ಬೇರೆ ಯಾವ ರೂಪದಲ್ಲೇ ಆಗ್ಲಿ ಅಧಿಕಾರ ಭೇದಂ ಸೊಲ್ಲ ವಣ್ಣಾಮಯಾಲು ಅಧಿಕಾರ ಭೇದವನ್ನು ಹೇಳದೇ ಇರೋದ್ರಿಂದಲೋ, ಅಂದರೆ ಉಪಾಸನಕ್ಕೆ ಇಂಥವನಿಗೆ ಅಧಿಕಾರ ಎಂದು ಹೇಳದೇ ಇರೋದರಿಂದ ಗುರುಪಾಯತ್ತೈ ವಿಧಿಕ್ಕಿರ ಈ ಕಷ್ಟತರವಾದ ಉಪಾಯವಾದ ಭಕ್ತಿ ಯೋಗವನ್ನ ವಿಧಿಸುವ ಶಾಸ್ತ್ರಗಳೆಲ್ಲ ಅವು ಯಾವುದು ಅಂದ್ರೆ ಉಪನಿಷತ್ತು, ಸ್ಮೃತಿ, ಬ್ರಹ್ಮಸೂತ್ರ, ಶ್ರೀಮನ್ ಮಹಾಭಾರತ, ಶ್ರೀಮದ್ ಭಗವದ್ಗೀತಾ, ಭಾಗವತ ಇವುಗಳೆಲ್ಲ ಪ್ರಮಾಣ ಮನ್ರಿ ಕೇವಳಿಯಂ ಪ್ರಮಾಣವಲ್ಲದೆ ಹೋಗುತ್ತೆ. ಇವೆಲ್ಲ ಎಲ್ಲದರಲ್ಲೂ ಬರುತ್ತೆ. ಬೇರೆ ಬೇರೆ ವಿದ್ಯೆಗಳ ಬಗ್ಗೆ ಇವುಗಳನ್ನೆಲ್ಲ ತಿಳಿಸುವಂತಹದ್ದು ಇತಿಹಾಸ ಪುರಾಣಗಳಲ್ಲಿ ವೇದಗಳಲ್ಲಿ ತಿಳಿಸಿದ್ದು ಅದನ್ನ ಮಾಡುವಂತ. ಹೀಗೆ ಹೇಳುವವರಿಗೆ ಈ ಶಾಸ್ತ್ರಗಳೆಲ್ಲ ಪ್ರಮಾಣವಲ್ಲದೆ ಹೋಗುತ್ತದೆ ಎನ್ನುವ ಭಾವ. ಶಕ್ತನಿಗೆ ಈ ತ್ಯಾಗವಿದೆ ಹೇಳಲ್ಪಟ್ಟಿರೋದ್ರಿಂದ ಆತನಿಗೇನೇ ಪ್ರಪತ್ತಿಯು ವಿಧಿಸಲ್ಪಟ್ಟಿರುವುದು ಅಂತಂದ್ರೆ ಆಗಾತನು ಭಕ್ತಿಯೋಗ ಗುರು ಉಪಾಯವನ್ನಾದರೂ ಅಥವಾ ವಿಕಲ್ಪಿಸಿ ಲಘುವಾದ ಉಪಾಯವನ್ನಾಗಲಿ ಅನುಷ್ಠಿಸಬಹುದು ಎಂದಾಯಿತು. ಲಘು ಉಪಾಯ ಇರುವಾಗ ಅದನ್ನು ಬಿಟ್ಟು ಕಷ್ಟತರವಾದ ಉಪಾಯವನ್ನು ಯಾವ ಬುದ್ಧಿವಂತನೂ ಅನುಷ್ಠಿಸೋದಿಲ್ಲ. ಸಹಜವಾಗಿಯೇ ವಿವೇಕಿ ಆದವನು ಅಲ್ವೇ. ಈಗ ನಡ್ಕೊಂಡು ಹೋಗ್ಬೋದು, ಅಲ್ಲಿಗೆ ವಾಹನ ಇದೆ ಅಂತಂದ್ರೆ ಯಾರು ನಡ್ಕೊಂಡು ಹೋಗೋಕೆ ಇಷ್ಟಪಡ್ತಾರೆ? ಬೇಗನೆ ಹೋಗ್ಬೋದು, ಶ್ರಮ ಇಲ್ಲ. ಅದು ಬಿಟ್ಟು ವಾಹನ ಇದೆ, ಸೀಟ್ ಇದೆ ಅಂತಂದ್ರು ಕೂಡ ಇಲ್ಲ ನಾನು ನಡ್ಕೊಂಡ್ ಬರ್ತೀನಿ ಅಂದ್ರೆ ಏನ್ ಹೇಳೋಣ? ಈ ರೀತಿಯ ಮೂರ್ಖತನವನ್ನ ಮಾಡ್ತೀವಿ ಎಲ್ಲದರಲ್ಲೂ ಕೂಡ. ನಾವು ಕೂಡ ಏನೋ ಅಲ್ಲಿ ತೋರಿಸ್ಬೇಕು ಅಂತಾನೋ ಅಥವಾ ಏನು ಉದ್ದೇಶನೋ ಇದ್ರಲ್ಲಿ ಯಾವುದು ಸುಲಭವಾಗಿದ್ದರೆ ವಿವೇಕಿಯಾದವನು ಸುಲಭ ಮಾರ್ಗವನ್ನ ಆಚರಿಸ್ಕೊಳ್ಳುವಂಥದ್ದು ಯಾಕೆ ಕಷ್ಟಪಡ್ಬೇಕು? ಈಗ ಭಗವಂತನನ್ನ ಮೈಗೆ ಏನೋ ಚುಚ್ಕೊಂಡು ಇಲ್ಲಿ ಕಿವಿ ಇದರಲ್ಲಿ ಕೆನ್ನೆನಲ್ಲಿ ಇಲ್ಲಿ ಚುಚ್ಚಿ ಆ ಕಡೆಯಿಂದ ಬರೋದು, ನಾಲ್ಗೆನ್ ಚುಚ್ಕೊಳ್ಳೋದು, ಇದರಿಂದ ಅವನು ಯಾವನೋ ಪ್ರೀತನೆ ಮಾಡ್ತೀನಿ ಭಗವಂತನನ್ನ ಅಂತ ಆ ರೀತಿ ಉಪಾಸನೆಗಳೆಲ್ಲ ಬೇಕಾ? ಭಗವಂತನನ್ನ ಬಹಳ ಪ್ರೀತಿಯಿಂದ ತುಂಬಾ ಆತ್ಮೀಯನಾಗಿ ಭಾವಿಸಿ ನಮ್ಮನ್ನ ನಾವು ಸಮರ್ಪಿಸ್ಕೊಂಡ್ರೆ ಅವನು ಸಿಗ್ತಾರೆ. ಅಷ್ಟೆಲ್ಲ ಕಷ್ಟ ಸಾಧ್ಯವಾದ ಬೇಕಾ? ತಲೆ ಕೆಳಗಾಗಿ ಭೂಮಿ ಒಳಗೆ ತಲೆನ ಹಾಕೊಳ್ಳೋದು, ಮುಳ್ಳಿನ ಇದ್ರ ಮೇಲೆ ಮಲ್ಕೊಳ್ಳೋದು, ಇಲ್ಲ ಮಳೆಗಳನ್ನ ಎಲ್ಲ ಒಂದು ಮನೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳೋದು, ಯಾವ ದೇವರ ಪ್ರೀತಿ ಇದು? ಈ ರೀತಿಯ ಕಷ್ಟಗಳನ್ನ ಪಟ್ಟುಕೊಂಡೇನೆ ಅವನ ಹತ್ರ ಬರ್ಬೇಕು ಅಂತ ಏನಾದ್ರು ಇದೆಯೋ? ಬೇರೆ ಬೇರೆ ಹೇಗೆ ಬೇರೆ ಬೇರೆ ರೀತಿನಲ್ಲಿ ಭಗವಂತನ ಪ್ರಸನ್ನಗೊಳಿಸೋದಕ್ಕೆ ಇದ್ ಮಾಡೋದು. ಒಂದು ಭಗವಂತನ ಕಡೆ ಭಯ, ಅವನು ಇದ್ ಮಾಡದೆ ಇದ್ರೆ ಇದೀಗ ಈ ಪ್ರಾಣಿಗಳನ್ನ ಬಲಿ ಕೊಡುವಂತದ್ದು. ಭಗವಂತನಿಗೆ ಇವಳಿಗೆ ಬೇಕಾದಲ್ಲ, ಮಹಾಲಕ್ಷ್ಮಿನೋ ಕಾಳಿ ದುರ್ಗೆ ಇವಳು ಆ ಮಾಂಸ ಭಕ್ಷಣೆ ಅದರಿಂದ ಅವಳಾಗಬೇಕಾ? ಹೇಗೆ ಬಂತು ಇದೆಲ್ಲ ಅಂದ್ರೆ? ಏನೋ ಆ ರೀತಿ ಮಾಡಿದ್ರೆ ಅವನಿಗೇನೋ ಆಗತ್ತೆ, ಯಾವುದೋ ಬಲಿ ಕೊಡೋದು ಮಾಡೋದು. ಎಲ್ಲದಕ್ಕಿಂತ ಸುಲಭ ಸಾಧ್ಯವಾದದ್ದು ಭಗವಂತನ ಕೃಪೆಯನ್ನು ಪಡೆಯೋಕೆ ಇದು ಅಂತಂದಾಗ ಯಾರಿಗಾರು ಬುದ್ಧಿ ಇದ್ದವನು ಖಂಡಿತ ಯಾವ ರೀತಿಯ ದುಷ್ಟ ಕಷ್ಟಕರವಾದ ಮಾರ್ಗಗಳಿಗೆ ಹೋಗುವುದಿಲ್ಲ. ಅದರಿಂದ ಗುರುಪಾಯವನ್ನು ವಿಧಿಸುವ ಶಾಸ್ತ್ರಗಳೆಲ್ಲ ಇಲ್ಲಿ ನಿರರ್ಥಕಗಳಾಗತ್ತೆ ಅನ್ನೋದು ತಾತ್ಪರ್ಯ. ಆಗಲಿ ಶಾಸ್ತ್ರಗಳಲ್ಲಿ ಗುರುಪಾಯವನ್ನು ಉಪದೇಶಿಸಿರೋದು ಅದರ ಕಷ್ಟತರ ದಶೆಯನ್ನ ಪ್ರದರ್ಶಿಸಿ, ಲಘುಪಾಯವಾದ ಪ್ರಪದನದಲ್ಲಿ ಅಭಿರುಚಿಯನ್ನು ಉಂಟು ಮಾಡೋದಕ್ಕಾಗಿ ಉಪಾಸನಾದಿಗಳು ಬಹು ಕಷ್ಟತರವಾದದ್ದು ಎಂದು ಈ ಶಾಸ್ತ್ರಗಳಲ್ಲಿ ಉಪಪಾದಿಸಲ್ಪಟ್ಟಿತು ಎಂದು ಹೇಳ್ತೇವೆ. ಈಗ ಕಷ್ಟತರವಾಗಿರೋದ್ರಿಂದಲೇ ಅವು ಪರಿತ್ಯಜ್ಯ ಎಂಬ ವಿಧಿಯಿಂದ ನಿಷೇಧಿಸಲ್ಪಟ್ಟವು ಎನ್ನುತ್ತೇವೆ. ಅಂದರೆ ಆಗ ವಿಕಲ್ಪಿಸಿ ಕೇಳ್ಬೇಕಾಗತ್ತೆ. ಶಾಸ್ತ್ರವು ಪ್ರರೋಚನಾರ್ಥವಾಗಿ ಭಕ್ತಿಯೋಗವನ್ನು ವಿಧಿಸಿ ಅದು ಕಷ್ಟತರ ಎಂದು ಹೇಳಿ ನಿಷೇಧಿಸಿದು ಎಂದರೆ ಅದು ಉಪಾಯವೇ ಎಂದು ಹೇಳಿ ನಿಷೇಧಿಸುತ್ತೆ. ಎಷ್ಟೆಲ್ಲ ಚಿಂತನೆಗಳು ನಡೆಯುತ್ತೆ, ಯಾವ ರೀತಿನಲ್ಲಿ ಹೇಳಿದ್ರೆ ಏನಾಗತ್ತೆ ಎಲ್ಲವೂ ಕೂಡ ಇಲ್ಲಿ ಗಮನಿಸಬೇಕಾದದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ, ಧರ್ಮಾನ್ ವಿಧಿಸಿದವನು ಯಾರೋ ಭಗವಂತ, ಅದನ್ನೆಲ್ಲ ಬಿಟ್ಟು ಬಿಡು ಅಂತ ಯಾಕೆ ಹೇಳ್ದ? ಮೊದ್ಲು ಯಾಕೆ ಹೇಳಿದಾಗ ಇದನ್ನ ಮಾಡ್ಬೇಕು, ಅವಶ್ಯಂ ಆಗ್ಲೇಬೇಕು, ಸಂಧ್ಯಾ ನಿತ್ಯ ವಿಧಿಗಳು ಬಿಟ್ರೆ ಅವನು ಅಶುಚಿಹಿ
ಅಂತೆಲ್ಲ ಹೇಳ್ಬಿಟ್ಟು ಅದನ್ನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನೆಲ್ಲ ಬಿಟ್ಬಿಡು, ನನ್ನನ್ನು ಮಾತ್ರ ಇದ್ ಮಾಡು ಅಂತ ಹೇಳಿದ್ರೆ ಸರಿಯಾಗತ್ತಾ? ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದಕ್ಕೆ ಎಷ್ಟು ಇದಾಗಿ ವಿಚಾರ ಮಾಡ್ತಾರೆ ಕೂಲಂಕಷವಾಗಿ ನೋಡಿ. ಸರ್ವಧರ್ಮಾನ್ ಪರಿತ್ಯಜ್ಯ, ಧರ್ಮನೇ ಬಿಟ್ಬಿಡೋದಾ? ಸ್ವರೂಪ ತ್ಯಾಗವ ಅಲ್ಲಿ? ಅದಕ್ಕಾಗಿ ಇಷ್ಟೆಲ್ಲ ಹೇಳ್ತಾ ಬರ್ತಾ ಇದೆ. ಇನ್ನೊಂದು ಶಾಸ್ತ್ರ ಪ್ರರೋಚನಾರ್ಥವಾಗಿ ಭಕ್ತಿಯೋಗನ ವೇದಿಸಿ ಅದು ಕಷ್ಟತರ ಅಂತ ಹೇಳಿ ನಿಷೇಧಿಸಿತು ಅಂದ್ರೆ ಅದು ಉಪಾಯ ಅಂತ ಹೇಳಿ ನಿಷೇಧಿಸಿದೆ, ಅಥವಾ ಅದು ಉಪಾಯವೇ ಅಲ್ಲವೇ? ಆದ್ದರಿಂದ ಪರಿತ್ಯಾಗ ಮಾಡು ಎಂದು ನಿಷೇಧಿಸಿದೆ ಎಂಬ ಎರಡು ವಿಕಲ್ಪಗಳಲ್ಲಿ ಮೊದಲನೇ ವಿಕಲ್ಪವನ್ನ ಅದು ತನ್ನೆಯೇ ನಿಷೇಧಿಕ್ಕಿರದೆ ಎಂಬುದರಿಂದ ದೂಷಿಸ್ತಾರೆ. ಹೀಗೆ ಹೇಳುವುದು ಅತ್ಯಂತ ಅನುಚಿತ ಎಂದು ಮುಂದಿನ ವಾಕ್ಯದಿಂದ ಹೇಳ್ತಾರೆ. ಲಘುಪಾಯ ಪ್ರರೋಚನಾರ್ಥಮಾಹ ಗುರುಪಾಯத்தை விதித்து அது தன்னையே நிஷேதிக்கிறது என்கையும் அத்தியந்த அனுச்சிதம். ஆணுபாயங்களை உபாயங்களாக விதிக்கிறது என்னால் ஸ்ருதி ஸ்மிருதிகள் மோகன சாஸ்திரங்களாக பிரசங்கிக்கையாலே ಶರಣ್ಯ ಸ್ವರೂಪಾದಿಗಳು ಸಿದ್ಧಿಯಾದ ಪಡಿಯಾಮ್. ಒಂದೊಂದು ಮಾತುಗಳಿಗೆ ಅರ್ಥವನ್ನು ಹೇಳ್ಬೇಕಾದ್ರೆ ಸ್ವಕಪೋಲ ಕಲ್ಪಿತ ಅಂತ ತಮ್ಮ ತಲೆಗೆ ಏನ್ ಹೊಳಿಯುತ್ತೋ ಅದನ್ನ ಹೇಳ್ಬಿಡೋದು. ಈ ಪಂಡಿತರು ಅಂತ ಅನ್ಕೊಳ್ಳೋರು ಮಾಡುವಂತ ಅನರ್ಥಗಳಿದು. ಏನಾದ್ರು ಹೇಳಬೇಕಾದ್ರೆ ಆಧಾರ ಜೊತೆಗೆ ಸರಿಯಾಗಿ, ಇಲ್ಲ ಕಾಲಕ್ಷೇಪ ಸರಿಯಾಗಿ ಮಾಡಿರ್ಬೇಕು. ಏನೋ ಒಂಚೂರು ಪುಸ್ತಕ ಓದೋದು, ಕೇವಲ ಪುಸ್ತಕ ಅವಲೋಕನ ದೋಷ ಹೇಳೋದು, ಇದ್ರಲ್ಲಿ ಏನೋ ಒಂಚೂರು ಇತ್ತು ಅದಂಗ್ ಮಾಡಿದೆ ಅಂತ. ಕಲಿಬೇಕಾದ್ರೆ ಇವುಗಳನ್ನ ಪುಸ್ತಕ ಇದೆ ಅದರಲ್ಲಿ ಇರುವಂಗೆ ಹೇಳ್ತೀನಿ, ಹಾಗಾದ್ರೆ ಕೇಳೋದು ಯಾಕೆ ಹೇಳ್ತೀನಿ? ಕ್ಲಾಸ್ಗಳು ಯಾಕೆ ಆಗಬೇಕು? ಜನರ ಆಟಿಟ್ಯೂಡ್ ಹೇಗಿದೆ? ಅಯ್ಯೋ ಇದೇನ್ ಮಹಾ, ನಾ ಹೇಳ್ಬೋದು, ಮತ್ತೆ ಯು ನೀಡ್ ನಾಟ್ ಅಟೆಂಡ್. ಗುರುಗಳು ಯಾಕೆ ಬೇಕು? ಪುಸ್ತಕ ಇದೆ, ಕ್ಯಾಸೆಟ್ ಇದೆ, ಇದ್ರಲ್ಲಿ ಸಿಗತ್ತೆ ಅಂತಂದ್ರೆ ಗುರುಮುಖದಿಂದ ಬರ್ಬೇಕಾದ್ರೆ ಆ ಶ್ರದ್ಧೆ, ಆ ಇದು ಗುರುವಿನಲ್ಲಿ ಭಕ್ತಿ ಬೇಕು. ತಾನು ಗುರು ಅಂತ ಅಂದ್ಬಿಟ್ಟು ಅನ್ಕೊಂಡಿದ ತಕ್ಷಣ ಮುಗೀತು ಗುರು. ಅಯ್ಯೋ ಏನ್ ಮಹಾ ಹೇಳಿದ್ರು, ಅವ್ರು ಹೇಳಿದ್ದಕ್ಕೆ ನಾವು ಕೊಟ್ಟಾಯ್ತಾಗ್ಲೇ ಫೀಸು, ದುಡ್ಡು ಬಿಸಾಕದ್ವಿ. ಸಹಜವಾಗಿ ಈ ರೀತಿ ಬರುವಂತದ್ದು. ಒಂದು ಚೂರು ಪಾಂಡಿತ್ಯ ಬಂದಿದ ತಕ್ಷಣ ತಲೆ ನಿಲ್ಲೋಲ್ಲ. ಇದು ಅವರವರ ಬಿಹೇವಿಯರ್ ನಲ್ಲಿ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಓಹೋ ಆಗ್ಲೇ ಇವ್ರಿಗೆ ತಲೆ ತಿರುಗ್ತು ಅನ್ನೋದು. ಬಹಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ, ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಇಂದ್ರನ ವೃತ್ತಾಂತವನ್ನ ಅನೇಕವಾಗಿ ವೇದದಲ್ಲಿ ಬರ್ಬೇಕಾದ್ರೆ ಎಷ್ಟು ಸಲಿ ಅವನು ಮಾಡಿದ ತಪ್ಪುಗಳು ಮತ್ತೆ ಮತ್ತೆ ಕ್ಷಮಾಪಣೆ ಕೇಳಿದ್ದು. ಈ ಅಹಂಕಾರ ಇದೆಯಲ್ಲ, ಅದು ಬಹಳ ಬಹಳ ನಾಶ ಮಾಡುವಂತದ್ದು ಎಲ್ರನ್ನೂ ಕೂಡ. ಅದು ಹೋಗ್ಬೇಕು. ಅದಕ್ಕಾಗಿ ಅಡಿಯನ್, ಸುಮ್ಮನೆ ಬಾಯಿನಲ್ಲಿ ಅಡಿಯನ್ ಅಂದ್ಬಿಟ್ಟು ಇವರಲ್ಲಿ ಏನು ಬದಲಾವಣೆ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನಾನು ಗುರು ಅನ್ನುವಂಥದ್ದು ತಲೆಗೆ ಬರಬಾರ್ದು. ಉದ್ಧಾರ ನಿಜವಾಗ್ಲೂ ಆಗ್ಬೇಕು ಅಂತಿದ್ರೆ ಇವೆಲ್ಲ ಬಹಳ ಮುಖ್ಯವಾದದ್ದು. ಲಘುಪಾಯ ಪ್ರರೋಚನಾರ್ಥಮಾಹ ವಂಚಿಸಿ ಗುರುಪಾಯವನ್ನ ತಿರಸ್ಕರಿಸಿ ಲಘುಪಾಯವಾದ ಪ್ರಪತ್ತಿಯಲ್ಲಿ ಮನಸ್ಸನ್ನು ಉಂಟು ಆಗುವುದಕ್ಕಾಗಿ ಮೊದಲು ಗುರುಪಾಯத்தை ವಿಧಿತ್ತು ಗುರುಪಾಯವಾದ ಭಕ್ತಿಯೋಗವನ್ನು ಉಪಪಾದಿಸಿ ವಿಧಿಸಿ ಅದು ತನ್ನೈ ಆ ಗುರುಪಾಯವನ್ನೇ ನಿಷೇಧಿಕ್ಕಿರದು ಎಂಗೆಯೋ ನಿಷೇಧಿಸಿ ಹೇಳಿತು ಎಂಬುದನ್ನ ಅತ್ಯಂತ ಅನುಚಿತ, ಅತ್ಯಂತ ಯೋಗ್ಯವಾದದ್ದಲ್ಲ. ಇದು ಸಂಪೂರ್ಣ ಅಯೋಗ್ಯವಾದದ್ದು. ಭಗವದ್ಗೀತೆಯ 8 ಅಧ್ಯಾಯಗಳಿಂದಲೂ ಭಕ್ತಿಯೋಗದ ಮಹಾತ್ಮೆಯನ್ನೆಲ್ಲ ಸಪರಿಕರವಾಗಿ ಉಪಪಾದಿಸಿ ಹೇಳಿ ಕಡೆಯಲ್ಲಿ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಅಂತ ವಿಧಿಸಿ ಕಡೆಗೆ ನೇತಿ ನೇತಿ ಎಂಬ ಶ್ರುತಿ ವಾಕ್ಯ ಕೆಲವರು ಅರ್ಥ ಮಾಡಿರುವ ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬಲ್ಲಿ ನಿಷೇಧಿಸಿ ಹೇಳಿತು ಎಂಬ ಅಭಿಪ್ರಾಯವು ಅತ್ಯಂತ ಅನುಚಿತವಾದದ್ದು ಅಂತ ಹೇಳ್ತಾರೆ. ಇದು ಅದ್ವೈತದ ಖಂಡನೆ. ನೇತಿ ಅಂದ್ರೆ ಅದಲ್ಲ ಅಂತಾರೆ, ನಮ್ದೇನು ಅಂದ್ರೆ ಅದಷ್ಟೇ ಅಲ್ಲ ಅಂತ. ಇದೇ ವ್ಯತ್ಯಾಸ. ನೇತಿ ಅನ್ನೋದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಅದಲ್ಲ, ನ ಇತಿ ನೇತಿ, ದಿ ಆಬ್ಜೆಕ್ಟ್ ಆಫ್ ನೇತಿ ನೇತಿ ಅಂತ ಅದ್ವೈತದ ಖಂಡನೆ. ಏಕೆಂದರೆ 1000 ಮಾತಾಪಿತೃಗಳಿಗಿಂತಲೂ ವಾತ್ಸಲ್ಯತರವಾದದ್ದು ಶಾಸ್ತ್ರ. ಮಾತಾಪಿತಯೋಹ ಸಹಸ್ರತಮಂ ವಾತ್ಸಲ್ಯತಮಂ ಶಾಸ್ತ್ರಂ ಅಂತ ಹೇಳಿರುವಂತಹದ್ದು ಅದು ಎಂದಿಗಾದ್ರೂ ವಂಚಿಸುತ್ತೆಯೇ? ಅಂದರೆ ಪರಮಹಿತ ಬೋಧನೆಯೂ ಕೂಡ
ಪ್ರರೋಚನಾರ್ಥವಾಗಿ ಎಂದಿಗಾರು ಹೇಳ್ಬಹುದೇ? ಸ್ವಾಮಿಯು ಪ್ರರೋಚನ ಪ್ರವೃತ್ತಿಯನ್ನ ನಡೆಸಲಿಲ್ಲ ಎಂದು ಹೇಳುವುದಿಲ್ಲ. ದುಷ್ಟರಾದ ವೃತ್ರಾಸುರ, ಕಾಲಯವನ, ಶೂರ್ಪನಕ ಮೊದಲಾದ ವಿಷಯದಲ್ಲಿ ಪ್ರರೋಚನ ಉಂಟು. ಮಹಾತ್ಮರಾದ ಜ್ಞಾನಿಗಳ ವಿಷಯದಲ್ಲಿ ಶಾದಿಮಾಂ ತ್ವಾಂ ಪ್ರಪನ್ನಂ ಎಂದು ಶರಣಾಗತಿಯನ್ನು ಅನುಷ್ಠಿಸಿ ಪ್ರಾರ್ಥಿಸಿದವನಿಗೆ ಸರ್ವಂ ಗುಹ್ಯತಮಂ ಭೂಯಃ ಉಪದೇಶಿಸ್ತೇನೆ ಅಂತ ಹೇಳಿ ಅವನು ವಂಚಿಸ್ತಾನೇನೋ ಭಗವಂತ. ಮೋಹಶಾಸ್ತ್ರಂ ಕಾರಯ್ಯ, ದಾರಿ ತಪ್ಸು ಅಂತ ಹೇಳಿ ಮಾಡಿದ್ವಿ. ಪಾಶುಪತ ಮತ ಇವೆಲ್ಲ ವೇದಕ್ಕೆ ವಿರುದ್ಧವಾದದ್ದು. ನಡೆಸಿದವನು ಯಾರು? ಶಿವನಿಂದಲೇ ಅದನ್ನ ಪ್ರಣೀಸಗೊಳಿಸಿದ್ದು ಭಗವಂತನ ಹೇಳಿ ಮಾಡ್ದ. ಯಾಕೆ ಅಂದ್ರೆ ಇವರುಗಳು ಭಗವದ್ ಅಪಚಾರ ಎಷ್ಟು ತೀವ್ರ ಮಾಡಿದ್ದು ಅಂದ್ರೆ ಅವ್ರಿಗೆ ದಾರಿ ತಪ್ಸೋದು, ಒಳ್ಳೆ ದಾರಿನ. ಯಾಕೆಂದ್ರೆ ಅವ್ರು ಮಾಡಿದ ಆಜ್ಞಾತಿ ಲಂಘನ. ಆ ಕಾರಣದಿಂದ ಹಾಗೆ ಲೋಕದಲ್ಲೂ ಕೂಡ ಒಬ್ಬ ರೋಗಿಗೆ ಒಂದು ಔಷಧವನ್ನ ವಂಚಿಸಿ ಕುಡಿಸಿ ಅದರಲ್ಲಿ ಬುದ್ಧಿ ಉಂಟಾದ ನಂತರ ಅದು ಸರಿಯಾದ ಔಷಧವಲ್ಲ ಅಂತ ಹೇಳಿ ಬೇರೆ ಔಷಧವನ್ನು ತೆಗೆದುಕೋ ಅಂತ ಹೇಳೋದು ಹೇಗೆ? ಸರಿನೇನು ಇದು? ಮೊದಲು ಒಬ್ಬ ರೋಗಿ ಬರ್ತಾನೆ, ಅವನಿಗೇನೋ ಒಂದು ಔಷಧಿ ಕೊಡೋದು, ಆಮೇಲೆ ಅವನಿಗೆ ವಿವೇಕ ಬಂದ್ಮೇಲೆ ಇಲ್ಲ ಅದು ಔಷಧ ಸರಿಯಾಗ್ಲಿಲ್ಲ, ಈ ಬೇರೆದ್ ಕೊಡ್ತೀನಿ ಅಂತ ಹೇಳೋದು ಏನಾದ್ರು ಇದೇ ಸರಿಯಾಗತ್ತ ಇದು? ಆ ರೀತಿ ಮಾಡೋ ಅಂತವನ ಹತ್ರ ಯಾರು ಹೋಗ್ತಾರ? ವೈದ್ಯರ ಹತ್ರ. ಅದು ಹೇಗೆ ಅನುಚಿತವೋ ಹಾಗೆ ಇಲ್ಲಿಯೂ ಕೂಡ ಇದು ಎಂದು ಭಾವಿಸೋದು. ಇದಕ್ಕೆ ವ್ಯತ್ಯಸ್ತವಾಗಿ ಪ್ರರೋಚನವನ್ನ ಎಂತ ಸಂದರ್ಭದಲ್ಲಿ ಮಾಡಬಹುದು ಅಂದ್ರೆ, ಮೊದಲು ಸುಕರವಾಗಿ ರುಚಿಯಾಗಿರೋ ಔಷಧವನ್ನು ಕೊಟ್ಟು ತದನಂತರ ದುಷ್ಕರವಾಗಿ ಕಹಿಯಾಗಿರುವ ಔಷಧದಲ್ಲಿ ಶೀಘ್ರ ಗುಣ ಉಂಟು ಎಂದು ಹೇಳಿ ವಂಚನೆ ಅಂತ ಹೇಳಿದ್ರೆ ಅದಾದ್ರೂ ಒಪ್ಪಬಹುದು. ಅದು ಸಿಹಿಯಾಗಿರೋದು ಆಕ್ಟ್ ಮಾಡುತ್ತೆ, ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಇದು ಕಹಿಯಾಗಿದೆ, ಇದು ಬಹಳ ಫಾಸ್ಟ್ ಎಫೆಕ್ಟಿವ್ ಅಂತಂದ್ರೆ ಆ ಸಿಹಿ ಅದಕ್ಕಿಂತ ಕಹಿ ಆದ್ರೂ ಪರವಾಗಿಲ್ಲ ಕುಡಿ ಅಂತ ತಾನೆ ಹೇಳೋದು. ಆ ರೀತಿ ಹೇಳಿದ್ರೆ ಒಂದ್ ಸ್ವಲ್ಪ ಅಲ್ಲಿ ಒಪ್ಪೋದಕ್ಕಾಗತ್ತೆ. ಆದ್ರೆ ಗುರುವಾದದನ್ನ ವಂಚಿಸಿ ಮೊದಲು ಉಪದೇಶಿಸಿ ಅನಂತರ ಅದು ಬೇಡ, ಇದು ಲಘುವಾದ ಉಪಾಯ, ಇದನ್ನ ಅವಲಂಬಿಸು ಅಂತ ಭಗವಂತ ಹೇಳಿದ ಅಂದ್ರೆ ಇದು ಪರಿಹಾಸ್ಯಕರವಲ್ಲದೆ ಶಾಸ್ತ್ರಕ್ಕೆ ಕೂಡ ವೈಯರ್ಥವನ್ನ, ವ್ಯರ್ಥತೆಯನ್ನ ಕಲ್ಪಿಸಿತು ಅಂತ ಹೇಳಬೇಕಾಗತ್ತೆ ಅನ್ನೋದರಿಂದ ಅನುಚಿತವು ಅದು ಉಪಾಯವಾದ್ರೆ ಪ್ರರೋಚನ ಹೇಗಾದೀತು? ಶ್ರೀಕೃಷ್ಣ ಭಗವಾನರವರೇ ಭಕ್ತಿ ಯೋಗವನ್ನ ಯುಕ್ತತಮ ಎಂದು ತನಗೆ ಅತ್ಯರ್ಥ ಪ್ರಿಯ ಭಕ್ತಿಯಾತು ಅನನ್ಯಯ ಶಕ್ಯ ಮದ್ಭಕ್ತಿಂ ಲಭತೆ ಪರಾಂ ಇವೆಲ್ಲ ಹೇಳ್ಬಿಟ್ಟು ಬಿಟ್ಬಿಡು ಅದನ್ನ. ಮನ್ಮನ ಭವ ಮದ್ಭಕ್ತೋ ಸರ್ವಧರ್ಮಾನ್ ಪರಿತ್ಯಜ್ಯ. ಸುಮ್ನೆ ಮೇಲೆ ಆ ಶ್ಲೋಕದ ಅರ್ಥ ಸಂಸ್ಕೃತ ಒಂಚೂರು ಜ್ಞಾನ ಇದೆ, ಅಲ್ಲೇ ಹೇಳಿದೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಎಲ್ಲ ಬಿಟ್ಬಿಡು ಅನ್ನೋದಕ್ಕೆ ಮಧ್ಯಾಕ್ ಮೊದ್ಲದ್ನೆಲ್ಲ ಹೇಳ್ದ. ಇವೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡೋದು. ಸುಮ್ನೆ ಏನೋ ಬಂತು ಆ ಟೈಮ್ನಲ್ಲಿ ಏನೋ ಒಂದ್ ಹೇಳ್ತು, ಆ ಸಮಯಕ್ಕೆ ಒಂದು ಆ ರೀತಿ ಹೇಳಿ ಮುಗಿಸೋಕ್ ಆಗೋಲ್ಲ ಇವುಗಳನ್ನ. ಮಹಾತ್ಮನಸ್ತು ಹೀಗೆಲ್ಲ ಕೊಂಡಾಡಿ ವಿಧಿಸಿ ಅನಂತರ ಇದ್ಯಾವುದು ಬೇಡ ಎಲ್ಲವನ್ನು ಬಿಟ್ಟು ಬಿಡು ಅಂತ ವಿಧಿಸಿದ್ರು ಅಂದ್ರೆ ಭಗವಂತನ ಮಾತು ಹೇಗೆ ಸತ್ಯ ಅಂತ ನಂಬೋದಕ್ಕಾಗತ್ತೆ? ಮೊದಲಿನ ಉಪದೇಶವೆಲ್ಲ ಸತ್ಯವಲ್ವೇ? ಅದಕ್ಕೆ ಪ್ರತಿಯಾಗಿ ಎರಡನೇ ಸಲದ ವಿಧಿಯು ಸತ್ಯವೇ ಎಂಬ ಶಂಕೆ ಬರೋದ್ರಿಂದ ಅತ್ಯಂತ ಅನುಚಿತ ಅಂತ ಹೇಳಿದ್ರು. ಇದೇನೆ ಈ ಭೇದ ಶ್ರುತಿ, ಘಟಕ ಶ್ರುತಿ, ಅಭೇದ ಶ್ರುತಿಗಳು ಇವುಗಳಲ್ಲಿ ಬರುವಂತ. ಭೇದ ಶ್ರುತಿಗಳೇ ಪ್ರಧಾನ ಅಂದ್ರು, ಅಭೇದಗಳನ್ನು ಬಿಟ್ಟು ಬಿಡೋದ್ರು. ಅದು ವೇದ ಅಲ್ವೋ? ಇದು ವೇದ ಅದು ವೇದ ಅಂತಂದ್ಮೇಲೆ ಒಂದಕ್ಕೊಂದಕ್ಕೆ ವಿರುದ್ಧವಾಗಿದೆಯಲ್ಲ, ಹಾಗಾದ್ರೆ ಇದು ಸರಿನೋ ಅದ್ ಸರಿನೋ? ಈ ಸಾಮಂಜಸ್ಯವನ್ನ ರಾಮಾನುಜರು ಸರಿಯಾಗಿ ಮಾಡೋದು. ಅದು ವೇದ. ತೈತಿರಿಯಲ್ಲಿ ಹೇಳಿದ್ರು ಅದೇನೆ, ಮುಂಡಕ ಉಪನಿಷತ್ತಲ್ಲಿ ಇದ್ರು ಮತ್ ಒಂದಕ್ಕೊಂದಕ್ಕೆ ಭೇದ. ಅದು ಹೇಳೋದು ವಿಧಾನ ಅಷ್ಟೇ. ಅದನ್ನ ಸರಿಯಾಗಿ ತಿಳಿಯಿರಿ. ಶರೀರಿ ಭಾವ ಅದನ್ನ ಇಟ್ಕೊಂಡ್ರೆ ಎಲ್ಲೂ ಒಂದಕ್ಕೊಂದಕ್ಕೆ ವಿರೋಧ ಬಲ್ಲ. ಭಗವಂತ ಒಬ್ಬನೇ ಜಗತ್ತಿಗೆ ಕಾರಣ, ಹೌದು. ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಅವನು ಒಬ್ಬನೇ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಇದ್ದಾನೆ, ಎಲ್ಲವೂ ಅವನೇ ಅಂತ ಅನ್ನೋದು ಹೇಗೆ ಅಂದ್ರೆ ಎಲ್ಲದರಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಅವುಗಳನ್ನೆಲ್ಲ ನಿಯಮಿಸಿ ಆಧಾರನಾಗಿ ಅವಕ್ಕೆ ನಿಯಂತವಾಗಿ ಇರುವಂತಹ ಭಗವಂತ ಒಂದೇ ಶಕ್ತಿ ಭಗವಂತ ಅಲ್ಲಿರೋದು. ಅವನೊಬ್ಬನೇನೆ, ಅವನನ್ನು ಬಿಟ್ಟು ಬೇರೆ ಇನ್ನೊಂದು ಶಕ್ತಿ ಅನ್ನೋದು ಇಲ್ಲ. ಹೀಗೆ ಸಮರ್ಥನೆಯನ್ನು ಎರಡನ್ನು ಮಾಡೋದು. ಇವಾಗ ಬೇರೆಯವರು ಏನ್ ಮಾಡಿದ್ರು, ಈಗ ದ್ವೈತವೋ ಅದ್ವೈತವೋ ಅಂದ್ರೆ ಅವ್ರು ಯಾವ್ದು ನಾವ್ ಹೇಳೋದಕ್ಕೆ ವಿರೋಧವಾಗಿ ಕಾಣಿಸುತ್ತೆ ಅದೆಲ್ಲ ಬಿಟ್ಬಿಡಿ ಇಂದ್ರು. ಅದಕ್ಕೆ ಅವ್ರು ಕೊಡೋ ಉದಾಹರಣೆಗಳಿದು. ಈಗ ಒಬ್ಬರಿಗೆ ಮಾತುಗೆ ಬರೋದಕ್ಕೆ ಅವ್ರಿಗೆ ಆಸಕ್ತಿ ಬರೋಕೆ ನಿಮ್ಗೆಲ್ಲ ಕಳಿಸ್ತೀರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಡೆನಲ್ಲಿ ಏನು ಕೊಡೋಲ್ಲ ಅಂತ ಹೇಳಿದೆ.
ಇವೆಲ್ಲ ನಂದೇ ಮಾತುಗಳು. ಮೊದಲು ಹೇಳಿದ್ದು ನಿಮಗೆ ಆಸಕ್ತಿ ಉಂಟಾಗ್ಲಿ ಅಂತ. ಕಡೆಗೆ ಸತ್ಯ ಏನು ಅಂದ್ರೆ ಏನೂ ಇಲ್ಲ, ನಿಮ್ಗೆ ಕೊಡಲ್ಲ ಅನ್ನೋದೇ ಪ್ರಧಾನ. ಮತ್ ಹೇಳಿದ್ರ ಮೊದ್ಲು ಹೇಳಿದ್ದು ನಿಮಗೆ ನಾನು ಹೇಳೋ ಮಾತಿನಲ್ಲಿ ಸ್ವಲ್ಪ ಆಸಕ್ತಿ ಬರ್ಲಿ. ನಿಮಗೆ ಟಿವಿ ಕಳಿಸ್ತೀನಿ, ಇದ್ ಕಳಿಸ್ತೀನಿ, ಅದ್ ಕಳಿಸ್ತೀನಿ ಅಂತ ಹೇಳಿದ್ ಯಾಕೆಂದ್ರೆ ಓಹೋ ಏನೋ ಕಳಿಸ್ತಾರಂತೆ ನಮ್ಮ ಮನೆಗೆ ಅಂತ ನೀವೊಂಚೂರು ಗಮನಿಸಿ. ಯಾವಾಗ ನಿಮ್ಮ ಗಮನ ನನ್ನ ಕಡೆಗೆ ಬಂತೋ ಆಮೇಲೆ ಹೇಳ್ತೀನಿ ನಾ ಮೊದ್ಲು ಹೇಳಿದ್ ಸುಳ್ಳು, ಇದೇ ಸತ್ಯ ಅಂತ. ಆ ರೀತಿ ಇಲ್ಲಿ ಭಗವದ್ಗೀತೆನಲ್ಲೋ ಅಥವಾ ಶಾಸ್ತ್ರಗಳಲ್ಲಿ ಹೇಳ್ಬಿಟ್ಟು ಇದೆಲ್ಲ ಬಿಟ್ಬಿಡಿ ಅಂತ ಹೇಳಿದ ತರ ಅರ್ಥವಾಗುತ್ತೋ? ಇಲ್ಲಿ ಧರ್ಮವನ್ನ ಬಿಡು ಅಂತ ಹೇಳೋ ಮಾತಿದೆಯಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ, ಅದಕ್ಕೆ ಇಷ್ಟೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒಂದು ಚೂರು ಸಂದೇಹ ಬರಬಾರ್ದು ನಿಮಗೆ. ಆ ಕಾರಣದಿಂದ ಮೊದಲಿನ ಉಪದೇಶ ಹಾಗಾದ್ರೆ ಸತ್ಯವಲ್ವೇ? ಅದಕ್ಕೆ ಪ್ರತಿಯಾಗಿ 2ನೇ ಸಲದ ವಿಧಿ ಸತ್ಯನೇ? ಭಗವಂತನೇ ಒಂದು ಕಡೆ ಒಂದು ವಿಧವಾಗಿ ಹೇಳ್ತಾನೆ, ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ ಅಂದ್ರೆ ಆತನ ಉಪದೇಶದಲ್ಲಿ ನಂಬಿಕೆ ಹೇಗಿಡೋದು ಎಂಬ ಸಂದೇಹ ಉಂಟಾಗೋದ್ರಿಂದ ಇದೆಲ್ಲ ಅತ್ಯಂತ ಅನುಚಿತ. ಈ ರೀತಿ ವ್ಯಾಖ್ಯಾನ ಮಾಡೋದು ಇಟ್ ಈಸ್ ರಾಂಗ್. 2ನೇ ವಿಕಲ್ಪದಲ್ಲಿ ಅನುಪಾಯಂಗಳ ಈ ಉಪಾಯಂಗಳಾಹ ಎಂದು ಆರಂಭಿಸಿ ಉಪದೇಶಿಸ್ತಾರೆ. ಭಕ್ತಿಯೋಗ ಉಪಾಯವೇ ಅಲ್ಲ, ಅದನ್ನು ಉಪಾಯ ಎಂದು ಭಾವಿಸಿದ್ರೆ ಅದು ಎಷ್ಟು ಕಷ್ಟತರವಾದದ್ದು ನೋಡು. ಆದ್ದರಿಂದ ಅದನ್ನು ತ್ಯಾಗ ಮಾಡಿ ಪ್ರಪದನವನ್ನು ಅನುಷ್ಠಿಸು ಎಂದು ಪ್ರಪದನಲ್ಲಿ ಅಭಿರುಚಿ ಉಂಟಾಗಿರುವುದಕ್ಕಾಗಿ ಉಪಾಯವಲ್ಲದನ್ನ ಉಪಾಯ ಎಂದು ಮೊದಲು ಭಾವಿಸಲ್ಪಟ್ಟಿತು, ಅನಂತರ ಅದನ್ನೇ ನಿಷೇಧಿಸಬೇಕೆಂದು ತ್ಯಾಗವು ವಿಧಿಸಲ್ಪಟ್ಟಿತು ಅಂತ ಹೇಳಿದ್ರೆ ಆಗಲೂ ಕೂಡ ದೂಷಣೆ ತಪ್ಪಲಿಲ್ಲ ಎಂತಾರೆ. ಅನುಪಾಯಂಗಳೈ உபாயங்களாக விதிக்கிறது என்னால் ஸ்ருதி ஸ்மிருதிகள் மோகன சாஸ்திரங்களாக பிரசங்கிக்கியாலே ಶರಣ್ಯ ಸ್ವರೂಪಾದಿಗಳು ಸಿದ್ಧಿಯಾದಬಡಿಯಾಂ. ಅನುಪಾಯಂಗಳೈ ಇಲ್ಲಿ ಸಪರಿಕರ ಭಕ್ತಿಯೋಗ ಉಪಾಯವೇ ಅಲ್ಲ ಎಂದು ಒಪ್ಪಿ ಹೇಳುವ ವಾದ, ಉಪಾಯಗಳೇ ಅಲ್ಲದ ಭಕ್ತಿಯೋಗಾದಿಗಳಂತ ಇಲ್ಲಿ ಪರಿಕರಗಳಿಂದ ಸೇರಿದ್ದ ಭಕ್ತಿಯೋಗ ಎಂಬ ಭಾವನೆಯಿಂದ ಬಹುವಚನ, ಉಪಾಯಗಳು 2 ಎಂದು ಮುಂದೆ ಹೇಳ್ತಾರೆ. ಉಪಾಯಗಳೆಂದು ವಿಧಿಕ್ಕಿರದೆ ಎನ್ನ ಈ ಪರಿತ್ಯಜ್ಯ ಎಂಬ ಶಬ್ದ ವಿಧಿಸುತ್ತೆ ಅಂತಂದ್ರೆ ಶ್ರುತಿ ಸ್ಮೃತಿಗಳು 32 ವಿಧದ ಬ್ರಹ್ಮ ವಿದ್ಯೆಗಳನ್ನು ಬೋಧಿಸುವ ಉಪನಿಷತ್ತುಗಳು ಮತ್ತು ಸ್ಮೃತಿ ಶಬ್ದದಿಂದ ಭಗವದ್ಗೀತಾ ಮೊದಲಾದವು ಹೇಳಲ್ಪಟ್ಟಿತು. ಸ್ಮೃತಿಗಳು ಇವುಗಳಲ್ಲಿ ಅದೇ ಬ್ರಹ್ಮಸೂತ್ರಗಳಿಗೂ ಕೂಡ ಇದ್ರಲ್ಲಿ ಸೇರಿದ್ದು, ಪ್ರಸ್ಥಾನತ್ರಯಗಳು ಅಂತ ಅವೆಲ್ಲ ಎಲ್ಲವೂ ಸೇರ್ತು. ಇವೆಲ್ಲ ಮೋಹನ ಶಾಸ್ತ್ರಗಳ ಪ್ರಸಂಗಿಕಯಾಲೆ ಅಸತ್ಯವಾದದ್ದು ಎನ್ನುವ ಅಸತ್ಯವಾದದ್ದನ್ನ ಸತ್ಯ ಎಂಬ ಭ್ರಮೆಯನ್ನು ಉಂಟು ಮಾಡುವ ಬೃಹಸ್ಪತಿಯ ಸ್ಮೃತಿ, ಪಾಶುಪತ ಶಾಸ್ತ್ರ ಮೊದಲಾದ ಮೋಹನ ಶಾಸ್ತ್ರಗಳಾಗೆ ಈ ಶ್ರುತಿ ಸ್ಮೃತಿಗಳು ಅಪಲಾಪವು, ಇವೆಲ್ಲ ಬೇಕಿಲ್ಲ ಅಂತ. ಈ ಬೃಹಸ್ಪತಿ ಬರೆದಂತ ಒಂದು ಸ್ಮೃತಿ ಇದೆ, ಅದು ಮಾನ್ಯವಲ್ಲ. ಹಾಗೇನೆ ಪಾಶುಪತ, ಈಗ ತಾನು ಹೇಳಿದೆ, ಪಾಶುಪತ ಶಿವನಿಗೆ ನಾರಾಯಣನೇ ಹೇಳ್ದ, ಮೋಹ ಶಾಸ್ತ್ರಂಕಾರಯ, ಜನಗಳನ್ನು ದಾರಿ ತಪ್ಪಿಸು ಮಾರ್ಗದಿಂದ ಅಂತ. ಯಾಕೆ ತಪ್ಪಿಸ್ಬೇಕು? ಇದು ಸರಿ ನಾವು ಹೇಳಿದ್ದು ಅಂದ್ರೆ ಆ ರೀತಿ ಅವರ ಅಪರಾಧಗಳು ಮಾಡಿದವರು, ಶಾಸ್ತ್ರಗಳಿಗೆ ಗಮನ ಮಾಡಿದ ಕೊಡ ಇರೋವರಿಗೆ ಅಂತವರಿಗೆ ಅವರಿಗೆ ಆ ರೀತಿ ತೋರಿಸು ಅಂತ. ಈ ಪಾಶುಪತ ಮತ, ಈ ಸ್ಮಶಾನದಲ್ಲಿ ಭಸ್ಮವನ್ನ ಧರಿಸಿ ತಲೆಬುರುಡೆನಲ್ಲಿ ಅವರ ಆಹಾರ ಸ್ವೀಕಾರ ಮಾಡೋದು, ಶವದ ಮೇಲೆ ಕೂತ್ಕೊಂಡು ತಿನ್ನೋದು, ಅದರಿಂದ ಏನೋ ಸಿದ್ಧಿಗಳು ಸಿಗುತ್ತೆ ಅಂತ, ಏನೇನೋ ಶರೀರವನ್ನ ಹಿಂಸೆ ಮಾಡಿಕೊಂಡು ಎಲ್ಲೆಲ್ಲೋ ಚುಚ್ಕೊಂಡು ಏನೋ ಮಾಡಿಕೊಂಡು ಆ ರೀತಿನಲ್ಲಿ ಏನೋ ಸಾಧಿಸ್ತೀವಿ ಅಂತ ಹೋಗುವಂತಹದ್ದು, ಅವುಗಳೆಲ್ಲ ಬರುವಂತಹದ್ದು. ಆ ಮೋಹನ ಶಾಸ್ತ್ರಗಳ ಹಾಗೆ ಈ ಶ್ರುತಿ ಸ್ಮೃತಿಗಳು ಅಪಲಾಪ ಉಂಟಾಗತ್ತೆ ಅಂತಾರೆ. ಶರಣ್ಯ ಸ್ವರೂಪಾದಿಗಳು ಯಥಾರ್ಥವಾಗಿ ಶರಣ್ಯನ ಸ್ವರೂಪ ಸ್ವಭಾವಾದಿಗಳು ಸಹ ಸಿದ್ಧಿಯಾದ ಬಡಿಯ ಸಿದ್ಧಿಸಿ ಹೋಗಲು ಕಾರಣವಾಗುತ್ತೆ. ಮೋಹನ ಶಾಸ್ತ್ರವಾಗಿ ಅವುಗಳಲ್ಲಿ ಹೇಳಿರುವ ಪರಮಾತ್ಮ ಸ್ವರೂಪ ಸ್ವಭಾವಗಳು ಸಹ ಮೋಹನ ರೂಪವಾಗಿ ಯಥಾರ್ಥವಲ್ಲದೆ ಹೋಗಿ ಉಪಾದೇಯವಾಗಲಾರದು ಎನ್ನುವಂತಹ ಭಾವ. ಆಗಲಿ ಲೋಕದ ಅರ್ಥ ಸಂಪಾದನೆಗಾಗಿ ಕಷ್ಟತರವಾದ ಕೃಷ್ಯಾದಿಗಳ ವ್ಯಾಪಾರಗಳು ಬೇಡ ಎಂದು ನಿಷೇಧಿಸಿ ಲಘುವಾದ ರತ್ನ ವ್ಯಾಪಾರ ವಾಣಿಜ್ಯಾದಿಗಳನ್ನು ಅವಲಂಬಿಸು ಎಂದು ಹೇಳೋದ್ರಲ್ಲಿ ಏನೊಂದು ಅಸಂಗತವಾದದ್ದನ್ನು ಕಂಡಿಲ್ಲವಲ್ಲ. ಅಂದರೆ ಅಧಿಕಾರಿ ಒಬ್ಬನೇ ಆಗಿದ್ರೆ ಆಗಲೂ ದೋಷಯುಕ್ತವೇ. ಶಕ್ತ ಅಶಕ್ತ ಭಿನ್ನಾಧಿಕಾರಗಳ ವಿಷಯದಲ್ಲಿ ಈಗ ಹಾಗೆ ವಿಕಲ್ಪಿಸಿ ಹೇಳ್ಬೋದು ಅಂತ ಹೇಳ್ತಾರೆ. ಕೃಷ್ಯಾದಿ ವ್ಯಾಪಾರಗಳಿಗೆ ಯೋಗ್ಯಾಧಿಕಾರಿಯೇ ಬೇರೆ. ಕೃಷ್ಯಾದಿ ಅಂದ್ರೆ ಕೃಷಿ ಮಾಡುವಂತದ್ದು, ಸುಲಭವಾಗಿ ಗದ್ದೆ ಕೆಲಸ, ಹೋಗಿ ಗುದ್ಲಿ ತಗೊಂಡು ಗದ್ದೆ ಬದಿಯಿಂದ ಎಲ್ಲದನ್ನು ಕೆತ್ತಿ ಅದೆಲ್ಲ ಹಾಕಿ ಅದಕ್ಕೆ ಟೈಮ್ ಸರಿಯಾಗಿ ನೀರು ಬಿಟ್ಟು ಆ ನೀರ್ ಬಿಡೋದಕ್ಕೆ ಗಲಾಟೆ, ಜನರು ಇರೋದಕ್ಕೆ
ಇವರು ಬಂಡ್ ಮಾಡ್ಬಿಟ್ಟು ಆ ಕಾಲುವೆಯಿಂದ ಬರೋದನ್ನ ನೀರ್ ಇಟ್ಕೊಳಕ್ ಬಂದ್ರೆ ಇವ್ರು ಹೀಗ್ ಮಾಡೋಕ್ಕಿಲ್ಲ, ಅವ್ರ ಆ ಕಡೆಯಿಂದ ಬಂದ್ಬಿಟ್ಟು ಅದನ್ನ ಕಿತ್ಬಿಡ್ತಾರೆ, ಎಲ್ಲೋ ಮರದ ಕೆಳಗೆ ಇರ್ತಾರೆ. ನೀರ್ ತಗೊಳ್ಳೋದ್ರಲ್ಲಿ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನೀನು ಬಿಟ್ಕೋಪ್ಪ, ನನಗೂ ಸ್ವಲ್ಪ ಕೊಡು, ಅದಿಲ್ಲ. ಲೀವ್ ಅಂಡ್ ಲೆಟ್ ಲೀವ್ ಅಂಡ್ ಪಾಲಿಸಿ ಇಲ್ಲ. ನನ್ನ ಗದ್ದೆನಲ್ಲಿರೋ ಭತ್ತ ಚೆನ್ನಾಗ್ ಬಂದ್ಬಿಟ್ಟು ಸಾಕು, ಬೇರೆ ಪಕ್ಕದವನು ಒಣಗೋದ್ರೆ ನನಗೆ ಅದ್ ನಂದಲ್ವಲ್ಲ. ಈ ರೀತಿ ಲೋಕದಲ್ಲಿ ಅದಕ್ಕಾಗಿ ರಾತ್ರಿ ಎಲ್ಲ ಹೋಗಿ ನೀರ್ಗಾಗಿ ಕಾದಿದ್ದು, ಲೈಟ್ ಲಾಂದ್ರ ತಗೊಂಡು ಹೋಗ್ಬಿಟ್ರೆ ಯಾರೋ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನ ಆರಿಸ್ಬಿಟ್ಲು ಕತ್ಲೈನಲ್ಲೇ ಕೂತ್ಕೊಂಡು ಅಲ್ಲೋ ಹಾವೋ ಮತ್ತೊಂದೋ ಓಡಾಡ್ತಾ ಇರುತ್ತೆ. ಎಷ್ಟು ಕಷ್ಟ ಸಾಧ್ಯ ಕೃಷಿ ಕೆಲಸ. ಅದಕ್ಕಿಂತ ಸುಲಭವಾದದ್ದು ರತ್ನಾದಿಗಳನ್ನ ಇದ್ ಮಾಡೋದು. ಈಗ ದೊಡ್ಡ ದೊಡ್ಡ ವ್ಯಾಪಾರಿಗಳು ಬಂದ್ರೆ ಚಿಕ್ಕ ಮೀನನ್ನು ದೊಡ್ಡ ಮೀನ್ ನುಂಗ್ತು ಅಂತ. ಈಗ ಮಾಲಗಳಲ್ಲಿ ದೊಡ್ಡ ಬಂದಿದೆ, ಅವ್ರು ತಗೊಳ್ಳೋದೆಲ್ಲ ಒಟ್ಟಿಗೆ ಸಹಸ್ರದಲ್ಲಿ. ಅಷ್ಟು ಒಟ್ಟಿಗೆ ಬಂದಾಗ ಅವರಿಗೆ ಕಡಿಮೆ ರೇಟಲ್ಲಿ ಸಿಗ್ತಿರುತ್ತೆ. ಸೊ ಇಲ್ಲಿ ಮಾಮೂಲು ಚಿಕ್ಕ ಪೆಟ್ಟಿಗೆ ಅಂಗಡಿನಲ್ಲಿ ತಗೊಂಡ್ರೆ ಜಾಸ್ತಿ, ಅದ್ರ ಬದಲು ಅಲ್ಲಿ ನೀವು ಚೀಪಾಗಿ ಸಿಗತ್ತೆ. ನೀವು ನೋಡೋದೇನೋ ಚೀಪಾಗಿ ಸಿಗುತ್ತಲ್ಲ ಅದು. ಇವನು ಮುಗೀತು ಇವೊಂದು ಕತೆ. ದೊಡ್ಡವನು ಬಂದಿದ ತಕ್ಷಣ ಇವನ್ ಮುಗೀತು ಇವಂದು. ಹೀಗೆ ದೊಡ್ಡ ಮೀನು ಚಿಕ್ಕ ಮೀನನ್ನು ತುಂಗದಂತೆ ಅಂತ. ಈ ರೀತಿ ಆಗ್ಬಾರ್ದು ವ್ಯಾಪಾರದಲ್ಲಿ. ಒಂದು ವ್ಯಾಪಾರದ ಇವುಗಳು ಬರ್ಬೇಕಾದ್ರೆ. ಆದ್ರೆ ಅವ್ರ ಸರ್ವೈವಲ್ ಏನು ಅಂದ್ರೆ ಇವ್ರನ್ನ ನಾಶ ಮಾಡಿ ಅಂತ. ಇನ್ನು ಇದು ಎಷ್ಟು ತೀವ್ರವಾಗಿ ಆಗ್ಬಿಡುತ್ತೆ ಅಂದ್ರೆ, ಹಿಂದೆ ಯಾವಾಗ್ಲೂ ಹೇಳಿದ್ನೆ ನಾನು ಉದಾಹರಣೆ. ಈಗ ಒಂದು ಮ್ಯಾಚ್ ಬಾಕ್ಸ್ ಬೆಂಕಿ ಪಟ್ಟಿಗೆ ಅದಿದೆ. ಹೊಸದಾಗಿ ಒಬ್ಬ ಕಂಪ್ನಿ ಶುರು ಮಾಡ್ತಾನೆ. ಈ ಹಳಬ ಏನ್ ಮಾಡ್ತಾನೆ ಗೊತ್ತಾ, ಅವನು ತಯಾರು ಮಾಡಿದ ತಕ್ಷಣ ತಗೊಂಡ್ಬಿಡ್ತಾನೆ. ಅವನು ಖುಷಿ ಆಗತ್ತೆ, ನಾ ಮಾಡಿದಷ್ಟು ತಗೊಂಡ ಅಂತ. ಅಷ್ಟು ತಗೊಂಡು ಹೋಗ್ಬಿಟ್ಟು ಎಲ್ಲದಕ್ಕೆ ನೀರ್ ಹಾಕ್ಬಿಡೋದು. ಅದಕ್ಕೆ ತಂದ್ಬಿಟ್ಟು ಆಮೇಲೆ ಫ್ರೀ ಆಗಿ ಎಲ್ಲ ಅಂಗಡಿಗೂ ತಗೊಳ್ರಿ, ಇದು ಹೊಸದಾಗಿ ಬಂದಿದೆ ಅಂತ. ತಗೊಂಡವ್ರು ಏನೇನು ಉಜ್ಜಿದ್ರು ಹತ್ತಲ್ಲ, ಇದು ಹಾಳು ಬಿಸಾಕಿ, ಇದು ಸರಿಯಾಗಿಲ್ಲ, ಇದು ಹೊಸ ಕಂಪ್ನಿ, ಆ ಹಳೆದೇ ಬರ್ಲಿ ಅಂತ ಇವನನ್ನ ಪೂರ್ಣ ಮುಗಿಸ್ಬಿಟ್ನಾ. ಇದು ಕಟ್ ಥ್ರೋಟ್ ಬಿಸಿನೆಸ್ ಅಂದ್ರೆ ಇದು. ಈ ರೀತಿ ಒಬ್ಬರು ಇನ್ನೊಬ್ಬರನ್ನ ತುಳಿದು ಮಾಡುವಂತಹದ್ದು ಎಲ್ಲ. ಹಾಗೆ ಅರ್ಥ ಸಂಪಾದನೆ ದುಡ್ಡಿಗಾಗಿ ಮಾಡುವಂತಹದ್ದು. ಕೃಷಿಯಾದಿ ವ್ಯಾಪಾರಗಳು ಬೇಡ ಅಂತ ಹೇಳಿ ಲಘುವಾದ ರತ್ನ ವ್ಯಾಪಾರ ವಾಣಿಜ್ಯಾದಿಗಳನ್ನ ಅವಲಂಬಿಸೋ ಅಂತ ಹೇಳೋದ್ರಲ್ಲಿ ಅಲ್ಲಿ ಏನು ಅಸಂಗತ ಇಲ್ಲ. ಯಾಕೆಂದ್ರೆ ಬಹಳ ಬೇಗ ಸಿಗತ್ತೆ. ಶಾರ್ಟ್ ಕಟ್ಸ್ಗಳು ಯಾರಿಗೂ ಬೇಡ. ಕಷ್ಟದಲ್ಲಿ ಹೋಗೋದಕ್ಕಿಂತ ಸುಲಭವಾಗಿದೆ ಮಾರ್ಗ ಅಂತಂದ್ರೆ ಹೀಗೆ. ಕೃಷಿಯಾದಿ ವ್ಯಾಪಾರಿಗಳಿಗೆ ಯೋಗ್ಯವಾದ ಅಧಿಕಾರಿ ಬೇರೆ, ರತ್ನ ವಾಣಿಜ್ಯಾದಿಗಳಿಗೆ ಅಧಿಕಾರಿನೇ ಬೇರೆ. ಇದು ಲೋಕ ಪ್ರಸಿದ್ಧವಾದ ವಿಷಯ ಅಂತ ಹೇಳ್ತಾರೆ. ಗುರುಗಳಾನ ಕಷ್ಟ ಸಾಧ್ಯಗಳಾದಂತಹ ಕೃಷಿಯಾದಿ ವ್ಯಾಪಾರಗಳು, ಜಮೀನಿನ ಸಾಗುವಳಿ ಮೊದಲಾದ ವ್ಯಾಪಾರಗಳು, ಆದಿ ಶಬ್ದದಿಂದ ಕೆರೆ ಕಟ್ಟೋದು, ಬಾವಿ ತೆಗೆಯೋದೆ ಮುಂತಾದ ಸೂಚಿತವು. ಲಘುಗಳಾನ ಸುಲಭಗಳಾದಂತಹ ರತ್ನ ವಾಣಿಜ್ಯಾದಿಗಳು, ರತ್ನ ಬಡಿ ವ್ಯಾಪಾರ, ಸರಕುಗಳ ವ್ಯಾಪಾರ, ಆದಿ ಶಬ್ದದಿಂದ ಚಿನ್ನ ಬೆಳ್ಳಿ ವ್ಯಾಪಾರಗಳು ಇವೆಲ್ಲ ಹೇಳಲ್ಪಟ್ಟಿದ್ದು. ಅಥಾರ್ಥಿ ಪಕ್ಕಲ್ ಒಂದೇ ಫಲವಾದ ಧನಾರ್ಜನೆ ಮಾಡಬೇಕೆಂಬುದರ ವಿಷಯದಲ್ಲಿ ವಿಕಲ್ಪಿಕ್ಕಿರದವಂ ವಿಕಲ್ಪಿಸಿ ಹೇಳುವುದು ಸಹ ಅಧಿಕಾರಿ ವಿಶೇಷ ವ್ಯವಸ್ಥೆಯಾಲೆ ಯಾರು ಯಾವುದರಲ್ಲಿ ಯೋಗ್ಯತೆ ಇರುವ ಅಧಿಕಾರಿಗಳು ಎಂಬ ವ್ಯವಸ್ಥೆಯು ಅದರ ಮೂಲಕವಾಗಿ ಎನ್ರುಮಿಡ ಎಂಬುವ ಸಂದರ್ಭದಲ್ಲಿ ಲೋಕ ಪ್ರಸಿದ್ಧ. ಇದರಿಂದ ಗುರೂಪಾಯವಾದ ಭಕ್ತಿ ಯೋಗಕ್ಕೂ ಲಘೂಪಾಯವಾದಂತಹ ಪ್ರಬಂಧನಕ್ಕೂ ಅಧಿಕಾರಿಗಳು ಬೇರೆ ಬೇರೆ ಎಂದು ಸ್ಥಾಪಿತ. ಎಲ್ಲವೂ ಕೂಡ ಬೇಕಾದಷ್ಟು ಉದಾಹರಣೆಗಳು. ನಾನು ಎಲ್ರಿಗೂ ಸಮಾನವಾಗಿ ನೋಡ್ತೀನಿ. ನಮ್ಮ ಈಗಿನ ಸೆಕ್ಯುಲರಿಸಮ್, ಸಮಾನತೆ, ಈಕ್ವಲ್ ಸ್ಟೇಟಸ್ಸು ಎಲ್ಲ ಹುಚ್ಚುತನಗಳಿದೆಲ್ಲ. ವಿವೇಕ ಇರಬೇಕು. ಇವರ ಆರ್ಗ್ಯುಮೆಂಟ್ಸ್ ಹೆಂಗೆ ಅಂದ್ರೆ, ಈಗ ಒಬ್ಬ ತಾಯಿಗೆ 4 ಜನ ಮಕ್ಕಳಿದ್ದಾರೆ, ಒಂದು ಈಗಿನ್ನು ಕೈಗೂಸೋದು, ಮತ್ತೊಬ್ಬ 20 ವರ್ಷದವನಿದ್ದಾನೆ. 20 ವರ್ಷದವನಿಗೂ ಈ ಚಿಕ್ಕ ಮಗು ಇನ್ನು ಅನ್ನನೇ ತಿನ್ನೋಕ್ಕಾಗಲ್ಲ. ಎರಡಕ್ಕೂ ಸಮಾನವಾಗಿ ಹಾಕ್ಬೇಕು ಅಂತ ಅವನಿಗೆ ತಟ್ಟೆ ಬುತ್ತಿ ಹಾಕ್ದಂಗೆ ಇದಕ್ಕೆ ಇಟ್ರ ತಿನ್ನೋಕ್ಕಾಗತ್ತಾ? ಇದನ್ನ ಮ್ಯಾಶ್ ಮಾಡಿ ಅದಕ್ಕೆ ಸೆಮಿ ಸಾಲಿಡ್ ತರ ಕೊಡ್ಬೇಕು, ಅದು ಅವನಿಗೆ ಜೀರ್ಣವಾಗತ್ತೆ. ತಾಯಿ ಭೇದ ಮಾಡ್ತಾ ಇದ್ದಾಳೆ. ಇವಾಗ ದೊಡ್ಡವನಿಗೆ ಎಷ್ಟು ಕೊಟ್ನೋ ಅಷ್ಟೇ ಚಿಕ್ಕ ಮಗ ಕಡೆ ಮಗುಗೂ ಕೊಡ್ಲಿಲ್ಲ. ಇದು ಆರ್ಗ್ಯುಮೆಂಟ್. ಇದು ವರ್ಣ ವ್ಯವಸ್ಥೆಯಾಗಲಿ ಇದು ಅಷ್ಟೇ. 100 ಮತವಿಹುದು ಲೋಕದ ಉಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಪ್ಪುದ ಸಾರದಡುಗೆಯ ವಿಚಾರದೊಲೆಯಲಿ ಮಾಡು ಬೇರೆ ಮತಿ ಬೇರೆ ಮತ. ನಿಮ್ಮ ಮೆಂಟಲ್ ಇದ್ರದ್ದು ಸಂಸ್ಕಾರ ಮತಿ ಅದಿದೆಯಲ್ಲ, ಅದಕ್ಕೆ ಸರಿಯಾದಂತ ಯಾರಿಗೆ ಯಾವುದು ಉಪಾಯವಾಗಬೇಕು, ಯಾರು ಶಕ್ತರೋ ಯಾರು ಅಶಕ್ತರೋ ಎಲ್ರಿಗೂ ಒಂದೇ ಆಗೋಲ್ಲ. ತಲೆಗೆಲ್ಲ ಒಂದೇ ಮಂತ್ರ ಆಗೋದಿಲ್ಲ.
ಇದೆಲ್ಲ ಇಲ್ಲಿ ವಿಚಾರ ಮಾಡಬೇಕಾದ ವಿಷಯಗಳು. ಹೀಗೆ ಇವೆಲ್ಲ ಬೇರೆ ಬೇರೆ ಲಘು ಉಪಾಯ ಇರೋದು, ಪ್ರಪದನಕ್ಕೂ ಅಧಿಕಾರಿಗಳು ಬೇರೆ ಬೇರೆ ಅನ್ನುವಂಥದ್ದು ಸ್ಥಾಪಿತ. ಇದು ಹಿಂದೆ ಅಧಿಕಾರಿ ವಿಭಾಗಾದಿಗಳಲ್ಲಿ ಉಪಪಾದನೆ ಆಗಿದೆ. ಹಾಗೆ ಇಲ್ಲಿ ಕೂಡ ಲೀಲಾಸಾರಥಿಯು ಕೃಷ್ಣ ಉಪದೇಶದಲ್ಲೂ ಕೂಡ 2 ಉಪಾಯಗಳು ಭಿನ್ನ ಅಧಿಕಾರಿಗಳಿಗೆ ವಿಧಿಸಲ್ಪಟ್ಟಿರುತ್ತದೆ ಅನ್ನೋದು ಭಾವ. ಶಕ್ತನಾದವನು ಅಲ್ಲಿ ಬರ್ಲಿ, ಅಶಕ್ತನಿಗೆ ಇದು ಸಾಮಾನ್ಯ ಧರ್ಮ ಬೇರೆ, ವಿಶೇಷ ಧರ್ಮ ಬೇರೆ. ವಿಶೇಷ ಧರ್ಮ ಸಾಮಾನ್ಯ ಧರ್ಮವಾಗುವುದಿಲ್ಲ, ಅದಕ್ಕೆ ಬೇರೆನೆ. ಈ ರೀತಿಯಲ್ಲೇ ಇದನ್ನ ಸರಿಯಾಗಿ ತಿಳಿಬೇಕು. ಸಾಮಾನ್ಯ ಧರ್ಮವೇ ಎಲ್ಲದಕ್ಕೂ ಅನ್ವಯ ಅಂತಲ್ಲ. ಇದಕ್ಕೇನೆ ಹೇಳಿದ್ದು ನಾನು ಅನೇಕ ಬಾರಿ ಕೂಡ ಉದಾಹರಣೆ. ಈಗ ಮಂಡಿ ನೋವು ಬಂದಿದೆ, ರುಮೆಟಾಯ್ಡ್ ಆರ್ಥರೈಟಿಸ್, ಕೆಳಗಡೆ ಕೂತ್ಕೊಳ್ಳೋಕ್ ಆಗೋಲ್ಲ. ಕೆಳಗಡೆ ಕೂತ್ಕೊಂಡು ಮಾಡ್ಬೇಕು ಅನ್ನೋದು ವಿಧಿ, ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡಿ. ಇವ್ರಿಗೆ ಕಾಲ್ ಮುಡ್ಸೋದಕ್ಕೆ ಆಗೋಲ್ಲ, ಮತ್ತಾಗಾರೆ ಏನು ಬಿಟ್ಬಿಡೋದ? ನಿಮಗೆ ಸುಖಾಸೀನಃ ಕೂತ್ಕೊಳ್ಳಿ, ಭಗವಂತನ ಆರಾಧನೆ ಮಾಡೋದು ಮುಖ್ಯ. ಆದ್ರೆ ಯಾರಿಗಾಗುತ್ತೋ ಅವನು ಕೂತ್ಬಿಟ್ರೆ, ಒಂದು ಸಭೆ ಸೇರಿಸಿದೆ, ಯಾವ್ದೋ ಒಂದು ಇದ್ರಲ್ಲಿ ನಿಂತಿಟ್ಕೊಳ್ಳಿ, ತಿರುಪವೆಗೂ ಮತ್ತೊಂದಕ್ಕೋ, ಯಾರು ಕಾಲಿಗಾಗೋಲ್ವೋ ಕೂತ್ಕೊಳ್ಳೋಕೆ ಅವ್ರಿಗೆ ಎಂತ ಕುರ್ಚಿಗಳಾಗಿದೆ. ಚಿಕ್ಕವರೆಲ್ಲ ಹೋಗಿ ಅಲ್ಲಿ ಕೂತ್ ಬಿಟ್ರೆ ದೊಡ್ಡವರು ಆಮೇಲೆ ಬಂದವ್ರು ನಿಧಾನಕ್ಕೆ ಬಂದಿರ್ತಾರೆ. ಅವ್ರ ನಿಧಾನಕ್ಕೆ ಬರೋದಲ್ಲ, ಟೈಮಿಗೆ ಸರಿಯಾಗಿ ಬರಬೇಕು. ಅಥವಾ ನನಗೆ ರಿಸರ್ವ್ ಮಾಡಿ ಇಟ್ಬಿಟ್ಟಿದ್ದಾರೆ, ನಾನು ಯಾವಾಗ ಬೇಕಾದ್ರೂ ಹೋಗ್ಬಹುದು, ಈ ಆಟಿಟ್ಯೂಡ್ ಇಲ್ಲ. ಇದು ನನ್ನ ಸ್ಥಳ, ಇದು ನಂದೇನೆ ಸೀಟು, ಏನ್ ಇವ್ರಿಗೇನು ಅಲ್ಲಿ ಮೊದ್ಲೇ ಬರ್ಕೊಟ್ಬಿಟ್ಟಿದಾರ ದೇವಸ್ಥಾನದಲ್ಲಿ, ಈ ಜಾಗದಲ್ಲಿ ಇವರೇ ಕುತ್ಕೋಬೇಕು, ಏನಾದ್ರು ಇದೆಯಾ? ಇದು ಎಂತ ಹುಚ್ಚುತನಗಳು ಇದೆಲ್ಲ. ಇವ್ರಿಗೆ ವಿವೇಕಿಗಳು ಅಂತ ಹೇಳೋಕ್ಕಾಗತ್ತೋ? ಉಪನ್ಯಾಸ ಕೇಳಿದಾರ ಅಷ್ಟು ವರ್ಷಗಳು ದಂಡಕ್ಕೆ. ಆದ್ರೂ ಕೇಳ್ತಾರೆ, ಉಪನ್ಯಾಸ ಕೇಳ್ತಾರೆ. ಮತ್ತೊಬ್ಬರ ಬಗ್ಗೆ ಒಂದು ಅನುಕಂಪೆ ಅದು ಇಲ್ಲದೆ ಇದ್ರೆ ಅವ್ ಮನುಷ್ಯತ್ವವೇ ಅದು. ವಯಸ್ಸಾದವ್ರು ಯಾರೋ ಬಂದಿದ್ದಾರೆ, ಎದ್ದಿತ್ಕೊಳಕ್ಕೆ ಇವ್ರಿಗೆ ಸಾಮರ್ಥ್ಯ ಇದ್ದಾಗ ಎದ್ದು ಕೊಟ್ಟು ಅವ್ರಿಗೆ ಸೀಟ್ ಕೊಟ್ಬಿಟ್ಟು ಕೆಳಗಡೆ ಕೂತ್ಕೊಂಡ್ರೆ ಮರ್ಯಾದೆ ಕಡಿಮೆ ಆಗತ್ತಾ? ಭಗವಂತ ತುಂಬಾ ಇಷ್ಟಪಡ್ತಾನೆ ಅದನ್ನ. ಮಾಡೋರು ಎಷ್ಟು ಜನ? ಈ ರೀತಿ ಒಂದೊಂದ್ರಲ್ಲೂ ಕೂಡ ಅಧಿಕಾರಿಗಳು ಯಾರು, ಅದು ಧರ್ಮದ ಆಚರಣೆಯಲ್ಲೂ ಕೂಡ ಅಷ್ಟೇ. ಆಗಲಿ, ಪೂರ್ವಪಕ್ಷಿ ಪುನಃ ಇನ್ನೇನ್ ಹೇಳ್ಬಹುದು ಅಂತಂದ್ರೆ, ಶ್ರೀವತ್ಸಾಂಕ ಮಿಸ್ಟರ್ ಆಳ್ವಾನ್, ಕೂರತ್ ಆಳ್ವಾನ್, ಜ್ಞಾನ ನಿಧಿಗಳು. ಈ ಚರ್ಮ ಶ್ಲೋಕ ವ್ಯಾಖ್ಯಾನದಲ್ಲಿ ನಾವು ಹೇಳಿದ ಹಾಗೆ, ಒಬ್ಬ ಅಧಿಕಾರಿಗೇನೆ ಉಪಾಯಾಂತರ ದೌಷ್ಕರ್ಯದಿಂದ ಶೋಕಿಸುವವನಿಗೇನೆ ಪ್ರಪತ್ತಿಯು ವಿಧಿಸಲ್ಪಟ್ಟಿದೆ ಎಂದು ತೋರ್ಪಡಿಸುತ್ತಾರಲ್ಲ ಅಂತಂದ್ರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ಅದರ ಅರ್ಥವು, ಅವರ ಅರ್ಥ ನಿಮ್ಮ ಅಭಿಪ್ರಾಯಕ್ಕೆ ಅನುಗುಣವಲ್ಲ ಎಂದು ಹೇಳಿ ಅವರ ಅಭಿಪ್ರಾಯ ಯಾವುದು ಅಂದ್ರೆ ತಿಳಿಸ್ತಾರೆ. ಶ್ರೀವತ್ಸಾಂಕ ಮಿಶ್ರರು ಬರೆದಿರೋದು ಏನು ಅಂದ್ರೆ, ಉಪಾಯಾಂತರ ದೌಷ್ಕರ್ಯ ಶೋಷಂ ಸ್ವಂ ಮದವಾಪ್ತಯೇ ಸಾಧನತ್ವೇನ ನಿರ್ಣೀತಾಃ ಸರ್ವಾನ್ ಸಂತ್ಯಜ್ಯ ದೂರತಃ ಮಾಮೇಕಂ ಶರಣಂ ಯಾಹಿ ಎಂಬುದಾಗಿ. ಉಪಾಯಾಂತರವಾದ ಭಕ್ತಿಯೋಗವನ್ನು ಅನುಷ್ಠಿಸುವುದು ತುಂಬಾ ಕಷ್ಟವೇ ಎಂದು ಶೋಕಿಸುತ್ತಿರುವ ಮತ್ತು ನನ್ನನ್ನು ಹೊಂದುವುದಕ್ಕೆ ಉಪಾಯವಾಗಿ ನಿರ್ಮಿಸಲ್ಪಟ್ಟಿರುವುದು ಯಾವುದೋ ಅದೆಲ್ಲ ಧರ್ಮಗಳನ್ನ ದೂರವಾಗಿ ತ್ಯಜಿಸಿರುವ ನೀನು ನನ್ನೊಬ್ಬನನ್ನೇ ಉಪಾಯವಾಗಿ ಹೊಂದು ಎಂದರೆ ಪ್ರಪದನವನ್ನ ಅನುಷ್ಠಿಸು ಎಂಬ ಅರ್ಥ. ಆದ್ದರಿಂದ ಕೂರತ್ತಾಳ್ವಾನವರ ಅಭಿಪ್ರಾಯವು ಭಿನ್ನಾಧಿಕಾರಿಗೆಂದೇ ಹೇಳ್ತಾರೆ. ಆಳ್ವಾನುಡಿಯ ಶ್ರೀ ಕೂರತ್ತಾಳ್ವಾನವರ ಚರ್ಮಶ್ಲೋಕ ವ್ಯಾಖ್ಯಾನದಲ್ಲೂ ಕೂಡ ಇವುಗಳವೇ ವಿವಕ್ಷಿತಮಾಹಯಾಲೆ ಅಧಿಕಾರಿಯ ವಿಶೇಷ ವ್ಯವಸ್ಥೆಯೇ ಹೇಳಲ್ಪಟ್ಟಿರೋದ್ರಿಂದ ವರು ವಿರೋಧಮಿಲ್ಲ, ಯಾವುದೊಂದು ವಿರೋಧನೂ ಇಲ್ಲ. ಶ್ರೀ ಕೂರತ್ತಾಳ್ವಾನವರ ಅಭಿಪ್ರಾಯವು ನಮ್ಮ ಅಭಿಪ್ರಾಯ ವಿನಃ ಬೇರೆ ಅಲ್ಲ ಎಂಬುವ ಭಾವ. ಈಗ ಒಬ್ಬೊಬ್ರು ನನ್ನ ಅಭಿಪ್ರಾಯ ಹೀಗೆ, ಅವ್ರು ಹೇಳ್ಕೊಳ್ಳಿ ರಾಮಾನುಜರು ಅಂತ ಹೇಳಿದ್ರು ಸರಿಯಾಗತ್ತಾ? ನೀವ್ ಹಾಗಾದ್ರೆ ರಾಮಾನುಜನ ಆಶ್ರಯಿಸಿದಂಗ ಆಯ್ತಾ? ಅವರನ್ನು ಇನ್ನು ಇದು ಮಾಡ್ದಂಗ ಆಯ್ತಾ? ಈ ಪ್ರಪತ್ತಿ ಅನ್ನೋದು ಎಲ್ರಿಗೂ ಕೂಡ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ರಾಮಾಯಣದಲ್ಲಿ ಅವನು ಹೇಳಿದ್ದು ಬೇಡ, ಇಲ್ಲಿ ಇದು ಬ್ರಹ್ಮವಿದ್ಯೆಗೆ ಸಮ. ಅಕ್ಷಿವಿದ್ಯೆ, ಬ್ರಹ್ಮವಿದ್ಯೆ, ಉಪಕೋಸಲ ವಿದ್ಯೆ, ಆ ವಿದ್ಯೆಗಳಿಂದ ಏನ್ ಸಿಗೋದು? ಮೋಕ್ಷ. ಈ ಪ್ರಪತ್ತಿ ಮಾಡಿದ್ರೆ ಅದ್ರಲ್ಲೂ ಮೋಕ್ಷ. ಇದು ಒಂದು ಬ್ರಹ್ಮವಿದ್ಯೆ ಪ್ರಪದನ. ಆ ಬ್ರಹ್ಮವಿದ್ಯೆ ಅನ್ನೋದಕ್ಕೆ ಅಧಿಕಾರಿ ಬೇಡವೆ? ಅದು ಬೇಡ, ಬೇರೆಯವರಿಗೆ ಇಲ್ಲ ಅಂತಂದ್ಬಿಟ್ಟು ರಾಮಾನುಜರ ಮಾತನ್ನೇ ತಿರುಗಿಸ್ಬಿಟ್ಟು
ಅಲ್ಲಿಂದ ಮುಂದೆ ಬಂದ ಆಚಾರಗಳು ಹಿಂಗ್ ಹೇಳಿದ್ರೆ ಸರಿಯಾಗುತ್ತೋ? ಇದೇನೇ ಬರುವಂತಹದ್ದು ಡಿಫರೆನ್ಸಸ್ ಬರೋದಕ್ಕೆ ಒಬ್ಬೊಬ್ಬರಿಗೂ ಕೂಡ. ಸೊ ಇದು ಮಾನ್ಯವಾಗೋಲ್ಲ. ಇಲ್ಲ ಇಲ್ಲ ನಾನು ಹೇಳ್ತೀನಿ, ಇದು ಪ್ರಪತ್ತಿ ಬ್ರಹ್ಮವಿದ್ಯೆ, ಇದು ಬೇರೆಯವ್ರಿಗಲ್ಲ. ಹಾಗಿದ್ರೆ ರಾಮ ಏನ್ ಮಾಡ್ಬೇಕಾಗಿತ್ತು? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಜಯಾದಿದೆ ಅಭಯಂ ಶ್ರೀ ವೈಷ್ಣವೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ ಹೇಳ್ಬೇಕಾಗಿತ್ತು. ಸರ್ವಭೂತೇಭ್ಯೋ ಅಂತ ಯಾಕೆ ಹೇಳದ ಅಲ್ಲಿ? ರಾಮಾನುಜರೋದು ಎಲ್ಲರಿಗೂ ಅವಕಾಶ ಅಂತ ಯಾಕೆ ಹೇಳಿದ್ರು? ಅದನ್ನ ತಿರುಗಿಸ್ಬಿಟ್ಟು ಇವರು ಇಲ್ಲ ಇಲ್ಲ ಅದು ಹಾಗಲ್ಲ ಅಂತಂದ್ರೆ ಗುರುಗಳು ಹೇಳಿದ ಮಾತಿಗಿಂತ ಇವರು ಬುದ್ಧಿವಂತರ? ಪೂರ್ವೇ ಏತದೂಚು. ವೇದಾಂತ ದೇಶಿಕರು ಈ ರೀತಿ ತಮ್ಮ ಸ್ವಂತ ಬುದ್ಧಿ ಇದ್ರದಕ್ಕೆ ಎಲ್ಲೂ ಹೇಳಿದ್ದು ಉಲ್ಲೇಖ ಸಿಗೋಲ್ಲ ನಿಮ್ಗೆ. ಅವರ ಅರ್ಥ ಹೇಳೋದು ನಾಥ ಮುನಿಗಳು ಹೇಳಿದ್ದು ಅದೇನೆ, ಯಾಮನಾಚಾರ್ಯ ಹೇಳಿದ್ದು ಅಷ್ಟೇ, ಆಳ್ವಾರಗಳ ಅನುಭವ ಅದೇನೆ, ಎಲ್ಲದಕ್ಕೂ ಸಮಂಜಸವಾಗಿ ಪೂರಕವಾಗಿ ಕೊಡ್ತಾರೆ. ಇಲ್ಲ ಇದು ಹಂಗೆ ಅಂತ ಎಲ್ಲೂ ಖಂಡಿಸೇ ಮಾಡಿದ್ದಲ್ಲ. ಈ ಬೇರೆ ಬೇರೆ ದುರಭಿಪ್ರಾಯಗಳನ್ನ ಯಾರು ಕೊಡ್ತಾರೆ ಅದನ್ನು ಖಂಡಿಸ್ತಾರೆ. ಈಗ ಇಲ್ಲಿ ಬರ್ಬೇಕಾದ್ರೆ ಕೂರ ತಾಳ್ವಾನ್ ಮಾತನ್ನು ತೆಗೆದ್ರು. ಕೂರ ತಾಳ್ವಾನ್ ಬೇರೆ ಹೇಳ್ತಾರ ರಾಮಾನುಜರಿಗಿಂತ? ಶ್ರುತಿಗೆ ಸಮಂಜಸವಾಗಿ ಹೇಳುವಂತದ್ದು. ಸಾಧನತ್ವೇನ ನಿರ್ಣೇತಾನ್ ಸರ್ವಾನ್ ಸಂತ್ಯಜ್ಯ ಎಂಬುದಕ್ಕೆ ಶೋಕಿಸುತ್ತಿರುವ ನೀನು ಎಂಬುದರೊಂದಿಗೆ ಅನ್ವಯಿಸಲು ಸಾಧ್ಯವಿಲ್ಲವಾಗಿ ಅನುವಾದ ಪಕ್ಷದಲ್ಲಿ ಅತ್ಯಂತ ಅಶಕ್ತ ಅಧಿಕಾರವು ತೋರಿ ಬರೋದ್ರಿಂದ ಯಥಾಶ್ರಿತವಾದ ಅನ್ವಯದಲ್ಲಿ ನೈರಪೇಕ್ಷವು ತೋರಿ ಬರೋದ್ರಿಂದ ವಿರೋಧವೇನೂ ಇಲ್ಲ ಎಂಬ ಭಾವ. ಉಪಾಯಾಂತರ ದೌಷ್ಕರ್ಯಾತ್ ಎಂಬುದರಿಂದ ಪ್ರಪದನವು ಅಶಕ್ತ ಅಧಿಕಾರಿಗೂ ಭಕ್ತಿಯೋಗವು ಶಕ್ತನಿಗೂ ಎಂಬುದು ವ್ಯಕ್ತ. ಕೇನೋಪಾಯೇನ ಲಘುನಾ ವಿಷ್ಣೋರ್ನಾಮ ಸಹಸ್ರಗಂ ಪಾಠ್ಯತೆ ಪಂಡಿತ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಯಾವ ಲಘುವಾದ ಉಪಾಯದ ಮೂಲಕ ವಿಷ್ಣು ಸಹಸ್ರನಾಮದ ಪಠಣದ ಫಲವೇ ಉಂಟಾಗುತ್ತೋ ಅದನ್ನು ದಯವಿಟ್ಟು ತಿಳಿಸಿ ಎಂದು ಪಾರ್ವತಿ ತನ್ನ ಪತಿಯನ್ನ ಶಿವನನ್ನ ಕುರಿತು ಕೇಳಿದ್ದಕ್ಕೆ ಈಶ್ವರ ಹೇಳಿದ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮ ಇತಿ ರಮೆ, ಅವಳದು ರಮೆ ಅನ್ನೋದು ಪಾರ್ವತಿಗೆ ಸಂಬೋಧನೆ. ರಮೆ ರಾಮೇ ಮನೋರಮೆ, ರಾಮ ಅನ್ನೋದು ಸ್ತ್ರೀಗೆ ಉದ್ದೇಶ ಹೇಳುವಂತ ಪದ. ಇನ್ನೊಂದು ಪರ್ಯಾಯ ಪದಗಳು ನೀವು ಇದನ್ನ ನೋಡಿದ್ರೆ ಯಾವುದು ಅಮರಕೋಶ, ಸ್ತ್ರೀ ಅನ್ನೋದಕ್ಕೆ ಪರ್ಯಾಯ ಪದಗಳು. ಸಹಸ್ರನಾಮ ತತ್ತುಲ್ಯಂ, ಸಹಸ್ರನಾಮಕ್ಕೆ ಸಮಾನವಾದದ್ದು ರಾಮ 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 ಅಂತ. ಅದಕ್ಕೆ ಇನ್ನೇನೋ ರಿಸರ್ಚ್ಗಳು. ರಾ ಅನ್ನೋದು 2ನೇ ಅಕ್ಷರ ಯಾರ ಲಾವಾದಲ್ಲಿ, ಮಾ ಅನ್ನೋದು 5ನೇ ಅಕ್ಷರ, 2 × 5 10, 10 × 10 100, 100 × 10 1000, ಏನೇನೋ ಸರ್ಕಸ್ಸುಗಳು. ಮತ್ತೆ ಈಗ ಲಘುಪಾಯ ಕೊಡ್ತಲ್ಲ, ಹಾಗಾದ್ರೆ ವಿಷ್ಣು ಸಹಸ್ರನಾಮ ಯಾಕೆ ಹೇಳ್ಬೇಕು? ಶಾರ್ಟ್ ಕಟ್ಟು, ಬಹಳ ಸುಲಭ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರ್ಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಒಂದ್ಸಲ ಹೇಳ್ಬಿಟ್ರೆ ಸಹಸ್ರನಾಮ ಅದ್ರ ಫಲ ಬಂದ್ಬಿಡ್ತಾವ, ಸಾಕು. ಎಷ್ಟೊತ್ತಾಗ್ಬೇಕಾಗಿತ್ತು? 20 ನಿಮಿಷ 30 ನಿಮಿಷ ಹೇಳ್ಬೇಕಾಗಿತ್ತು ಸಹಸ್ರನಾಮನ. ಮತ್ತೆ ಅದನ್ನೇನೆ ಒಂದ್ಸಲಿ 3 ಸಲ ಹೇಳ್ಬಿಟ್ರೆ ಶ್ರೀರಾಮ ರಾಮ ರಾಮೇತಿ 3 ಸಲ ಹೇಳಿದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತಿಗೂ ಆಯ್ತು. ಎಷ್ಟು ಸುಲಭ ಬೇಕಲ್ವಾ ನಮಗೆ? ಒಂದೊಂದು ನಾಮದ ಉಚ್ಚಾರಣೆ ಮಾಡ್ಬೇಕಾದ್ರೆ ಅವನ ವೈಭವ, ಅವನು ನಡೆಸಿದ ದಾಮೋದರ ಒಂದು ಪದ ತಗೊಂಡ್ರೇನೆ, ಸೊಂಟಕ್ಕೆ ಕಟ್ಸ್ಕೊಂಡವನು, ಅವನಿಗೆ ಆ ಕೃಷ್ಣ ಯಶೋದೆ ಸೊಂಟಕ್ಕೆ ಮೊಸರನ್ನ ಕಡಿಯೋ ಹಗ್ಗದಿಂದ ಕಟ್ಟಿದ್ದು ಎಲ್ಲ ನೆನಪಾಗುತ್ತಂತೆ ಭಗವಂತನಿಗೆ. ಶಾರ್ಟ್ ಕಟ್ಟುಗಳು ಯಾವುದರಲ್ಲಿ ಏನು ಅಂತ ಇರ್ಲಿ. ಈಗ ಹೋಗೋಣ. ಶ್ರೀರಾಮ ರಾಮ ಎಂಬುದಾಗಿ ಶ್ರೀರಾಮನಾಮ ಪಠಣ ಆ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಸಮಾನವಾದ ಫಲವುಳ್ಳದ್ದು ಅಂತ ಹೇಳಿದ್ದು ಶಕ್ತನಿಗೆ ವಿಷ್ಣು ಸಹಸ್ರನಾಮ ಪಠಣವೇ. ಅದಕ್ಕೆ ಅಶಕ್ತನಾದರೆ ಆಗಲಿ ಅಥವಾ ಕಾಲಾನುಕೂಲ ಇಲ್ಲದವನಾದ್ರೆ ಆಗ ಶ್ರೀರಾಮ ಸಂಕೀರ್ತನೆ. ಇದೇನೇ ಹೇಳಿದ್ದು ಸಾಮಾನ್ಯ ಧರ್ಮ, ಆಪದ್ ಧರ್ಮ. ಈಗ ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ತೀರಿ, ನಿಮ್ಗೆ ಏನೋ ಒಂದು ಕೆಲಸ, ಅದಕ್ಕೆ ಹೋಗಿದ್ರಿ, ಬಂದಿದ್ಲ, ಸಮಯ ಜಾಸ್ತಿ ಆಗೋಯ್ತು, ಅದಕ್ಕಾಗ್ಲಿಲ್ಲ, ಇಲ್ಲ ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕು, ನಿಮ್ ಸಮಯದಲ್ಲಿ ಹೇಳೋಕ್ಕಾಗ್ಲಿಲ್ಲ, ಆ ರೀತಿಯ ಆಪದ್ ಧರ್ಮವಾಗಿ ಶ್ರೀರಾಮ ರಾಮ ರಾಮೇತಿ ಹೇಳೋದು. ಆದ್ರೆ ಪ್ರತಿದಿನ ಸಹಸ್ರನಾಮವನ್ನೇ ಪೂರ್ಣವಾಗಿ ಹೇಳ್ಬೇಕು. ಇದು ಸರಿಯಾದಂತದ್ದು. ಯಾವತ್ತಾಗೋಕ್ಕಿಲ್ವೋ ಅಂತಂದಾಗ ಅವಾಗ ಸಂಗ್ರಹವಾಗಿ ಹೇಳಿ. ಇದು ವಿವೇಕ. ಇದೇನೆ ಆಚರಣೆಗಳಲ್ಲಿ. ಯಾವ್ದೋ ಹೋಮನೋ ಏನೋ ಒಂದ್ ಮಾಡ್ಬೇಕು, ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಆ ಟೈಮ್ ಸರಿಯಾಗಿ ಮಾಡೋಕ್ಕಾಗ್ಲಿಲ್ಲ, ಸಂಧ್ಯಾ ವಂದನೆ ಬಂದ್ಬಿಟ್ಟು ಆಮೇಲೆ ಕಾಲಾತೀತ ದೋಷ
ಹೇಳ್ಬಿಟ್ಟು ಮಾಡಿ. ಇಲ್ಲ ಹೊರಡ್ಬೇಕಾದ್ರೆ ಅರ್ಘ್ಯ ಪ್ರದಾನ ಮಾಡ್ಬಿಡಿ, ಬಂದ್ ಆಮೇಲೆ ಜಪ ಮಾಡಿ. ಅರ್ಥ ಸರಿಯಾಗಿ ತಿಳ್ಕೊಂಡ್ರೆ ಯಾವ್ದಕ್ಕದು ಕಾಲೇ ಸಂಧ್ಯಾ ಮುಪಾಸೀತ ಅಂತ ಹೇಳಿದ್ದು ಸಂಧ್ಯಾಕಾಲ ಸಮಯದಲ್ಲಿ ಕೂತ್ಕೊಂಡು ಮೊದಲು ಗಾಯತ್ರಿ ಇದನ್ನ ಮಾಡ್ಬೇಕು. ಸುಮ್ನೆ ಗಾಯತ್ರಿ ಜಪ ಮಾಡ್ಬಿಡ್ತೀನಿ ಹಾಗಾದ್ರೆ ಸಾಕು ಅಂತಂದ್ರೆ ಇಲ್ಲ. ಅರ್ಘ್ಯ ಪ್ರದಾನ ಇದೆ, ಆಚಮನ ಇದೆ, ಇದು ತರ್ಪಣ ಇದೆ, ದೇವ ತರ್ಪಣ ಇದೆ, ಭಗವಂತನ 12 ನಾಮಗಳಿಗೆ ಇದೆಲ್ಲ. ಆಮೇಲೆ ಆಸನ ಮಂತ್ರಸ್ಯ ಎಲ್ಲ ಇದೆ, ಅಂಗನ್ಯಾಸ ಕರನ್ಯಾಸಗಳು ಇವುಗಳ ಜೊತೆಗೆ ನಡೆಸುವಂತಹದ್ದು. ಈಗ ಸಂಧ್ಯಾ ವಂದನೆನೇ 25 ನಿಮಿಷ ಮಾಡ್ಬಿಟ್ರೆ ಅವರು ಸಮಯ ಕೊಟ್ಟಿದ್ದಾರೆ ಅಷ್ಟರೊಳಗೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಮಾಡಿದ್ರೆ ಏನು ಅಂದ್ರೆ ಇದು ಮಿಸ್ ಆಗತ್ತೆ. ಎಲ್ಲದರಲ್ಲೂ ಕೂಡ ಬೇಕಾಗ್ತದೆ. ಈಗ ಉದಕ ಶಾಂತಿ ಮಾಡಬೇಕು, 1.5 ಗಂಟೆ ಕಾಲ ಸಮಯ ಅದು ಹೇಳಿರ್ತಾರೆ ಅವರು. ಬೆಳಗ್ಗೆ ಬೇಗ ರೆಡಿಯಾಗಿ ಇಷ್ಟೊತ್ತಿಗೆ ಬರ್ತೀವಿ ಅಂತ. ಅವ್ರ ಕೆಲಸ ಎಲ್ಲ ಬಿಟ್ಟು ಬಂದಿರ್ತಾರೆ, ಇವ್ರದ್ದು ಇನ್ನೂ ಸ್ನಾನನೇ ಆಗಿರೋಲ್ಲ. ಇಲ್ಲ ಬಂದ್ಬಿಡ್ತೀನಿ ಮಾಮ ಅಂತ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬರ್ತೀನಿ ಅಂತ ಅದ್ರಲ್ಲಿ 1 ಗಂಟೆ ಎಳೆದು ಬಿಡೋದು. ಇವರಿಗೆ ಮಿಕ್ಕಿ ಟೈಮ್ ಎಷ್ಟು ಕೊಟ್ಟಿರೋದು 7:30 ಇಂದ 9 ಮುಗಿಸ್ತೀನಿ ಅಂತ ಉದಕ ಶಾಂತಿನ. ಅರ್ಧ ಗಂಟೆನಲ್ಲಿ ಇವ್ರು ಉದಕ ಶಾಂತಿ ಆಗ್ಬೇಕು. ಏನ್ ಮಾಡ್ಬೇಕು ಅವಾಗ? ಇವ್ರು ಓಡಿಸ್ತಾರೆ. ಎಲ್ಲ ಅನಾಚಾರಕ್ಕೆ ಮೂಲ ಏನು? ಇವರು ಯಾರು ಮಾಡ್ತಾರೋ ಕರ್ತ ಅವನು ಸರಿಯಾಗಿ ಟೈಮ್ ಸರಿಯಾಗಿ ಸಿದ್ಧವಾಗ್ಬಾರ್ದ? ಈ ಪ್ರವಾಸಗಳು ಇದಕ್ಕೆಲ್ಲ ಹೊರಡ್ಬೇಕು ಅಂತಂದಾಗ ಯಾವತ್ ದಿವ್ಸದಲ್ಲಿ ಹೋಗ್ತೀರೇನೋ ಪ್ರವಾಸ, ಯಾವತ್ ಹೋಗ್ತೀರ ಅವತ್ತು ಬೇಗ ಎದ್ದು ಹೋಗಬಾರ್ದ? ಎಷ್ಟು ವಿಚಿತ್ರವಾಗಿ ಜನಗಳ ಆಟಿಟ್ಯೂಡ್ ಅಂತ. ಇಲ್ಲಿಂದ ಇಷ್ಟೆಲ್ಲ ಹಣ ಎಲ್ಲ ಮಾಡ್ಕೊಂಡು ನನ್ನ ಮಕ್ಕಳು ಇವ್ರುಗಳು ಎಲ್ಲ ಹೊರಗಡೆ ಹೋಗೋದು ಅಂತ, ಅವರು ಬರ್ಬೇಕು ಇವ್ರು ಬರ್ಬೇಕು. ಬಂದ ಮೇಲೆ ಅಲ್ಲಿಂದ ಬೆಳಗಾದ ತಕ್ಷಣ ಎಲ್ಲೋ ಹೋಗ್ಬೇಕು ಅಂತ ಎಷ್ಟೊತ್ತಾದ್ರೂ ಹೇಳೋ ಹಂಗೆ ಇಲ್ಲ. ಆಗ ಮಲ್ಕೊಳ್ಳೋಕೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಯಾವುದೋ ಹೋಟೆಲ್ ರಿಸಾರ್ಟ್ ನಲ್ಲಿ ಮಲ್ಕೊಂಡು 12 ಗಂಟೆ ತನಕ ನೀವು ಮಲಗಿದ್ರೆ ನಿದ್ದೆ ಬರ್ತಿರ್ಲಿಲ್ವಾ? ಹೋಗಿದ್ಯಾತಕ್ಕೆ? ಅಲ್ಲಿ ಏನೋ ಒಂದು ಘಟನೆ ಏನೋ ಮತ್ತೊಂದೋ ನೋಡೋದಕ್ಕೆ ಅಂತ. ಅದಕ್ಕೆ ಹೋಗೋಕೆ ಇಲ್ಲ, ಕಡೆಗೆ ಯಾವ್ದೋ ಊಟ ಟೈಮ್ಗೆ ಹೋಗೋದು. ಇಲ್ಲ ಯಾರೋ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ, ಏನೋ ಒಂದು ಹೋಮನೋ ಪಟ್ಟಾಭಿಷೇಕನೋ, ಊಟ ಟೈಮ್ ಹೋಗ್ಬಿಡೋದು. ಇಲ್ಲ ತಾಂಬೂಲ ಕೊಡ್ತಾರಲ್ಲ ಆ ಟೈಮ್ಗೆ ಹೋಗೋದು. ಏನಿದು ಆಚರಣೆ? ಆಸಕ್ತಿ ಇದೆಯಾ? ಹೋಗಿ ಭಾಗವಹಿಸಿ. ಅದರಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ದಾರೆ, ಎಲ್ಲ ಮುಗಿದು ಮಂಗಳಾರತಿ ಕಡೆ ಶಾತ್ಮಾರಿ ಟೈಮ್ ಪುನಃ ಪೋರು ಪ್ರಸಾದ ಕುಡ್ಕಾಳೆ ಅಂಡ್ ಟೈಮ್ಗೆ. ಬರೀ ಪ್ರಸಾದ ನಿಮ್ ಮನೇಲಿ ಸಿಗೋಲ್ವಾ ತಿನ್ನೋದಕ್ಕೆ? ಹೋಗೋದೇ ಅಪರೂಪ ದೇವಸ್ಥಾನಕ್ಕೆ ಹೋಗೋದು. ಹೋದಾಗ ಅಭಿಷೇಕಕ್ಕೆ ಆ ಟೈಮ್ ಸರಿಯಾಗಿರ್ಬಾರ್ದೆ. ಯಾಕೆ ಈ ರೀತಿಯ ಒಂದು ಕೇರ್ಲೆಸ್ನೆಸ್ ಅಥವಾ ಹೋದ್ರಾಯ್ತು ಅಂತ ಅನ್ನುವಂತ ಆಟಿಟ್ಯೂಡು? ಇದು ಬಿಟ್ರೆ ಅವರು ಉದ್ಧಾರ ಆಗುತ್ತೆ. ಇಲ್ಲ ನಮಗೇನು ಊಟ ಬೇಕು, ಹೋಗೋದು ಯಾತಕ್ಕೆ? ಊಟ ಮಾಡೋಕೆ ಅಷ್ಟಕ್ಕೆ ಅಂತ ಅನ್ಕೊಂಡ್ರೆ ಸರಿ ಆಗ್ಬೋದು. ಉಪಾಯಾಂತರ ದೌಷ್ಕೃತ್ಯ ಶೋಷಂ ಸ್ತ್ವಂ ಶೋಚಃ ತ್ವಂ ಮದವಾಪ್ತಯೇ ಸಾಧನತ್ವೇನ ನಿನ್ನೀತಾಃ ಸರ್ವಾನ್ ಸತ್ಯಜ್ಯ ದೂರತಃ ಮಾಮೇಕಂ ಶರಣಂ ಯಾಹಿ. ಸಾಧನತ್ವೇನ ನಿನ್ನೇತಾನೆ ಸರ್ವಾನ್ ಸಂತ್ಯಜ್ಯ ಎಂಬುದಕ್ಕೆ ಶೋಕಿಸುತ್ತಿರುವ ನೀನು ಎಂಬುದರೊಂದಿಗೆ ಅನ್ವಯಿಸಲು ಸಾಧ್ಯವಿಲ್ಲದಾಗಿ ಇದೆಲ್ಲ ಬಂದಿತ್ತು. ಮುಂದಕ್ಕೆ ರಾಮನಾಮ ವರಾನನೆ ಅಲ್ಲಿಗೆ ಬಂದ್ವಲ್ಲ. ಶಕ್ತನಿಗೆ ವಿಷ್ಣು ಸಹಸ್ರನಾಮ ಪಠನ ಪೂರ್ಣವಾಗಿ ಆಗ್ಬೇಕು. ವಿಷ್ಣು ಸಹಸ್ರನಾಮ ಹೇಳದ್ಮೇಲೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಲೇಬೇಕು. ಈಗೆಲ್ಲ ಹಿಂದಿನ ಕಾಲಕ್ಷೇಪಗಳು ಇವುಗಳಲ್ಲಿ ನೋಡಿದ್ವಿ ಎಷ್ಟು ಮುಖ್ಯ. ಇವರಿಬ್ಬರನ್ನು ಪ್ರಾರ್ಥನೆ ಮಾಡೋದು, ಕೇವಲ ನಾರಾಯಣನೋ ಅಥವಾ ಕೇವಲ ಲಕ್ಷ್ಮಿಯನ್ನೋ ಪೂಜೆ ಮಾಡೋದಲ್ಲ. ಉಪಾಸನೆ ಆಗ್ಲಿ ಸ್ತೋತ್ರದಲ್ಲಾಗ್ಲಿ ಅಲ್ಲ. ಲಕ್ಷ್ಮಿ ಹೃದಯ ಹೇಳಿದ್ರೆ ನಾರಾಯಣ ಹೃದಯ ಹೇಳಿ, ಲಕ್ಷ್ಮಿ ಕವಚ ಹೇಳಿದ್ರೆ ನಾರಾಯಣ ಕವಚ ಹೇಳ್ಬೇಕು, ಅವಾಗ್ಲೇ ಅದು ಪೂರ್ಣವಾಗೋದು. ಅದೇ ರೀತಿ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಲಕ್ಷ್ಮಿ ಅಷ್ಟೋತ್ತರ ಹೇಳಬೇಕು. ಅನುಕೂಲ ಇಲ್ಲದಿದ್ದಾಗ ಆಗ ಶ್ರೀರಾಮ ರಾಮ ರಾಮೇತಿ ಅನ್ನುವ ಸಂಕೀರ್ತನೆ. ಹೀಗೆ ಹೇಗೆ ಭಿನ್ನಾಧಿಕಾರಿಗಳನ್ನು ಕುರಿತು ಹೇಳಲ್ಪಟ್ಟಿತೋ ಹಾಗೆಯೇ ಇಲ್ಲಿಯೂ ಕೂಡ ಭಾವಿಸತಕ್ಕದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ಕಡೆನಲ್ಲಿ ಗುರುವಾದ ಅವಗಾಹನ ಸ್ನಾನಕ್ಕೆ ಬದಲಾಗಿ ವಿಕಲ್ಪಿಸಿ ಲಘುವಾದ ಮಂತ್ರಸ್ನಾನ ವಿಧಿಯೂ ಕೂಡ ಭಿನ್ನಾಧಿಕಾರಿಗಳಾದ ಶಕ್ತ ಅಶಕ್ತರನ್ನ ಕುರಿತದ್ದೇ ಎಂದು ಭಾವಿಸತಕ್ಕದ್ದು. ಸರಿಯಾದ ಸ್ನಾನ ಅಗಮರ್ಷಣ ಸೂಕ್ತವನ್ನ ಹೇಳಿ ಅವಗಾಹನ ಸ್ನಾನ ಮಾಡೋದು. ಅಯ್ಯೋ ಯಾರು ಚಳಿನಲ್ಲಿ ಇಳಿತಾರೆ, ಬಟ್ಟೆ ಎಲ್ಲ ಚೇಂಜ್ ಮಾಡ್ಬೇಕು, ಅಯ್ಯ ಬೇಡ ಸುಮ್ನೆ ಇದು ಮಂತ್ರ ಸ್ನಾನ ಇದೆ, ಅಪವಿತ್ರ ಪವಿತ್ರ, ಒಂಚೂರು ಪ್ರೋಕ್ಷಣೆ ಮಾಡ್ಕೊಂಡು ನೋಡ್ಲಾ. ಕಾವೇರಿ ನದಿ ತನಕ ಹೋಗಿದ್ದೀರಿ, ಪ್ರೋಕ್ಷಣೆ ಪಡ್ಕೊಂಡು ನೋಡ್ಲಾ. ಹಾಗಾದ್ರೆ ಅವರು ವೆಹಿಕಲ್ ನಲ್ಲಿ ಬರ್ತಾರಲ್ಲ, ಒಂದ್ ಬಾಟ್ಲಲ್ಲಿ ಹಿಡ್ಕೊಂಡ್ ಬರ್ತಾರೆ, ಮನೆಯಲ್ಲಿ ನಿಮಗ್ ಪ್ರೋಕ್ಷಣೆ ಮಾಡ್ಬಿಡ್ತಾರೆ, ಸಾಕಲ್ಲ. ನದಿನಲ್ಲಿ ಹೋಗಿ ಸ್ನಾನ ಮಾಡೋದು ಹೇಗಿದೆ, ಅದು ಬಿಟ್ಬಿಟ್ಟು ಬಂದು ನಂಗೊಂಚೂರು ಪ್ರೋಕ್ಷಣೆ ಮಾಡ್ಬಿಡಿ ಅಂದ್ರೆ
ಶಾಸ್ತ್ರವನ್ನ ಹೆಂಗೋ ನಿಮಗೆ ಆರೋಗ್ಯ ಸರಿ ಇಲ್ಲ, ಅಲ್ಲಿ ಸ್ನಾನ ಮಾಡೋಕ್ ಆಗೋಲ್ಲ, ಇಲ್ಲ ಹೋಗೋದಕ್ಕೆ ದೈಹಿಕವಾಗಿ ಇಲ್ಲ ಇದಿದೆ ಅಶಕ್ತತೆ, ಅಂತವರಿಗೆ ಅದು ಸರಿ. ಅವರಿಗೆ ನಿಜವಾಗ್ಲೂ ಅಂತ ಇದಿದೆ, ಅಯ್ಯೋ ನನಗೆ ಹೋಗಕ್ ಆಗೋಲ್ಲವಲ್ಲ ಅಂತ. ಒಬ್ಬೊಬ್ಬರ ಜೀವನವನ್ನ ನೀವು ನೋಡಿದ್ರೆ ಈ ದೊಡ್ಡಯ್ಯಾಚಾರ್ಯರ ವೃತ್ತಾಂತದಲ್ಲಿ ಬರುತ್ತೆ. ಅವ್ರು ಪ್ರತಿ ವರ್ಷ ತಿರುಪತಿಗೆ ಹೋಗ್ತಾ ಇದ್ರಂತೆ. ಆಮೇಲೆ ದೈಹಿಕವಾಗಿ ಆಲಸ್ಯ, ಶ್ರೀನಿವಾಸ ಬರೋಕ್ಕಾಗೋಲ್ಲ ಅಂತ ಅಂದ್ಬಿಟ್ಟ. ಅಂದಾಗ ಅಲ್ಲಿ ದೊಡ್ಡಯ್ಯ ಸೇವೆ ಅಂತ ಅಂದ್ಬಿಟ್ಟು ತೆರೆ ಹಾಕ್ಬಿಡ್ತಾರೆ. ಆ ಟೈಮ್ನಲ್ಲಿ ಶ್ರೀನಿವಾಸ ತಿರುಪತಿಯಿಂದ ಇಲ್ಲಿಗೆ ಬರ್ತಾನೆ ಶೋಲಿಂಗರ್ಗೆ. ಇದ್ರಲ್ಲಿ ಶಂಕರರ ಜೀವನದಲ್ಲೂ ಅಷ್ಟೇ, ಅವ್ರು ಹೋಗಿ ಕಾಲಟಿ ಇದ್ರಲ್ಲಿ ಸ್ನಾನ ಇದನ್ನ ಮಾಡ್ತಾ ಇದ್ರು. ಆಮೇಲೆ ಇವ್ರಿಗೆ ಎದ್ದು ಹೋಗೋಕ್ಕೂ ಆಗ್ತಿಲ್ಲ. ಅವ್ರ ಮನೆ ಮುಂದ್ಗಡೆನೆ ನದಿ ಹರಿಯಿತು ಅಂತ ನೋಡಿ. ಇದು ಪವಾಡಗಳು ಅಂತಲ್ಲ, ಭಕ್ತರಿಗೆ ಯಾವಾಗ ಆಗೋಲ್ವೋ ಭಗವಂತನೇ ಹತ್ರ ಬರ್ತಾನೆ. ಆದ್ರೆ ಆಗುವಂತವ್ರು ಈ ರೀತಿ ಲಘುಪಾಯ ತಗೊಂಡ್ರೆ ಅವ್ರಿಗೆ ಪೂರ್ಣವಾದಂತ ಫಲ ಸಿಗೋಲ್ಲ. ವೇದದಲ್ಲೇ ಇದೆ, ನಿಮಗೆ ಎಷ್ಟು ಶ್ರದ್ಧೆನೋ ಅದಕ್ಕೆ ಸರಿಯಾಗಿ ಕಂತೆಗೆ ತಕ್ಕ ಬೊಂತೆ ಅಂತ ಗಾದೆ ಒಂದು. ನೀವು ಎಷ್ಟು ಮಾಡ್ತೀರೋ ಅದಕ್ಕೆ ಸರಿಯಾಗಿ ಫಲ. ಚೌಕಾಸಿ ಮಾಡ್ತೀರೋ ಪೌರೋಹಿತ್ಯದಲ್ಲೋ ಅಥವಾ ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ, ತಗೊಳ್ಳುವಾಗ ಬಹಳ ಸಂತೋಷದಿಂದ. ದಾನ ಪ್ರತಿಗ್ರಹ ಎರಡು ಸಮವಾಗಿರುವಂತದ್ದು. ದಾನವನ್ನು ಮಾಡ್ಬೇಕು, ಬರೀ ಪ್ರತಿಗ್ರಹ ಒಂದೇ ಅಲ್ಲ. ಹಾಗೆ ಯಾವ ಕೆಲಸ ಏನನ್ನು ಮಾಡಿದಾಗ ಸಂತೋಷದಿಂದ ಸ್ವ ಇಚ್ಛೆಯಿಂದ ಕೊಡಬೇಕು. ಅಶಕ್ತನಾದಾಗ ಅವ್ರಿಗಾಗ್ಬೋದು, ಅವ್ರು ಕೊಟ್ಟಿದ್ದಷ್ಟು ಏನ್ ಇಷ್ಟೇ ಕೊಟ್ರ ಅಂತ ಪುರೋಹಿತನು ಕೇಳಬಾರ್ದು ಅಥವಾ ಕೀಳಾಗಿ ಭಾವಿಸ್ಲೂಬಾರದು. ಗುರುಗಳು ಒಂದು ಉದಾಹರಣೆ ಹೇಳ್ತಾ ಇದ್ರು ವರದರಾಜ ಸಿರಿಮಲೆ. ಪೌರೋಹಿತ್ಯದಲ್ಲಿ ಸಂಭಾವನೆ ಹೇಳಬಾರ್ದು ಅಂತ. ಅನೇಕ ಬಾರಿ ಇದನ್ನ ಹೇಳಿದ್ದೆ. ಯಾರೋ ಒಬ್ರು ಬಂದ್ರು ಮಗನಿಗೆ ಉಪನಯನ ಮಾಡ್ಬೇಕು ಅಂತ, ನೀವು ಸಂಧ್ಯಾವನೆ ಮಾಡ್ತಿದ್ದೀರಾ? ಏನೋ ಯಥಾಶಕ್ತಿ ತ್ರಿಕಾಲ ಸಂಧ್ಯಾ ಮಾಡ್ತಿದ್ದೀನಿ, ಹಾಗಾದ್ರೆ ನಾನು ನಿಮ್ ಮಗನ ಮಾಡಿಸ್ತೀನಿ ಅಂತ ಹೋಗಿ ಅವನಿಗೆಲ್ಲದನ್ನು ಮಾಡಿಸ್ಬಂದ್ರು. ಹಿಂದಿನ ದಿವ್ಸ ಉದಕ ಶಾಂತಿ, ಪ್ರತಿಸರ ಬಂಧ, ಅಂಕುರಾರ್ಪಣ ಎಲ್ಲ, ಮಾರನೇ ದಿವ್ಸ ಗಾಯತ್ರಿ, ಬ್ರಹ್ಮೋಪದೇಶ, ಅದಕ್ಕೆ ಮೊದಲಿನ ಇದು ದಿಗ್ವಪನ, ಕುಮಾರ ಭೋಜನ ಎಲ್ಲ ಇದೆ. ಅದ್ರಲ್ಲಿ ಏನೇನ್ ಪ್ರೋಗ್ರಾಮ್ ಇದೆ ಎಲ್ಲದನ್ನು ಮುಗಿಸೋದು. ಆಮೇಲೆ ಅವ್ರೇನೋ ಎತ್ಕಿಂಚಿತ ದಕ್ಷಿಣೆ 100 ರೂಪಾಯಿ 50 ರೂಪಾಯಿ ಇಟ್ಕೊಟ್ರು ಉಪನಯನ 2 ದಿವಸ ಮಾಡಿದ್ದಕ್ಕೆ. ಅವ್ರು ಹೇಳಿದ್ರು ಅಶಕ್ತತೆ. ಅವ್ರು ನಿಜವಾಗ್ಲೂ ಈ ವಾಸ್ ನಾಟ್ ವೆರಿ ವೆಲ್ ಆಫ್. ಏನು ಯೋಚನೆ ಮಾಡ್ಬೇಡ್ರಿ, ಚೆನ್ನಾಗಿ ಮಾಡಿದ್ದೀರಿ, ಶ್ರದ್ಧೆಯಿಂದ ಅವ್ನ ಸಂಧ್ಯಾವನೆ ಮಾಡ್ಲಿ ಅಂತ ಹೇಳುದು. ಎಲ್ಲ ಹೇಳ್ಬಿಟ್ಟು ಬಂದಾಗ ಸಾಯಂಕಾಲಕ್ಕೆ ಯಾವ ಕಸ್ಟಮರ್ ಬಂದ ಅವ್ನ 5,000 ಕೊಟ್ಟ. ಇಲ್ಲಿ ಲಾಯರ್ ಪೋಯ್ತಲ್ಲಿ ಕೊಡೋ ಭಗವಂತ ಕೊಡ್ತಾನೆ, ಇದರಿಂದಾನೆ ಅವನಿಂದಾನೆ ತಗೋಬೇಕು ಅಂತಿದ್ಯಾ? ಮಾಡೋ ಕೆಲಸದಲ್ಲಿ ಲೋಪ ಇಲ್ಲ, ಅವನ್ ಕಡಿಮೆ ಕೊಟ್ನಲ್ಲ ಅನ್ನೋ ಭಾವ ಇಲ್ಲ. ಆದ್ರೆ ಶಕ್ತನಾದವನು ಅವನಿಗೆ ಚೌಕಾಸಿ ಮಾಡೋದನ್ನೇ ಮಾಡ್ಕೊಂಡು ಬಂದ್ರೆ ಭಗವಂತ ಅವನಿಗೂ ಚೌಕಾಸಿ ಮಾಡ್ತಾನೆ. ಎಲ್ಲ ಹೀಗೆ. ಅದಕ್ಕೆ ಕಂತೆಗೆ ತಕ್ಕ ಬೊಂತೆ ಅಂತ ಹೇಳಿ ವೇದದಲ್ಲೇ ಈ ಮಾತು ಬರುತ್ತೆ. ಯೋ ದಕ್ಷಿಣಂ ನ ದದಾತಿ. ಅದಕ್ ಮುಂದೆ ಇದೆ ಈ ಶೈವ ವಿಧಾನದಲ್ಲಿ ದುರಿಷ್ಟಗ್ಸ್ಯಾತ್ ಅಂತ. ಯಾರಿಗೆ ಏನ್ ಕೊಡ್ಬೇಕು ಅದನ್ನು ಕೊಡದೆ ಅದ್ರಲ್ಲಿ ಚೌಕಾಸಿ ಮಾಡಿದ್ರೆ ಅವನಿಗೆ ದುರಿಷ್ಟಗ್ಸ್ಯಾತೆ ಅಂತ ವೇದದಲ್ಲೇ ಬರು. ಎಕ್ಸ್ಪ್ಲಾಯಿಟು ಇವನು ಮಾಡಬಾರ್ದು, ಅವರು ಚೌಕಾಸಿ ಮಾಡೋಕ್ಕೂ ಹೋಗಬಾರ್ದು. ಇವೆಲ್ಲ ವಿಧಿ ನಿಯಮಗಳು ಪ್ರತಿಯೊಂದ್ರಲ್ಲೂ. ಇದರ ಅನ್ವಯ ಹೇಗೆ ಇಲ್ಲಿ ಅಂದ್ರೆ, ಯಾರಿಗೆ ಸರಿಯಾಗಿ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಮಯ ಇದೆಯೋ ಅವರು ಶಾರ್ಟ್ ಕಟ್ಟು ಶ್ರೀರಾಮ ರಾಮ ರಾಮೇತಿ ನಾನ್ ವಿಷ್ಣು ಸಹಸ್ರನಾಮ ಹೇಳ್ದೆ ಅಂತ ಅನ್ಕೋಬಾರ್ದು. ಪೂರ್ಣವಾಗಿ ವಿಷ್ಣು ಸಹಸ್ರನಾಮ ಹೇಳ್ಬೇಕು. ಲಕ್ಷ್ಮಿ ಅಷ್ಟೋತ್ತರನೂ ಹೇಳ್ಬೇಕು. ನೀವು ಲಕ್ಷ್ಮಿ ಅಷ್ಟೋತ್ತರನ ಹೇಳ್ತಿರೋ, ಶ್ರೀ ಸ್ತುತಿ ಹೇಳ್ತಿರೋ, ಗೋದಾ ಸ್ತುತಿ ಹೇಳ್ತಿರೋ, ಭೂಸ್ತುತಿ ಹೇಳ್ತಿರೋ, ಚತುಶ್ಲೋಕಿ ಹೇಳ್ತಿರೋ, ಅಷ್ಟಶ್ಲೋಕಿ ಹೇಳ್ತಿರೋ, ಒಟ್ಟಿನಲ್ಲಿ ಮಹಾಲಕ್ಷ್ಮಿಯನ್ನ ಕುರಿತು ಹೇಳ್ಬೇಕಾದ್ರೆ ಅಲ್ಲಿ ಶಾರ್ಟ್ ಕಟ್ ಬೇಡ. ಬೇಗ ಶ್ರೀರಾಮ ರಾಮ ರಾಮ ಅಂತ ಹೇಳ್ಬಿಟ್ಟು ಅಯ್ಯೋ ಟಿವಿ ಮುಂದೆ ಕೂತ್ಕೋಬೇಕು. ಇದು ಧರ್ಮವಾಯ್ದು. ಅಧಿಕಾರ, ಆ ಸಂದರ್ಭ, ಇವುಗಳ ಮೇಲೆ ಸಾಮಾನ್ಯ ಧರ್ಮ ಯಾವುದು, ವಿಶೇಷ ಧರ್ಮ ಯಾವುದು, ಇವುಗಳನ್ನ ಗಮನಿಸ್ಬೇಕಾದದ್ದು. ಅದರಿಂದ ಇಲ್ಲಿ ಈ ಮಂತ್ರ ಸ್ನಾನ ವಿಧಿ ಇವುಗಳು ಕೂಡ ಅಷ್ಟೇ. ಅವಗಾಹನ ಸ್ನಾನ, ನದಿ ಹತ್ರ ಹೋಗಿದ್ದೀರಿ, ನದಿನಲ್ಲಿ ಸ್ನಾನ ಮಾಡ್ಬೇಕು. ನಿಮಗೆ ಅಶಕ್ತತೆ ಇದ್ರೆ ಅವಾಗ ಪ್ರೋಕ್ಷಣೆ. ಸುಮ್ನೆ ಕಾರ್ನಲ್ಲೇ ಕೂತ್ಕೊಂಡು ಯಾರೀ ಹೋಗಿ ಸ್ನಾನ ಮಾಡೋದು, ಅಲ್ಲೆಲ್ಲ ಕೂತ್ಕೊಂಡು ಕಟ್ಟೆ ಮೇಲೆ ಸುಮ್ನೆ ಒಂಚೂರು ನೀರ್ ತಗೊಂಡ್ಬಂದು ನಮ್ಗೆ ಹಾಕ್ಬಿಡಿ ಸಾಕು ಅಲ್ಲ. ಅದರಿಂದ ಇದು ಕೂಡ ಭಿನ್ನ ಅಧಿಕಾರಿಗಳಾದ ಶಕ್ತ ಅಶಕ್ತರನ್ನ ಕುರಿತದ್ದೇ ಎಂದು ಭಾವಿಸಬೇಕು. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದು ಕೂಡ ಇದೆ ಅನ್ವಯ. ಧರ್ಮವನ್ನೇ ಬಿಟ್ಬಿಡೋದಲ್ಲ. ಮುಂದೆ ಸಮಾವರ್ತನಾದಿಗಳಲ್ಲಿ ಒಬ್ಬ ಅಧಿಕಾರಿಗೇನೆ ಗುರು ಲಘು ಪ್ರಕ್ರಿಯೆಗಳು ಉಂಟಲ್ಲ ಅಂದ್ರೆ
ಅದಕ್ಕೆ ಸಮಾಧಾನವಾಗಿ ಭಿನ್ನವಾದ ಅವಸ್ಥಾ ವಿಶೇಷಗಳೆಂದು ವಿಕಲ್ಪಿಸಿ ಹೇಳಿತು ಅಂತ ಹೇಳ್ತಾರೆ. ಹೀಗೆ ಭಾವಿಸದಿದ್ದರೆ ಗುರು ಪ್ರಕ್ರಿಯೆಗೆ ವೈಯರ್ಥ ಉಂಟಾಗತ್ತೆ ಅಂತ ಹೇಳ್ತಾರೆ. ಸಮಾವರ್ತನಾದಿಗಳಿಲ್ ಬ್ರಹ್ಮಚರ್ಯ ಆಶ್ರಮ ಗುರುಕುಲ ವಾಸದೊಂದಿಗೆ ಕಳೆದ ನಂತರ ಗೃಹಸ್ಥಾಶ್ರಮ ಅಥವಾ ಸನ್ಯಾಸಾಶ್ರಮಗಳಿಗೆ ಪೂರ್ವಭಾಗಿಯಾಗಿ ಆಚರಿಸಬೇಕಾದ ಸಮಾವರ್ತನೆ. ಇವರು ಎಸ್.ಎಂ. ಕೃಷ್ಣಮಾಚಾರ್ಯ ಹಾಕ್ಬಿಟ್ರು ತೂಷ್ಣೀಂ ಸ್ನಾನ ವಿಧಿ ಅಂತ. ಏನು ತೂಷ್ಣೀಂ ಅಂದ್ರೆ ಮೌನವಾಗಿ ಚಪ್ಪಲಿನು ಛತ್ರಿ ಕೊಟ್ಟುಬಿಟ್ಟು ಹೋಗಷ್ಟು ದೂರ ಬಂದ್ಬಿಡು ಆಗೋಯ್ತು ಸಮಾವರ್ತನೆ ಅಂತ. ಅದನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಇವರು. ಸಮಾವರ್ತನ ಅಂದ್ರೆ 4 ವ್ರತಗಳು. ಬ್ರಹ್ಮಚರ್ಯ ವ್ರತ ಆದ ಮೇಲೆ 4 ವ್ರತಗಳನ್ನ ಆಚರಿಸಿ ಅವುಗಳನ್ನ ಮುಗಿಸುವಂತಹದ್ದು ಸಮಾಪನ. ಆರಂಭ ಮಾಡ್ಬೇಕು, ಮುಗಿಸ್ಬೇಕು. ಇದು ಹೇಗಿತ್ತು ಅಂತಂದ್ರೆ ಮೊದಲು ಬಹಳ ದೊಡ್ಡದಾಗತ್ತೆ ಆದ್ರೂ ಹೇಳ್ತೀನಿ. 1 ದಿವಸ ಆಗ್ನೇಯ ವ್ರತ, ಸೌಮ್ಯ ವ್ರತ, ಪ್ರಾಜಾಪತ್ಯ ವ್ರತ, ವೈಶ್ವದೇವ ವ್ರತ. ಆ ವ್ರತ ಮಾಡಿ ಮಾರನೇ ದಿವಸ ಗ್ಯಾಪ್ ಬಿಡ್ಬೇಕು. ಮಾರನೇ ದಿವಸ ವೈಶ್ವದೇವ, ಅದಾದ್ಮೇಲೆ ಗ್ಯಾಪು, ಆಮೇಲೆ ಪ್ರಾಜಾಪತ್ಯ, ಅದಾಯ್ತು, ಆಮೇಲೆ ಸೌಮ್ಯ. ಹೀಗೆ 4 ದಿವಸಕ್ಕೆ 8 ದಿವಸದ ಗ್ಯಾಪ್ ಇಲ್ಲಿ. ಆಮೇಲೆ ಕನ್ಕ್ಲೂಡಿಂಗ್ಗೆ ಮತ್ತೆ 8, 16 ದಿವಸಗಳಾಗೋದು. ವಿವಾಹಕ್ಕೆ ಮೊದಲು ಬ್ರಹ್ಮಚರ್ಯ ವ್ರತವನ್ನ ಮುಗಿಸಿದ್ರೇನೆ ಅವನು ಸ್ನಾತಕ, ಎ ಗ್ರಾಜುಯೇಟ್. ಸ್ನಾತಕ ಅಂದ್ರೆ ಸ್ನಾನ ಮಾಡದ ಅಂತಲ್ಲ. ಸ್ನಾನ ಕ್ರಿಯೆ ಅಂದ್ರೆ ಇಲ್ಲಿ ನಾವು ನೀರ್ ಹಾಕೊಂಡ್ ಮಾಡ್ತೀವಲ್ಲ, ಸ್ನಾನವೋ ಮಂತ್ರ ಸ್ನಾನವೋ ಅವಗಾಹನ ಸ್ನಾನವೋ ಇಲ್ಲ ಬಿಸಿನೀರ್ ಸ್ನಾನನೋ, ಇದೆಲ್ಲ ಹೇಳಿದ್ದು. ಸ್ಮೃತಿಕಾರರೇ ಇದನ್ನ ನೋಡಿ ಇವೆಲ್ಲವನ್ನ ಸೇರಿಸಿ ಒಂದೇ ದಿವಸ ನಡೆಸಬಹುದು ಅಂತ ಆಮೇಲೆ ಇದೊಂದು ಅಮೆಂಡ್ಮೆಂಟ್. ವ್ರತ ಸಮಾವರ್ತನೆ 5 ಗಂಟೆ 5.25 ಗಂಟೆ ಕಾಲದ ಕಾರ್ಯಕ್ರಮ ಇದು. ಮದಂತಿ ಕಲಶಾರಾಧನೆ ಅಂತ ಇದೆ. ಅದಕ್ಕಾಗಿ ಅವನು ಯಜ್ಞೋಪವೀತ ಧರಿಸಿ ನವಕಾಂಡ ಋಷಿ ತರ್ಪಣವನ್ನ ಮಾಡಿ ಈ ಒಂದೊಂದೇ ವ್ರತಗಳನ್ನ ಮಾಡಿ ಪುನಃ ಇನ್ನೊಂದು ಸೀಲಿ ನವಕಾಂಡ ಋಷಿ ತರ್ಪಣ, ಆಮೇಲೆ ಇವುಗಳನ್ನೆಲ್ಲ ಸಮಾಪನೆ ಮಾಡುವಂತ ಮದುವೆಗಿಂತ ಸ್ವಲ್ಪ ದೊಡ್ಡದಾಗಿ ನಡೆಯೋ ಕಾರ್ಯಕ್ರಮ ಅದು ವ್ರತ ಸಮಾವರ್ತನ. ಗುರುಕುಲ ವಾಸದಿಂದಿಗೆ ಕಳೆದ ನಂತರ ಗೃಹಸ್ಥಾಶ್ರಮ ಅಥವಾ ಸನ್ಯಾಸಿಗೆ ಸಮಾವರ್ತನ ಆದ್ರೆ ಇವನು ಬೇಕಾದ್ರೆ ಗೃಹಸ್ಥಾಶ್ರಮಕ್ಕೆ ಹೋಗ್ಬೋದು, ಇಲ್ಲದಿದ್ರೆ ಇದ್ರದಲ್ಲಿ ಏನೋ ಮದುವೆ ಆಗ್ಬೋದು ಅಥವಾ ಸನ್ಯಾಸಾಶ್ರಮವನ್ನು ಸಿಗಿಸ್ಬೋದು. ಸನ್ಯಾಸಿ ಆಗ್ಬೇಕಾದ್ರೂ ಕೂಡ ವ್ರತ ಸಮಾವರ್ತನೆ ಆಗ್ಬೇಕು, ಬ್ರಹ್ಮಚರ್ಯವನ್ನು ಮುಗಿಸಿದ್ದು. ಎಲ್ಲ ವಿಕಲ್ಪಗಳು ಕೆಲವೆಲ್ಲ ಇನ್ನೆಲ್ಲೋ ಹೇಳ್ತಾ ಇದ್ದಿದ್ದು ಕೇಳದೆ ಯಾರೋ ಮಾಡಿದ್ದು ಅಷ್ಟೇ. ಈಗ ಪತ್ನಿ ಏನೋ ಅವರ ಕರ್ಮ ಇದರಿಂದ ವಿಯೋಗ ಉಂಟಾಯ್ತು ಅವರಿಗೆ. ಪತ್ನಿ ಇಲ್ಲ ಅಂತಂದಿದ ತಕ್ಷಣ ಅವ್ರು 2 ಪುನಲ್ ತೆಗೆದ್ಬಿಟ್ಟು ಒಂದೇ ಪುನಲ್ ಹಾಕೊಂಡ್ಬಿಡೋದು, ಕಚ್ಚೆ ಪಂಚೆ ಬಿಟ್ಬಿಟ್ಟು ದಟ್ಟಿ ಪಂಚೆ ಉಟ್ಕೊಳ್ಳೋದು, ಇದೆಲ್ಲ ಅರ್ಥ. ಪತ್ನಿ ಹೋಗ್ಬಿಟ್ರೆ ಅವನು ಬ್ರಹ್ಮಚಾರಿ ಆಗೋದಿಲ್ಲ. ಬ್ರಹ್ಮಚರ್ಯ ವ್ರತವನ್ನ ಮುಗಿಸಿದ್ದಾನೆ, ಸ್ನಾತಕನಾದಾಗಲೇ ಅವನು ಕಚ್ಚೆ ಪಂಚೆ ಬರುತ್ತೆ. ಅಲ್ಲೇ 2 ಸ್ನಾತಕಾಂಗಂ ಅಂತ ದ್ವಿತೀಯ ಯಜ್ಞೋಪಯುಕ್ತ ಧಾರಣೆ ಇದೆ. ಪತ್ನಿ ಒಂದ್ ವೇಳೆ ಹೋದ್ರೆ ಇಲ್ಲ ಡೈವರ್ಸ್ ಆಗ್ಬಿಟ್ರೆ ಇವನು ಒಬ್ಬನೇ ಆಗ್ಬಿಟ್ಟ ಅಂತಂದ್ಬಿಟ್ಟು ಅವನು ಬ್ರಹ್ಮಚಾರಿ ಆಗೋಲ್ಲ. ಅವನಿಗೆ ಪುನಃ ವ್ರತ ಸಮಾವರ್ತನೆ ಇಲ್ಲ ಅಷ್ಟೇ. ವಿದುರನಾದವನು ಒಂದ್ ವೇಳೆ ಮದುವೆ ಆಗೋದಾದ್ರೆ ಅವನಿಗೆ ಪುನಃ ವ್ರತ ಸಮಾವರ್ತನೆಗಳಿಲ್ಲ. ಹಾಗೆ ಡೈವರ್ಸ್ ಮಾಡಿ ಇನ್ನೊಬ್ಬನ ಮಾಡ್ಕೊಳ್ತಾನೆ ಅಂತಂದ್ರೆ ಅವನಿಗೆ ಮತ್ತೆ ವ್ರತ ಸಮಾವರ್ತನೆ ಮಾಡಿಸ್ಬೇಕಾಗಿಲ್ಲ. ಹೆಂಡತಿ ಇಲ್ಲ ಅಂತಂದ್ರೆ ಇವನು ಬ್ರಹ್ಮಚಾರಿ ಅಲ್ಲ. ಇದು ಬಹಳ ಸ್ಪಷ್ಟವಾಗ್ಬೇಕು. ಗೃಹಸ್ಥಾಶ್ರಮ ಸನ್ಯಾಸ ಆಶ್ರಮಗಳಿಗೆ ಪೂರ್ವಭಾವಿಯಾಗಿ ವ್ರತ ಸಮಾವರ್ತನೆ, ಅದನ್ನೇ ಸಮಾವರ್ತನ ಅಂದ್ರು. ಚತುಷ್ಟಯ, ವ್ರತ ಚತುಷ್ಟಯ ಅಂತ ಹೆಸರು. ಇವುಗಳಲ್ಲಿ ಆದಿ ಶಬ್ದದಿಂದ ಸ್ನಾನ ಭೇದವನ್ನ ವಿಕಲ್ಪಿಸಿ ಹೇಳುವ ಪ್ರಕರಣಗಳು ಹೇಳಲ್ಪಟ್ಟವು. ಅವು ಯಾವುದಂದ್ರೆ ಕಾಲವಿಲ್ಲದೆ ಅಶಕ್ತಾದಿ ಅವಸ್ಥೆಗಳಲ್ಲಿರುವಾಗಲೂ ಸ್ನಾನ ಭೇದವ ಸ್ವಲ್ಪ ಹೇಳಿರುತ್ತದೆ. ಏನು ವಿಕಲ್ಪ ಇಲ್ಲಿ ಅಂತಂದ್ರೆ, ಈಗ ಸಡನ್ ಆಗಿ ದಿಢೀರ್ ಮದುವೆ ಆಗ್ಬೇಕು, ಅವನಿಗೆ ಬ್ರಹ್ಮಚರ್ಯ ಮಾಡಿಲ್ಲ, ಉಪನಯನ ಮಾಡಿಲ್ಲ, ತಂದೆ ತಾಯಿಗಳು ಅತ್ಯಂತ ಪ್ರೀತಿ ವ್ಯಾಮೋಹದ ಪರಾಕಾಷ್ಠೆಯಿಂದ ಅಯ್ಯೋ ನನ್ನ ಮಗನಿಗೆ ಉಪನಯನ ಮಾಡ್ಬಿಟ್ರೆ ಅವನು ಸಂಧ್ಯಾವನ್ನೇ ಮಾಡೋಲ್ಲ, ಸಂಧ್ಯಾವನ್ನೇ ಮಾಡದಿದ್ರೆ ದೋಷ ಅಂತ ಹೇಳ್ತಾರೆ. ಅದಕ್ಕೆ ಮಗ ದೋಷಕ್ಕೆ ಒಳಗಾಗ್ತಾನೆ. ಅವನಿಗೆ ಆ ದೋಷ ಬರದಂಗ್ ಮಾಡೋದು ಹೀಗೆ, ಉಪನಯನನೇ ಮಾಡೋದು ಬೇಡ, ಮದ್ವೆಗೆ ಹಿಂದಿನ ದಿವಸ ಮಾಡಿಸ್ಬಿಟ್ರು ಸಾಕು. ಈ ಆಟಿಟ್ಯೂಡು, ಈ ಮೂರ್ಖತನ ಅದು ಆಟಿಟ್ಯೂಡ್. ಅದರಿಂದ ಏನಾಗತ್ತೆ ಅಂದ್ರೆ ಮಗ ಗರ್ಭಾಷ್ಟಮದಿಂದ ಆ ದಿವಸದಿಂದ ಇವನಿಗೆ 8ನೇ ವರ್ಷ, ಆ ಸಂದರ್ಭದಿಂದ ಅವನು ಮದುವೆ ಆಗೋ ತನಕ ಅಷ್ಟು ವರ್ಷಗಳು
ಪ್ರತಿದಿನ 3 ಹೊತ್ತು ಸಂಧ್ಯಾ ವಂದನೆ ಮಾಡದೇ ಇರೋ ದೋಷಕ್ಕೆ ತಂದೆ ತಾಯಿಗಳು ಭಾಗಿಗಳಾಗ್ತಾರೆ, ಅದಕ್ಕೆ ಕಾರಣರಾಗ್ತಾರೆ. ದೇ ವಿಲ್ ಬಿ ಪನಿಶ್ಡ್ ಫಾರ್ ಇಟ್. ಸೊ ತಂದೆಯಾಗಿ ಇವನ ಕರ್ತವ್ಯ ಅಷ್ಟವರ್ಷೇ ಉಪನೀತ, ಅವನಿಗೆ ಮಾಡಿಸ್ಬೇಕು ಸರಿಯಾಗಿ, ವ್ರತ ಸಮಾವರ್ತನೆ ಆಗ್ಬೇಕು. ಮತ್ ವ್ರತ ಸಮಾವರ್ತನೆ ಕಟ್ ಶಾಟ್ ಹೆಂಗೆ ಅಂದ್ರೆ, ನಿನ್ನೆ ದಿವಸ ಉಪನಯನ ಆಗಿದೆ, ಮಾರನೇ ದಿವಸ ಮದುವೆ. ಈ ಮಧ್ಯದಲ್ಲಿ ಅವನ ಬ್ರಹ್ಮಚರ್ಯ ವ್ರತ ಏನನ್ನ ಆಚರಿಸಿದ, ಮತ್ತೆ ಅವನಿಗೆ ವ್ರತನೇ ಮಾಡ್ಲಿಲ್ಲ, ಇನ್ ಸಮಾವರ್ತನೆ ಇಂತದ್ದು. ಅದಕ್ಕೆ ತಗೊಳ್ಳಿ ಎಸ್.ಎಂ. ಕೃಷ್ಣಮಾಚಾರ್ಯ ಪುಸ್ತಕದಲ್ಲಿ ತೂಷ್ಣಿ ಸ್ನಾನ ಒಂದ್ ಕಾಲ್ ಪ್ಯಾರಾಗ್ರಾಫ್ ಇದೆ. ಏನಿಲ್ಲ, ಬೆಳಗಾಗಿದ ತಕ್ಷಣ ಅವನ ಕಾಲ್ ಒಂದ್ ಜೊತೆ ಚಪ್ಪಲಿ ಕೊಡಿ, ಒಂದ್ ಕಾಶಿ ಯಾತ್ರೆ ಗಂಟು ಬೇಕಿದ್ರೆ ಹಾಕಿ, ಇಲ್ದಿದ್ರೆ ಇದು ಒಂದು ಇದನ್ನ ಗಾಡ್ಬಿಟ್ಟು ಹೋಗ್ಬಿಟ್ ಬಾ ಒಂದ್ ರೌಂಡ್, ಸುಮ್ನೆ ಅಲ್ಲೇ ಹೊರಗಡೆ ಚೌಲ್ಟ್ರಿ ಹತ್ರ ಒಂದ್ 10 ನಿಮಿಷ ಹೋದ ಬಂದ, ಸರಿ, ಆಮೇಲೆ ಮದ್ವೆ ಮಾಡ್ಬಿಡು. ತೂಷ್ಣೀಂ ಸ್ನಾನಂ. ಎಷ್ಟು ಶಾಸ್ತ್ರದ ಬಗ್ಗೆ ಅಸಡ್ಡೆ ಸಾಧ್ಯವೋ ಅಷ್ಟು. ಇದು ಸ್ನಾನ ಭೇದದ ವಿಕಲ್ಪ ಅಂದ್ರೆ ಹೀಗೆ ಒಂದು ವೇಳೆ ಆ ತರದ್ದೇನಾರು ಆದ್ರೆ ವಿವಾಹಕ್ಕೆ ಮೊದಲಿನ ಪ್ರಕ್ರಿಯೆ. ಇನ್ ಕೆಲವರು ಅದನ್ನೇ ರಿಫರ್ ಮಾಡ್ಬೋಣ, ಏನ್ರಿ ಕಾಶಿ ಯಾತ್ರೆಗೆ ಅರ್ಥನೇ ಇಲ್ಲ, ಇವನು ಬ್ರಹ್ಮಚರ್ಯ ವ್ರತವನ್ನೇ ಮಾಡ್ತಿಲ್ಲ, ಸಂಧ್ಯಾವನ್ನೇನೂ ಇಲ್ಲ, ಪೂನೌಲೇ ಇಲ್ಲ, ಯಾವಾಗ ಹಾಕಿದ್ರು ಅದು ತೆಗೆದು ಅವನ್ ಬಿಸಾಕಿ ಎಷ್ಟೋ ದಿವಸ ಆಯ್ತು ಅಂತ ಅವನಿಗೆ ಏನ್ ಮಾಡೋದು? ಇಲ್ಲ ಯಾರೋ ಅನ್ಯ ಮತದಲ್ಲಿ ಬಂದವನು, ಮದುವೆ ನಮ್ ಶಾಸ್ತ್ರನೇ ಬಿಟ್ಟೋಗುತ್ತಲ್ಲ, ಅದರಿಂದ ನಮ್ ತರ ಮಾಡೋಣ ಅಂತ ಅವನಿಗೆ ಪೂನಲ್ ಹಾಕೋದು, ಅವನಿಗೆ ಅರ್ಹತೆನೇ ಇಲ್ಲ, ಅವನಿಗೆ ಪೂನಲ್ ಹಾಕ್ಬಿಡೋದು. ಇದೆಲ್ಲ ಶಾಸ್ತ್ರವಾಗತ್ತಾ? ಅನ್ಯ ಜಾತೀಯ ವಿವಾಹಗಳಲ್ಲಿ ಈ ಶಾಸ್ತ್ರಗಳು ಬೇಕಿಲ್ಲ. ಯಾವಾಗ ಅವ್ರಿಗೆ ಅದ್ರಲ್ಲಿ ನಂಬಿಕೆ ಶ್ರದ್ಧೆ ಇಲ್ವೋ, ಆರಾಮ ಹೋಗ್ಬಿಟ್ಟು ಆರ್ಯ ಸಮಾಜದ್ದೋ ಮತ್ತೊಂದ್ರಲ್ಲೋ ಇಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಸಾಕು. ಯಾಕೆ ಸುಮ್ನೆ ವ್ಯರ್ಥ ಹಣ ಇದ್ ಮಾಡ್ತೀರಿ, ವೇಸ್ಟ್ ಮಾಡ್ತೀರಿ? ಇವ್ರಿಗೆ ಎಲ್ರ ಹತ್ರನು ಅಯ್ಯೋ ಎನ್ನ ಚೊನ್ನ ಕೂಪಣ್ ಮೇಲೆ ಯಾರ್ಯೋ ಕಟ್ಕೆ ನೋಟು ಕಡೆಗೆ ಪೋಕ್ಯೋಟು ಅಂತ ಅಂದ್ಬಿಟ್ಟು ಮಾಡ್ಸದ್ವಿ. ಏನು ಈ ಅಶಾಸ್ತ್ರ ವಿಧಿ ರೂಪದಲ್ಲಿ ಮಾಡೋದಕ್ಕೆ ದುಡ್ಡು ಜಾಸ್ತಿ ಕೊಟ್ಟ ಅವನಿಗೆ ಮಾಡಿದ್ದು ಚೌಲ್ಟ್ರಿ ಎಲ್ಲವೂ ಸುಮ್ಮನೆ ಬೂದಿನಲ್ಲಿ ಮಾಡಿದಂತೆ, ಇಲ್ಲ ವ್ಯರ್ಥವಾಗಿ ನೀರನ್ನು ಸುರಿದಂತೆ. ಪುಣ್ಯವಿಲ್ಲ, ಪುರುಷಾರ್ಥವಿಲ್ಲ. ಶಾಸ್ತ್ರೋಕ್ತವಾಗಿ ನಡೆಸೋದಾದ್ರೆ ಶಾಸ್ತ್ರದಲ್ಲಿ ವಿಧಿ ಏನಿದೆಯೋ ಆ ರೀತಿ ನಡೆಸ್ಬೇಕು. ನಮ್ಮ ಮನಸ್ಸಿಗೆ ಬಂದಂಗೆ ಹೆಂಗೆಂಗೋ ತಿರುಗಿಸ್ಬಿಟ್ಟು ನಮ್ಡೆ ಪಾದ್ರಿ ಪಣ್ಕೊಂಡು ನಮ್ ತರದಲ್ಲಿ ಶಾಸ್ತ್ರ ಮದ್ವೆ ಮಾಡಿಸ್ಬಿಟ್ಟೆ, ಅವನು ಹೋಗಿರೋದು ಇನ್ಯಾವ್ದೋ ಇದಕ್ಕೋ, ಅವಳೋ ಅವನೋ. ಇವ್ರಿಗೊಂದ್ ಸಮಾಧಾನ, ನಮ್ ತರಾನೇ ಮಾಡಿಸ್ಬಿಟ್ವಿ ಶಾಸ್ತ್ರ. ಇವರು ಯಾವ್ದು ಮಾಡಬಾರ್ದೋ ಇದ್ರದಕ್ಕೆ ದುಡ್ಡು ಕೊಡ್ತೀವಿ, ಪುರೋಹಿತರು ಬರ್ತಾರೆ ಮಾಡಿಸ್ತಾರೆ, ಬ್ರಹ್ಮ ರಾಕ್ಷಸರಾಗ್ತಾರೆ ಕಡೆಗೆ ಅವರು. ಇವ್ರಿಗೂ ಅದ್ರ ಆಮೇಲೆ ಏನಾಗಿದೆ ನೋಡಿ, ಅವ್ರದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಮತ್ತೊಂದು ಚೆನ್ನಾಗಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಕಾರ್ ತಗೊಂಡ್ರು, ಮಕ್ಕಳಾಯ್ತು, ಎಲ್ಲಾ ಮಕ್ಕಳಾಗತ್ತೆ. ಮದುವೆ ಆಗಿ ಏನು ಮದುವೆ ಮಾಡ್ಕೊಂಡು ಶಾಸ್ತ್ರವಾಗಿ ಅಥವಾ ರಿಜಿಸ್ಟರ್ ಮಾಡ್ಕೊಳ್ತಿದ್ರು ಮಕ್ಕಳಾಗತ್ತೆ. ಅದು ಪುರುಷ ಸ್ತ್ರೀ ಸೇರಿದಾಗ ಆಗುವಂತ ಒಂದು ಕ್ರಿಯೆ. ಇದೆಲ್ಲ ಏನಾಗಿದೆ ಅವ್ರಿಗೆ ಅಂತಂದ್ರೆ ಏನ್ ಹೇಳೋಣ? ಇವ್ರಿಗೆ ವಿವೇಕ ಇದೆಯಾ ಆ ರೀತಿ ಮಾತಾಡೋವ್ರಿಗೆ? ಅದ್ರ ಸಮಾಧಾನ ಹೇಳ್ತಾರ, ತಲೆ ಗೂಣ್ ಹಾಕೋದು ಹೌದು ಹೌದು ಅಂತ ಅನ್ನೋರು ಎಲ್ರಿಗೂ ಕೂಡ ಚೆನ್ನಾಗಿ ಅವನು ಭಗವಂತ ಹಾಕ್ತಾನೆ. ಅಶಾಸ್ತ್ರಕ್ಕೆ ಯಾವಾಗ ಸಪೋರ್ಟ್ ಕೊಡೋಕ್ ಹೋಗ್ತಿರೋ ಈ ಭೀಷ್ಮನಂತೆ ಅನುಭವಿಸ್ಬೇಕಾಗುತ್ತೆ. ಅಧರ್ಮಕ್ಕೆ ನಿಮ್ಮ ಮೌನವಾದ ಸಮ್ಮತಿ ಕೂಡ ಯು ವಿಲ್ ಆಲ್ಸೋ ಬಿ ಎ ಪಾರ್ಟಿ ಇನ್ ಇಟ್ ಅಂತ. ಮುಂದಕ್ಕೆ ಹೋಗೋಣ. ಅಶಕ್ತಾದಿ ಅವಸ್ಥೆಗಳಲ್ಲಿ ಸ್ನಾನ ಭೇದ. ಗುರು ಲಘು ವಿಕಲ್ಪಮಂ, ಸ್ನಾನ ಕರ್ಮವನ್ನು ವಿಸ್ತರಿಸಿ ಗುರುವಾಗಿಯೂ ಅಂದರೆ ವಿಳಂಬವಿದ್ದು ಮತ್ತು ಶಕ್ತನಾಗಿರುವ ಸಂದರ್ಭದಲ್ಲಿ ಈ ಸ್ನಾನಕರವನ್ನ ಯಥಾಸ್ಥಿತವಾಗಿ, ವಿಳಂಬವನ್ನು ಸಹಿಸದೆ ಅಶಕ್ತನೂ ಆಗಿರುವ ಸಂದರ್ಭದಲ್ಲಿ ಅವನಿಗೆ ಲಘುವಾಗಿ ತೂಷ್ಣೀಂ ಸ್ನಾನ, ಈಗ ತಾನು ಹೇಳಿದೆ ಮೌನವಾಗಿ ಸ್ನಾನ, ಇದನ್ನ ವಿಕಲ್ಪಿಸಿ ವಿಧಿಸಿರೋಣ. ಅವಸ್ಥಾ ವಿಶೇಷಾದಿಗಳಾಲೆ ಶಕ್ತಿ ಅಶಕ್ತಿ ವಿಳಂಬ ಅಸಹತ್ವ, ವಿಳಂಬ ಸಹತ್ವ ವಿಳಂಬ ಅಸಹತ್ವಾದಿ ಅವಸ್ಥಾ ವಿಶೇಷಗಳಿಂದ ನಿಯತವೆಂದ್ರೆ ಶಾಸ್ತ್ರದಲ್ಲಿ ವಿಹಿತ ಎಂದು ಕೊಳ್ಳಾದಪೋದು ಅಂಗೀಕರಿಸದೆ ಹೋದ್ರೆ ಗುರುವಿಧಾನ ವೈಯರ್ಥಂ ಬರೋ. ಯಾಕೆ ಬೇಕು? ಅಯ್ಯೋ 5 ಗಂಟೆ ಕಾಲ ಯಾಕ್ರಿ ಮಾಡೋದು, ಸುಮ್ಮನೆ ಬೆಸ್ಟ್, ಅದು ಲಘು ಉಪಾಯ ಇದೆಯಲ್ಲ ಅದ್ ಮಾಡ್ಬಿಡಿ. ಅಮ್ಮ ರೊಂಬ ಶಾಸ್ತ್ರ ವಾಂಡ ಎನ್ನ ರೊಂಬ ಇಂಪಾರ್ಟೆಂಟು, ಅದು ಮಾತ್ರ ಪಣ್ಣಂಗ. ಮತ್ತದೆಲ್ಲ ಬೇರೆ ಎಲ್ಲ ಯಾಕೆ ಮಾಡಿದ್ರು? ಏನ್ ಅವ್ರಿಗೇನ್ ಕೆಲಸ ಇಲ್ವಾ ಋಷಿಗಳಿಗೆ? ಎಲ್ಲ ಇಷ್ಟೆಲ್ಲ ಮಾಡಬೇಕು, ಇಷ್ಟೆಲ್ಲ ದೇವತೆಗಳು, ಒಂದ್ 40 ಐಟಮ್ಸ್ ಒಂದಾದ್ಮೇಲೆ ಒಂದು ಕಾರ್ಯಕ್ರಮದಲ್ಲಿ, ಒಂದು ವಿವಾಹದಲ್ಲಿ ಪೂರ್ಣವಾಗಿ ವ್ರತ ಸಮಾವರ್ತನೆದು ಸೇರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ದೊಡ್ಡದು. ವರಪೂಜೆಯಿಂದ ಹಿಡಿದು ಮಾರನೇ ದಿವಸ ಇದು ನಾಗೋಲಿ ಶಾಸ್ತ್ರ, ನಾಗವಲ್ಲಿ,
ಅಲ್ಲಿಯ ತನಕ 40 ಸಂಸ್ಕಾರಗಳು ಒಂದೊಂದು ಆಗ್ಬೇಕಾದ ಉತ್ತಂಬನ ಜಪ, ಆ ವಸಿಷ್ಠ ಅರುಂಧತಿ ದರ್ಶನ, ಹೋಮ, ಗಂಧರ್ವ ಆವಾಹನೆ, ಆಮೇಲೆ ಅವನ ವಿಸರ್ಜನೆ, ಯೋಕ್ತೃ ಬಂಧನ, ಅದು ಮೌಂಜಿ ಅವಳಿಗೆ ಎಲ್ಲ ಒನ್ನು ವಂಡ ಮಾಮ ಹೊರಮೆ ಬರಕ್ ಮಾಂಗಲ್ಯ ಕಟ್ಕಿಂಗ ಮಾಂಗಲ್ಯ ಅಂತಂತು ನಾನೇನ ಗಟ್ಟಿ ಮೇಳ ಇವನು ಏನು ಹೇಳುದ್ನೋ ಏನ್ ಮಾಡುದ್ನೋ ಇಲ್ಲ ಏನಾರು ಒಂಚೂರು ಇದ್ರೆ ಅಲ್ಲೊಂದು ಸಪ್ತಪದಿ ಆಮೇಲೆ ಪ್ಯಾಕ್ ಮಾಡಿ ಹೊರಡಿ ಮುಗಿದೋಯ್ತು. ಬೇಗ ಮುಗಿಸ್ಕೊಟ್ಬಿಡ್ತೀನಿ. ಅದಕ್ಕೇನಂತೆ ಮಾಮ ರೊಂಬ ಟೈಮ್ ವಾಂಡ ಅವ್ರ ಆಮೇಲೆ ಫ್ರೆಂಡ್ಸ್ಗಳ ಜೊತೆನಲ್ಲಿ ಸೇರ್ಬೇಕು, ಆಮೇಲೆ ಫೋಟೋ ಶೂಟ್ ಇದೆ. ಯಾಕೆ ಶಾಸ್ತ್ರ ಯಾಕೆ ಬೇಕು? ಮತ್ತೆ ಅದೇ ಮಾಡ್ಕೊಳ್ಳಿ. ಎಲ್ಲ ಶಾಸ್ತ್ರಕ್ಕೆ ಅವಮರ್ಯಾದೆ, ಯಥಾಶಕ್ತಿ ವಿಗರೇತ ಅಂತಿದ್ರು ನಮ್ ಗುರುಗಳು. ಮುಖದಲ್ಲಿ ನೀರಿಳಿಸ್ಬೇಕಂತ ಅವ್ರಿಗೆ ಬಿಡ್ಬಾರ್ದು. ಶಾಸ್ತ್ರವನ್ನ ಧಿಕ್ಕರಿಸೋರು ಎಲ್ಲ ತಮ್ಮ ಮನಸ್ಸಿಗೆ ಬಂದಂಗೆ ಶಾಸ್ತ್ರಗಳನ್ನ ಇದ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ದೇ ಶುಡ್ ನಾಟ್ ಬಿ ಸ್ಪೇರ್ಡ್ ಅಂತ. ಗುರು ವಿಧಾನದ ವೈಯರ್ಥಂ, ಹಾಗಾದ್ರೆ ಅಲ್ಲಿ ಪ್ರಿಸ್ಕ್ರೈಬ್ಡ್ ಇದೆಲ್ಲ ಅದು ವ್ಯರ್ಥ ಅಂತ ಆಗತ್ತೆ. ಬೋಧಿಸಿರುವ ಶಾಸ್ತ್ರದಲ್ಲಿ ಬೋಧಿಸುವ ಅನುಷ್ಠಾನಕ್ಕೆ ಪ್ರಯೋಜನಾಂತರವೇ ಇಲ್ಲದೆ ಹೋಗಬಹುದು. ಲಘುವಾದ ಮಾರ್ಗವನ್ನೇ ಎಲ್ಲರೂ ಅವಲಂಬಿಸುವ ವಿನಃ ಗುರುವಾದ ಮಾರ್ಗವು ತ್ಯಜಿಸಲ್ಪಡೋದ್ರಿಂದ ನಿರುಪಯೋಗವುಳ್ಳದ್ದಾಗತ್ತೆ ಎಂಬ ಭಾವ. ಗುರು ಪ್ರಕ್ರಿಯೆ ಯಾವುದು ಡೀಟೇಲ್ ಆಗಿದೆಯೋ ಅದು. ಸ್ನಾನ ಕರ್ಮಂ ಕರಿಷ್ಯಮಾಣಂ ಸೂರ್ಯೋದಯಾತ್ ಪೂರ್ವಂ ವ್ರಜಂ ಪ್ರವಿಶ್ಯ ಎಂದು ಆರಂಭಿಸಿ ಬಹಳ ಹೊತ್ತು ಹಿಡಿಯುವಂತಹ ಮಂತ್ರ ಪ್ರಕ್ರಿಯೆಗಳು ಉಂಟು. ಇದು ಬಹುಕಾಲ ಹಿಡಿಯುತ್ತೆ. ಇದನ್ನೆಲ್ಲ ಅನುಷ್ಠಿಸಲು ಶಕ್ತಿ ಇರಬೇಕು. ಆಗಿಲ್ಲದ ಪಕ್ಷದಲ್ಲಿ ಅಥೈತದಪರಂ ತೂಷ್ಣೀಮೇವ ತೀರ್ಥೇ ಸ್ನಾತ್ವಾ ತೂಷ್ಣೀಮೇವ ಸಮಿಧಮಾದಧಾತಿ. ಅಶಕ್ತನಿಗೆ ಹೀಗೆ ವಿಕಲ್ಪಿಸಿ ಹೇಳಿದೆ. ಹೀಗೆ ಅರ್ಥ ಮಾಡದಿದ್ರೆ ಗುರು ಮಾರ್ಗವು ಯಾರಿಂದಲೂ ಅನುಷ್ಠಿಸಲ್ಪಡದೆ ನಿರರ್ಥಕವಾಗತ್ತೆ ಅನ್ನೋ ಭಾವ. ಇಲ್ಲಿ ಹೇಗೆ ಶಕ್ತನಾದವನು ಗುರು ಮಾರ್ಗವನ್ನು ತ್ಯಜಿಸಿ ಲಘು ಮಾರ್ಗವನ್ನೇ ಅವಲಂಬಿಸತಕ್ಕದ್ದು ಎಂಬುದಾಗಿ ವಿಧಿಸಲ್ಪಡಲಿಲ್ಲವೋ, ಹಾಗೆಯೇ ಭಕ್ತಿ ಪ್ರಪತ್ತಿಗಳನ್ನ ವಿಕಲ್ಪಿಸಿ ಹೇಳಿರುವುದರಲ್ಲೂ ಕೂಡ ಎಂದು ಭಾವಿಸತಕ್ಕದ್ದು. ವಿಳಂಬವನ್ನ ಸಹಿಸದೆ ಇರುವವನಿಗೂ ಅಶಕ್ತನಿಗೂ ಪ್ರಪತ್ತಿ ಮಾರ್ಗ ಎಂಬ ಅಭಿಪ್ರಾಯವಾದರೆ ನಿರ್ವಿವಾದವಾಗತ್ತೆ ಎಂಬ ಭಾವ. ಇಲ್ಲಿ ವಿಳಂಬವನ್ನು ಸಹಿಸದೆ ಇರುವುದು ಅಂದ್ರೇನು? ಈಗ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತೆನಲ್ಲಿ ಹೇಳಿದ. ಅನೇಕ ಜನ್ಮಗಳ ಭಕ್ತಿಯೋಗದ ಸಾಧನೆ ಯಾವುದೋ ಒಂದು ಜನ್ಮದಲ್ಲಿ ಸಿದ್ಧಿಯನ್ನು ಕೊಡುತ್ತೆ. ಅಲ್ಲಿಯ ತನಕ ಆ ಭಕ್ತಿಯೋಗದಲ್ಲಿ ಏನೇನ್ ಪ್ರಿಸ್ಕ್ರಿಪ್ಷನ್ ಇದೆಯೋ ಆ ರೀತಿ ಅವನು ಸರಿಯಾಗಿ ನಡೆಸ್ಬೇಕು. ಬಹಳ ಕಷ್ಟತರವಾದದ್ದು. ಯಾವುದೋ ಜನ್ಮದಲ್ಲಿ ಸಿದ್ಧಿ, ಅದು ಅನೇಕ ಜನ್ಮಗಳು ಆದ್ಮೇಲೆ ಸಿಗುವಂತಹದ್ದು. ಆದರೆ ಪ್ರಪತ್ತಿಯಾದರೂ ಈ ಕ್ಷಣ ಅಂದ್ರೆ ಆ ಜನ್ಮದ ಕಡೆನಲ್ಲೇ ಅವನಿಗೆ ಏತದ್ ದೇಹಾವಸಾನೇ ಮಾಂ ತ್ವತ್ಪಾದ ಪ್ರಾಪಯ ಸ್ವಯಂ. ಯಾರಿಗೆ ಅಷ್ಟು ಜನ್ಮಗಳು ಹುಟ್ಟೋದಕ್ಕಾಗ್ಲಿ ಇದಕ್ಕಾಗ್ಲಿ ಬರೋದಕ್ಕೆ ಆಸಕ್ತಿ ಇಲ್ವೋ, ಆದಷ್ಟು ಬೇಗ ಭಗವಂತನ ಪಡಿಬೇಕು ಅನ್ನೋ ತ್ವರೆ ಇದೆಯೋ ಅಂತವ್ರಿಗೆ ಪ್ರಪತ್ತಿ. ಇಲ್ಲ ನಾನ್ ನಿಧಾನಕ್ಕೆ ಮಾಡ್ತೀನಿ ಅಂತಂದ್ರೆ ಹಾಕ್ಬೋದು ಧಾರಾಳವಾಗಿ. ಅವಾಗ ಇದು ಪ್ರಪತ್ತಿ ಮಾರ್ಗ ಯಾರಿಗೆ ಅಂದ್ರೆ ವಿಳಂಬವನ್ನ ಸಹಿಸದೇ ಇರೋನು. ಅಯ್ಯೋ ಇನ್ನೂ ಎಷ್ಟೊಂದು ಜನ್ಮಗಳಾದ್ಮೇಲೆ ನಿನಗೆ ಅಂತ. ಇದಕ್ಕಿದೆ ಉದಾಹರಣೆ. ಇದು ಒಂದು ಹಿಂದೆ ಒಂದ್ಸಲ ಹೇಳಿದ್ದೆ. ಇಲ್ಲಿಂದ ನೀವು ಅಮೆರಿಕಾಗ್ ಹೋಗ್ಬೇಕು. ಹೋಗೋದಕ್ಕೆ ಎಷ್ಟು? ಇಲ್ಲಿಂದ ಟೋಟಲ್ ಟ್ರಾವೆಲ್ ಟೈಮು 17 ಗಂಟೆ ಕಾಲ ಅಂತ ಇಟ್ಕೋಣ. 3 ಗಂಟೆ ಕಾಲ ಇಲ್ಲಿಂದ ದುಬೈಗೆ ಹೋದ್ರೆ, ಇಲ್ಲ ಇಲ್ಲಿಂದ ಲಂಡನ್ ಫ್ರಾಂಕ್ಫರ್ಟ್ಗೆ ಹೋದ್ರೆ 9-10 ಗಂಟೆ ಕಾಲ, ಅಲ್ಲಿಂದ ಇನ್ನು 8 ಅಥವಾ 10 ಗಂಟೆ ಕಾಲ. ಇದಿಷ್ಟು ಮೇನ್ ಇರುವಂತದ್ದು. ಇಲ್ಲಿಂದ ಹೋಗ್ಬೇಕಾದ್ರೆ ದುಬೈಗೆ ಹೋಗ್ಬೇಕು, ಇಲ್ಲ ಫ್ರಾಂಕ್ಫರ್ಟು, ಇಲ್ಲ ಲಂಡನ್ನು, ಈ ರೀತಿ ಹೋಗುವಂತದ್ದು. ಈಗ ಯಾರೋ ಒಬ್ರು ಹೋದವರು ಇಲ್ಲಿಂದ ಲಂಡನ್ಗೆ ಹೋಗಿದ್ದೀವಿ, ಎಲ್ಲ ಯುರೋಪ್ ಟೂರ್ ಮಾಡ್ಕೊಂಡು ಆಮೇಲೆ ಹೋಗೋಣ, 1 ವಾರ ಲಂಡನ್ ನಲ್ಲೇ ಇದ್ಬಿಡೋದು. ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡೇನೆ ಪ್ಯಾಕೇಜ್ ಟೂರು ಎಲ್ಲದನ್ನು ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ಲಂಡನ್ಗೆ, ಅಲ್ಲಿ 7 ದಿವಸ ಅಲ್ಲಿದೆಲ್ಲ ಸುತ್ತಲೂ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಅಲ್ಲಿಂದ ಹೋಗೋದು ಆಗ್ಬೋದು. ಇಲ್ಲ ನಾನು ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕು, ಮಿನಿಮಮ್ ಎಷ್ಟಿದೆಯೋ ಅದು, ಅದಾದ್ರೆ ಆಗ್ಲಬಹುದು. ನೇರವಾಗಿ ಇಳಿದಿದ ತಕ್ಷಣ ನೆಕ್ಸ್ಟ್ ಫ್ಲೈಟ್ 2 ಅವರ್ಸ್ 3 ಅವರ್ಸ್ ಇದಾದ್ಮೇಲೆ. ಈ ಪ್ರಪತ್ತಿ ಅನ್ನೋದು ಡೈರೆಕ್ಟ್ ಆಗಿ ಅಮೆರಿಕಾಗ್ ಹೋಗ್ಬೇಕು ಅಂತ ಬೈಕೆ ಇರೋರಿಗೆ, ಇಲ್ಲ ನಾನ್ ನಿಧಾನಕ್ಕೆ ಹೋಗ್ತೀನಿ ಎಲ್ಲದನ್ನು ಸುತ್ಕೊಂಡು ಆಮೇಲೆಲ್ಲ ಇಟಲಿ, ಫ್ರಾನ್ಸು, ರೋಮು, ಮತ್ತೊಂದು ಇವುಗಳೆಲ್ಲ ನೋಡ್ಕೊಂಡು ಆಮೇಲೆ ಹೋಗ್ತೀನಿ ಅಂದ್ರೆ ಆಗ್ಬೋದು. ಇಲ್ಲ ಲಂಡನ್ಗೆ ಹೋಗ್ಬಿಟ್ಟು ವರ್ಲ್ಡ್ ಟೂರ್ ಅಲ್ಲಿಂದ ಬುಕ್ ಮಾಡ್ಬಿಡ್ಬೋದು, ಎಲ್ಲ ಸುತ್ಕೊಂಡು ಎಲ್ಲ ಮಾಡಿ ಪೂರಾ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಲಂಡನ್ಗೆ, ಆಮೇಲೆ ಅಲ್ಲಿಂದ ಈ ಕಡೆನಲ್ಲಿ ಲಾಸ್ಟ್ ಹೋದ್ರಾಯ್ತು ಅಂತ.
ಹಾಗೆ ಒಂದೊಂದಕ್ಕೂ ಕೂಡ ಶಾರ್ಟ್ ಕಟ್ ಯಾವುದು, ಲಾಂಗ್ ಇದ್ರದ್ದು ಯಾವುದು, ವಿಳಂಬ ಸಹಿತ ಇದೆಯಾ, ಭಕ್ತಿನಲ್ಲಿ ಮಾಡೋದಕ್ಕೆ ಶಕ್ತಿ ಇದೆಯಾ, ನಡೆಸಿ. ಅದು ಯಾವಾಗ ನಿಮ್ಮ ಭಕ್ತಿಯ ತೀವ್ರತೆ ಅದು ಎಷ್ಟು ಮಟ್ಟಿಗೆ ಬರುತ್ತೆ, ಅದು ಸಿದ್ಧಿ ಯಾವಾಗ ಪಡೆಯುತ್ತೆ, ಅದ್ರ ಮೇಲೆ. ಶಾರ್ಟ್ ಕಟ್ ಅಂತಂದ್ರೆ ಬೇಡ ಬೇಡ ನನಗೆ ಏತದ್ದೇಹಾವಸಾನೇಮ, ಈ ಶರೀರ ಬಿಟ್ಟ ಕ್ಷಣ ನಾನು ಮೋಕ್ಷಕ್ಕೆ ಬರ್ಬೇಕು, ನನಗೆ ಮತ್ತೆ ಇನ್ನೊಮ್ಮೆ ಇನಿಪಿರವಿಯಾನ್ ಬೇಂಡೆ, ಅಲ್ಲಿ ಏನೇನೋ ಬೇಕಾದಷ್ಟು ವೈಭೋಗಗಳೆಲ್ಲ ಬರ್ಲಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ವಿಜ್ಞಾನದ ಆವಿಷ್ಕಾರಗಳು ಇಂದ್ರಿಯಗಳನ್ನ ತೃಪ್ತಿಪಡಿಸೋದ್ರಲ್ಲಿ ಒಂದಕ್ಕಿಂತ ಒಂದು ಮಿಗಿಲಾದದ್ದು ಹೊಸ ಹೊಸದಾಗಿ ಬರ್ತಾ ಇದೆ. ನ್ಯೂ ಇನ್ವೆನ್ಷನ್ಸು, ಡಿಸ್ಕವರೀಸು, ಏನೇನೋ ಎಲ್ಲ ವಾಹನದಲ್ಲೋ ಮತ್ತೊಂದ್ರಲ್ಲೋ ಮನೆಯಲ್ಲಿರೋದ್ರಲ್ಲೋ ಅಥವಾ ವೇಷಭೂಷಣಗಳಲ್ಲೋ ಏನೆಲ್ಲ ಇಂದ್ರಿಯಗಳ ತೃಪ್ತಿಗೆ ಏನೇನು ಮಾಡೋದಕ್ಕಿದೆಯೋ ಅವೆಲ್ಲ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಇನ್ನೊಂದ್ಸಲಿ ಬರೋಣ, ಇನ್ನೊಂದಷ್ಟು ಭೋಗಗಳನ್ನ ಅನುಭವಿಸೋಣ ಅನ್ನೋರ್ಗಲ್ಲ ಇದು ಪ್ರಪತ್ತಿ. ಯಾರಿಗೆ ತ್ವರೆ ಇದೆಯೋ ಅಂತವರಿಗೆ. ಸೊ ಅಧಿಕಾರಿ ವಿಶೇಷದಿಂದ ವಿಕಲ್ಪ ಉಂಟು ಬೇರೆ ಬೇರೆ ಅಂತಂದು. ಹೀಗೆ ಹಿಂದೆ ಗುರುಪಾಯ ಶಕ್ತನಾದವನಿಗೇನೆ ಅದರ ತ್ಯಾಗ ಎಂದು ಇಲ್ಲಿ ವಿಧಿಸಲ್ಪಟ್ಟಿತು ಎಂಬ ಪೂರ್ವ ಪಕ್ಷಕ್ಕೆ 3 ದೋಷಣ ಅಬ್ಜೆಕ್ಷನ್ಗಳನ್ನ ಹಿಂದೆ ಹೇಳುದು. ಏನೆಂದ್ರೆ ಲಘುಪಾಯ ಇರುವಾಗ ಯಾವ ಬುದ್ಧಿ ಇರೋನು ವಿವೇಕಿಯೋ ಗುರುವಾದ ಕಷ್ಟತರವಾದಂತಹ ಉಪಾಯವನ್ನ ಅವಲಂಬಿಸೋದಿಲ್ಲ. ಎರಡನೇದು, ಗುರುಪಾಯಕ್ಕೆ ಅಧಿಕಾರಿಯು ಬೇರೆ ಎಲ್ಲೂ ಹೇಳಲ್ಪಡದೆ ಹೋಗುತ್ತದೆ ಎಂದು. ಮೂರನೇದು, ಗುರುಪಾಯ ವಿಧಿಸುವ ಶಾಸ್ತ್ರಗಳೆಲ್ಲ ನಿರರ್ಥಕವಾಗತ್ತೆ ಅಂತ ಹೇಳಿದ್ರು. ಈಗ ಪೂರ್ವ ಪಕ್ಷಿಗಳು ಗುರುಪಾಯಕ್ಕೆ ಬೇರೆ ಅಧಿಕಾರಿಯು ಹೇಳಲ್ಪಟ್ಟಿರುವನಲ್ಲ, ಬೇರೆ ಆದ್ದರಿಂದ ಈ ಉಪಾಯಗಳು ನಾವು ಕೂಡ ಭಿನ್ನಾಧಿಕಾರಿಗಳಿಗೆ ಎಂದರೆ ನಾವು ಹಾಗೆ ಎಂದು ಹೇಳುತ್ತೇವೆ. ಹೇಗೆಂದರೆ ಪ್ರಪತ್ತಿಗೆ ಅಧಿಕಾರಿಯು ಜ್ಞಾನ ಮತ್ತು ವಿಶ್ವಾಸ ಪೂರ್ಣನಾಗಿರೋನು, ಜ್ಞಾನ ಮತ್ತು ವಿಶ್ವಾಸ ಪೂರ್ಣವಾಗಿ ಇಲ್ಲದವನು ಉಪಾಸನಕ್ಕೆ ಅಧಿಕಾರಿ. ಮಹಾವಿಶ್ವಾಸ ಭಗವಂತನಲ್ಲಿ ಇಲ್ದಿದ್ರೆ ಅವನು ಭಕ್ತಿಗೆ ಅಧಿಕಾರಿ ಎಂದು. ಹೀಗೆ ಭಿನ್ನಾಧಿಕಾರಿಗಳಿಗೆ ಈ ಪ್ರಪತ್ತಿಯು ಭಕ್ತಿಗಳಾದ ಉಪಾಯಗಳು ಎಂದ ಒಬ್ಬ ಮನೆಯರು ತಾವು ಬರೆದ ಗ್ರಂಥದಲ್ಲಿ ಹೇಳಿದ್ದಾರೆ. ಈ ಅಭಿಪ್ರಾಯ ಹೇಗೆ ಕಲ್ಪಿಸಿದ್ರು ಕೂಡ ಸರಿಯಲ್ಲ ಅನ್ನೋದನ್ನು ಖಂಡಿಸ್ತಾರೆ. ಒಬ್ಬೊಬ್ಬರು ಕೂಡ ಏನೇನ್ ಬರೀತಾರೆ ಅಂತ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ. ನೋಡಿ, ಇವ್ರ ಕಾಲದಲ್ಲೇನೆ ಯಾರೋ ತಪ್ಪಾಗಿ ಬರೆದಿದ್ದಿದೆ ಅಂತ ಅವ್ರ ಹೆಸರು ಅದು ಇದು ಹೇಳಲಿಲ್ಲ ಇವರಿಗೆ. ಮುಂದಕ್ಕೆ ಹೋಗೋಣ. ಜ್ಞಾನ ವಿಶ್ವಾಸ ಪೂರ್ತಿ ಪ್ರಪತ್ಯಧಿಕಾರ ತಯೋರ್ಮಾಂದ್ಯಂ ಭಕ್ತ್ಯಧಿಕಾರ ಇತ್ಯಭಿಪ್ರಾಯಂ ನಿರಸ್ಯತಿ. ಯಾರಿಗೆ ಜ್ಞಾನ ಇವೆಲ್ಲ ಇದೆಯೋ ವಿಶ್ವಾಸ ಪೂರ್ಣವಾಗಿ ಅಂತವನಿಗೆ ಮಾತ್ರ ಪ್ರಪತ್ತಿಗೆ ಅಧಿಕಾರ, ಮಿಕ್ತವನು ಭಕ್ತಿಗೆ ಅಂತ ಬರೆದವರು ವೇದಾಂತ ದೇಶಿಕರ ಕಾಲಕ್ಕೇನೇನೆ ಅದನ್ನ ಇವರು ಖಂಡಿಸ್ತಾರೆ. ಅದಲ್ಲ ಅಂತ. ಜ್ಞಾನ ಪೂರ್ತಿಯಾದಲ್ ವಿಶ್ವಾಸ ಪೂರ್ತಿಯಾದಲ್ ಉಡೆಯವನ್ ಪ್ರಪತ್ತಿக்கு ಅಧಿಕಾರಿ, ಜ್ಞಾನ ಮಾಂದ್ಯಮಾದಲ್ ವಿಶ್ವಾಸ ಮಾಂದ್ಯಮಾದಲ್ உடையவன் உபாசனாதிகளுக்கு அதிகாரி എന്നാൽ இச்சரம ശ്ലോകാദിகளுக்கு ഉപദേഷ്ടാക്കളുമായി പരമ ആസ്തികர்களுമായാലെ പൂർണ്ണ ജ്ഞാന വിശ്വാസരാന വ്യാസാദിகளுக்கு ಉಪಾಸನಾದಿಗಳಲ್ಲಿ அதிகாரம் இல்லையாம். வியாசರಿಗೆ ಇಲ್ಲ ಅಂತಾರೆ. அவர்கள் உபதேச காலத்திலே ஞான விசுவாசங்களுடையவராய் பின்பு கலங்கி உபாசகரானார்களை எனக்கொரு பிரமாணம் இல்லை. பிரபன்னராய் வைத்து லோக சங்கிரகார்த்தமாக உபாசனாதிகளை அனுஷ்டித்தார்கள். அவ்வோ பிரபந்தங்களில் ஒரு வச்சனமும் இல்லை. அப்படி கல்பிக்க புக்காலும் தன் அதிகாரத்துக்கு நிஷித்தமானவற்றை லோக சங்கிரகார்த்தமாக அனுஷ்டிக்க புக்கால் அவை இவன் தனக்கு பாபமாய் அதிகாரத்துக்கு விருத்த அனுஷ்டானம் பண்ணுகையாலே தன்ன அನುಷ್ಠಾನத்தை ಇಟ್ಟು ಲೋಕ ಸಂಗ್ರಹ ಪಂಡವು ಕಡಪಡಾದ ಒಳಿಯುಂ ಅಂತಂದ್ರು. ಇದಿಷ್ಟಕ್ಕೆ ನೋಡೋಣ. ಜ್ಞಾನ ವಿಶ್ವಾಸ ಪೂರ್ತಿಯೇ ಪ್ರಪತ್ತಿಗೆ ಅಧಿಕಾರ, ಅವುಗಳ ಮಾಂದ್ಯ ಅದು ಇಲ್ಲದೇ ಇರೋದು ಭಕ್ತಿಗೆ ಅಧಿಕಾರ ಅಂತ ಹೇಳುವಂತ ವಾದ ಏನಿದೆ ಅದರ ನಿರಸನ. ಇಲ್ಲಿ ಯಾರು ಹೇಳಿದ್ರು ಯಾರು ಮಾಡಿದ್ರು ಅಲ್ಲ, ಆ ವಾದಗಳನ್ನು ಹೇಳ್ತಾರೆ. ದೇಶಿಕರ ವಿಶೇಷ ಏನು ಅಂದ್ರೆ ಇದು. ಇವರಿಗೆ ಶಂಕರರ ಮೇಲಾಗ್ಲಿ ಅಥವಾ ಮಧ್ವರ ಮೇಲಾಗ್ಲಿ ಅಥವಾ ನೈಯಾಯಿಕರೋ ಮೀಮಾಂಸಕರು ಇವ್ರು ಯಾರ ಮೇಲೂ ಯಾವ ದ್ವೇಷವೂ ಇಲ್ಲ. ಅವರು ಹೇಳುವ ವಾದವನ್ನ ತಗೊಂಡು ನೀವು ಹಿಂಗ್ ಹೇಳಿದ್ರೆ ಬೇರೆಯ ಮಾತುಗಳಿಗೆಲ್ಲ ವಿರೋಧವಾಗತ್ತೆ ಅಂತ ಅದನ್ನ ಖಂಡನೆ ಮಾಡ್ತಾರೆ.
ಅವರು ಹೇಳುವ ವ್ಯೂಸ್ಗಳನ್ನ ಕ್ರಿಟಿಸೈಸ್ ಮಾಡ್ತಾರೆ ಹೊರತು ನಾಟ್ ಆನ್ ಎನಿ ಪರ್ಸನ್. ಯಾರ ಮೇಲೂ ಅವ್ರಿಗೆ ಯಾವ ದ್ವೇಷವೂ ಇಲ್ಲ. ಲೋಕದಲ್ಲಿ ಇರೋರೆಲ್ಲ ಅನ್ಯೋನ್ಯತೆಯಿಂದ ಬಾಳಲಿ ಅನ್ನೋದು ಅವರ ಪ್ರಾರ್ಥನೆ. ಇದು ತೆಂಗಲೇನೋ ಅಥವಾ ಸೋಮಾಶಿಯಾಂಡನೋ ಅಥವಾ ಇನ್ಯಾರೋ ಬೇರೆ ದ್ವೈತವೋ ಅದ್ವೈತವೋ, ಇವರು ಯಾರ ಮೇಲೂ ಅವರಿಗೆ ಪರ್ಸನಲ್ ಆಗಿ ಯಾವ ಮತದ ಮೇಲೂ ದ್ವೇಷ ಭಾವನೆ ಇಲ್ಲ. ಆದ್ರೆ ಅವರು ಪ್ರತಿಪಾದನೆ ಮಾಡುವ ಅಭಿಪ್ರಾಯಗಳನ್ನ ಖಂಡನೆ ಅಷ್ಟೇ. ಪರಮತ ಭಂಗ ಓದಿ ಸಪರೇಟ್ ಆಗಿ ಒಂದು ಗ್ರಂಥ ಇದೆ, ಅನಂತರಂಗಾಚಾರ್ಯ ಇದ್ರಲ್ಲಿ ಬರಿಬೇಕಾದ್ರೆ ಅದನ್ನ ಸಪರೇಟ್ ಆಗಿ ಮಾಡಿದ್ರು. 56 ಪಾಶುರಗಳಿಗೆ ಬರೆದಂತದ್ದು, ಸುಮಾರು ಒಂದು 150-200 ಪುಟ ಇದೆ ಅದು. ಅದಕ್ಕೆ ಅದು ದೊಡ್ಡದಾಗಿದೆ ಅಂತ ರಹಸ್ಯ ಗ್ರಂಥಗಳು ಅದ್ರ ಜೊತೆಗೆ ಸೇರಿಸ್ಲಿಲ್ಲ, ಒಂದು ಸಪರೇಟ್ ಆಗಿ ಮಾಡಿದ್ರು ದೇಶಿಕ ಪ್ರಬಂಧದಲ್ಲಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಬೇರೆ ಮತಗಳು ಏನ್ ಹೇಳ್ತಾರೆ, ಯಾಕೆ ಅದು ಸರಿಯಲ್ಲ ಅನ್ನೋದನ್ನ ತಿಳಿಸ್ತಾ ನಮ್ಮ ಸ್ಪಷ್ಟೀಕರಣಕ್ಕೆ ಈ ತರನು ಆಗ್ಬೋದಾ ಹಾಗೂ ಆಗ್ಬೋದಾ ಅಂದ್ರೆ ಇಲ್ಲ, ಹಾಗೂ ಆಗ್ಬೋದು ಹೇಳ್ಬೋದು, ಹೀಗೂ ಹೇಳ್ಬೋದು ಅಂತ ಹೇಳೋಲ್ಲ. ಇದಮಿತ್ತ ಇದು ಹೀಗೇನೆ, ಅದು ಹಾಗಲ್ಲ ಹೀಗೂ ಅಲ್ಲ, ಅದು ಸ್ಪಷ್ಟವಾಗಿ. ಯಾಕೆ ಅಂದ್ರೆ ಆಧಾರಗಳು, ಶ್ರುತಿಗಳ ಸ್ಮೃತಿಗಳ ಆಧಾರದೊಂದಿಗೆ ಹೇಳಬೇಕಾದ್ರೆ ನೀವು ಆ ರೀತಿ ಹೇಳಿದ್ರೆ ಈ ಎಲ್ಲ ಮಾತುಗಳಿಗೆ ವಿರೋಧ ಬರುತ್ತೆ ಅಂತ ತೋರಿಸ್ತಾರೆ. ಈಗ ಈ ಒಂದು ವಾದ, ಜ್ಞಾನ ವಿಶ್ವಾಸ ಪೂರ್ಣವಾಗಿದ್ದವರಿಗೆ ಪ್ರಪತ್ತಿ, ಅದರಲ್ಲಿ ಪೂರ್ಣವಾದಂತಹ ನಂಬಿಕೆ ಇಲ್ಲ, ವಿವೇಕ ಇಲ್ಲ ಅಂದ್ರೆ ಅಂತವರಿಗೆ ಭಕ್ತಿ ಅಧಿಕಾರ ಅಂತ ಯಾರೋ ಬರೆದ್ರು ದೇಶಿಕರ ಕಾಲಕ್ಕೇನೆ, ಅದಲ್ಲ ಅನ್ನೋದನ್ನ ಹೇಳ್ತಾರೆ. ಜ್ಞಾನ ಪೂರ್ತಿಯಾದಲ್ ಸಂಪೂರ್ಣ ಜ್ಞಾನವನ್ನಾಗಲಿ ತತ್ವಹಿತ ಪುರುಷಾರ್ಥಗಳ ಸಂಪೂರ್ಣ ಜ್ಞಾನವನ್ನಾಗಲಿ ಎಂಬ ಭಾವ, ವಿಶ್ವಾಸ ಪೂರ್ತಿಯಾದಲ್ ಸಂಪೂರ್ಣ ವಿಶ್ವಾಸವನ್ನಾಗಲಿ ಉಡೆಯವನ್ ಹೊಂದಿದವನು ಪ್ರಪತ್ತಿಗೆ ಅಧಿಕಾರಿ, ಜ್ಞಾನ ಮಾನ್ಯವಾದಲ್ ಜ್ಞಾನದಲ್ಲಿ ನ್ಯೂನತೆಯನ್ನಾಗಲಿ ವಿಶ್ವಾಸ ಮಾನ್ಯವಾದಲ್ ವಿಶ್ವಾಸದಲ್ಲಿ ನ್ಯೂನತೆಯನ್ನಾಗಲಿ ಉಡೆಯವನ್ ಹೊಂದಿರುವವನು ಉಪಾಸನಾದಿಗಳಕ್ಕೆ, ಉಪಾಸನವೇ ಮೊದಲಾದವುಗಳಿಗೆ ಆದಿ ಶಬ್ದದಿಂದ ಕರ್ಮಯೋಗಾದಿಗಳು ಹೇಳಲ್ಪಟ್ಟಿದೆ, ಅಧಿಕಾರಿಯು ಎನ್ನಾಲ್ ಎಂದು ಅಭಿಪ್ರಾಯವಾದರೆ ಈ ಚರ್ಮಶ್ಲೋಕಕ್ಕೂ ಆದಿ ಶಬ್ದದಿಂದ ಹಿಂದಿನ ಅಧ್ಯಾಯಗಳಲ್ಲಿ ಬೋಧಿಸಲ್ಪಟ್ಟಂತಹ ಕರ್ಮಯೋಗ ಭಕ್ತಿ ಯೋಗಾದಿಗಳು, ಭಗವದ್ಗೀತೆಯ ವ್ಯಾಖ್ಯಾನ ಉಪನ್ಯಾಸಗಳು, ಹಿಂದಿನ ಇದು ಚಾಪ್ಟರ್ಸ್, ಅವುಗಳಿಗೆ ಆ ಉಪದೇಶಕರುಮಾಯ್ ಉಪದೇಶಿಸುವರಾಗಿಯೋ ಪರಮಾಸ್ತಿಕರುಮಾಯ್ ಹೇಳೆ ಪರಮಾತ್ಮ ಶಾಸ್ತ್ರಾದಿಗಳ ಪ್ರಾಮಾಣ್ಯವನ್ನು ಅಂಗೀಕರಿಸುವರಾಗಿಯೋ ಇರೋದರಿಂದ ಪೂರ್ಣ ಜ್ಞಾನ ವಿಶ್ವಾಸರಾನ ವ್ಯಾಸಾದಿಗಳಕ್ಕೆ ಸಂಪೂರ್ಣ ಈ ಜ್ಞಾನ ವಿಶ್ವಾಸವನ್ನು ಹೊಂದಿರುವ ವ್ಯಾಸ ವಸಿಷ್ಠ ಪರಾಶರಾದಿಗಳಿಗೆ ಉಪಾಸನಾದಿಗಳಿಲ್ ಅಧಿಕಾರಮಿಲ್ಲಯ, ಸಪರಿಕರಗಳಾದ ಉಪಾಸನದಲ್ಲಿ ಅಧಿಕಾರ ಇಲ್ಲ ಎಂದಾಗತ್ತೆ. ಏಕೆ ಅಂದ್ರೆ ನೀವು ಸಂಪೂರ್ಣ ಜ್ಞಾನವಾಗಲಿ ವಿಶ್ವಾಸವಾಗಲಿ ಇರುವವರೆಗೆ ಪ್ರಪತ್ತಿಯಲ್ಲಿ ಅಧಿಕಾರ ಅಂತ ಹೇಳಿರೋದ್ರಿಂದ ಶ್ರೀ ವ್ಯಾಸಾದಿಗಳು ಸಂಪೂರ್ಣ ಜ್ಞಾನ ವಿಶ್ವಾಸವನ್ನು ಉಳ್ಳವರಾದ್ದರಿಂದ ಉಪಾಸನದಲ್ಲಿ ಅಧಿಕಾರ ಇಲ್ಲ ಎಂದಾಗತ್ತೆ. ಇದು ಸರಿಯಲ್ಲ ಅನ್ನೋದು ಭಾವ. ಸಂಪೂರ್ಣ ಜ್ಞಾನ ವಿಶ್ವಾಸಿಗಳಿಲ್ಲದವರಾದ್ದರಿಂದ ಅವರು ಉಪಾಸನ ಅಧಿಕಾರಿಗಳು ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅವರುಗಳು ಅನುಗ್ರಹಿಸುವ ಗ್ರಂಥಗಳಿಂದ ಅವರು ಜ್ಞಾನಾಗ್ರೇಸರರೆಂದೇ ಭಾವಿಸ್ಬೇಕಲ್ವೇ? ಅಂದ್ರೆ ಇದಕ್ಕೆ ಪೂರ್ವ ಪಕ್ಷಗಳು ಏನ್ ಹೇಳ್ಬೋದು ಅಂತಂದ್ರೆ ಅದಕ್ಕೆ ಇನ್ನೊಂದು ಅಬ್ಜೆಕ್ಷನ್. ಶ್ರೀ ವ್ಯಾಸಾದಿಗಳು ಜ್ಞಾನಾಗ್ರೇಸರರು, ಜ್ಞಾನದಲ್ಲಿ ಪರಿಪೂರ್ಣರು ಎಂದು ಒಪ್ಪದಿರಲು ಸಾಧ್ಯವಿಲ್ಲ. ಡಬಲ್ ನೆಗೆಟಿವ್, ಒಪ್ಪದೇ ಇರೋದಕ್ಕೆ ಸಾಧ್ಯವಿಲ್ಲ, ಖಂಡಿತ ಒಪ್ಪಲೇಬೇಕಾದದ್ದೇ. ವ್ಯಾಸಂ ವಸಿಷ್ಠನ ಅವತಾರಂ, ಭಗವಂತ ಇನ್ನೊಂದು ಅವತಾರ, ಅವನ ಜ್ಞಾನ ಇಲ್ಲ ಅಂತ ಹೇಳ್ತೀನೋ? ಜ್ಞಾನ ಇಲ್ಲದೆ ವ್ಯಾಸರು ಬರದ್ರ ಭಗವದ್ಗೀತೆಗೆ? ಇದು ಭಗವದ್ಗೀತೆ ಬರೆದವ್ರು ಯಾರು? ವ್ಯಾಸರೇನೆ. ಗಣೇಶ ವ್ಯಾಸ ಇವರಿಬ್ರು ಕೂತ್ಕೊಂಡ್ತಾನೆ. ಮಹಾಭಾರತದಲ್ಲಿ ಪಂಚರತ್ನಾನಿ ಭಾರತೆ ಭಗವದ್ಗೀತೆನೂ ಒಂದು. ಉಪದೇಶ ಕಾಲದಲ್ಲಿ ಪರಿಪೂರ್ಣ ಜ್ಞಾನಯುಕ್ತರೇ ಹೌದು, ಅನಂತರ ಜ್ಞಾನದಲ್ಲಿ ನ್ಯೂನತೆ ಉಂಟಾಗಿ ಉಪಾಸನೆ ಕೈಗೊಂಡಿರ್ಬೋದು. ಇದೇಗಿದೆ, ಮೊದಲು ಜ್ಞಾನ ಇತ್ತು ಆಮೇಲೆ ಮರ್ತೋಯ್ತು ಅವರಿಗೆ. ಭಗವಂತನಾದ ವ್ಯಾಸನಿಗೆ ಮರ್ತೋಗ್ಬಿಟ್ರೆ ಇನ್ ನಮ್ ಕಥೆ ಇಲ್ಲ ಏನೋ ಎಂದ ವಾದವನ್ನು ತಂದ್ರೆ ಅದಕ್ಕೆ ಪ್ರಮಾಣ ಏನಿದೆ ಅಂತಂದ್ರೆ ಕೇಳ್ತಾರೆ ಅವರ್ಗಳ್. ಆ ಶ್ರೀ ವ್ಯಾಸಾದಿಗಳ ಉಪದೇಶ ಕಾಲத்திலே ತಮ್ಮ ಗ್ರಂಥಗಳಲ್ಲಿ ಉಪದೇಶಿರುವ ಕಾಲದಲ್ಲಿ ಜ್ಞಾನ ವಿಶ್ವಾಸಗಳೆಯುಡೆಯವರಾಯ್ ಪೂರ್ಣ ಜ್ಞಾನ ವಿಶ್ವಾಸಗಳನ್ನು ಹೊಂದಿದವರಾಗಿ ಪಿನ್ಬು ಅನಂತರ ಕಲಂಗಿ ಆ ಜ್ಞಾನ ವಿಶ್ವಾಸಗಳು ವ್ಯತ್ಯಸ್ತವಾಗಿ ಮ್ಲಾನತೆಯನ್ನು ಹೊಂದಿ ಉಪಾಸಕರಾದರು ಎನ್ಗೈಕೆ ಎಂದು ಹೇಳುವುದಕ್ಕೆ ಒಂದು ಪ್ರಮಾಣವೂ ಇಲ್ಲ.
ವ್ಯಾಸರಿಗೆ ಆರೆ ಮರವು ಉಂಟಾಯ್ತು, ಇಲ್ಲ ಅವರಿಗೆ ಇದು ಜ್ಞಾನ ಸರಿಯಾಗಿರ್ಲಿಲ್ಲ ಅಂತ ಎಲ್ಲರೂ ಇದೆಯಾ? ಭೀಷ್ಮರಿಗೆ ಈ ಧರ್ಮರಾಜ ಉಪದೇಶ ಹೇಳೋದಕ್ ಮೊದಲು ನೀವು ಮಹಾಭಾರತದಲ್ಲಿ ನೋಡಿದ್ರೆ, ಭಗವಂತನ ಕೃಪೆಯಿಂದ ಈ ದುರ್ಯೋಧನನ ಕೆಟ್ಟ ಅನ್ನ ತಿಂದಿದ್ದು ಆ ರಕ್ತ ಇದೆಯಲ್ಲ, ಅದೆಲ್ಲ ಪೂರ ಆ ಶರಶೆಯಲ್ಲಿ ಮರೆದು ರಕ್ತ ಎಲ್ಲ ಸುರಿದು ಹೋಗಿ ತುಂಬಾ ಕ್ಲಿಯರ್ ಆಗ್ಬಿಟ್ಟಿತ್ತು. ಕೆಟ್ಟ ರಕ್ತ, ಕೆಟ್ಟ ಚಿಂತನೆ, ಆ ಏನೇನು ಕೆಟ್ಟದ್ದಿತ್ತೋ ಎಲ್ಲ ಅವ್ರ ಶರೀರದಿಂದ ಹೊಟ್ಟೋಗಿತ್ತು. ಪೂರ್ಣ ಜ್ಞಾನ ಅವರಿಗೆ ಸಂಪೂರ್ಣವಾಗಿತ್ತು. ಯಾವ ನೋವುಗಳು ಇರ್ಲಿಲ್ಲ, ಯಾವ ವಿಕಲ್ಪಗಳು ಇರ್ಲಿಲ್ಲ. ಮೊದಲು ಹೇಳಿದ್ರಲ್ಲ, ನಾನು ಆ ಸಿಂಹಾಸನಕ್ಕೆ ಬದ್ಧ, ಅವನು ಯಾವನೋ ಸ್ಕೌಂಡ್ರಲ್ಲಿ ಕೂತ್ಕೊಂಡ್ರು ಅವನಿಗೂ ನಾನು ಹಾಳಾಗಿರ್ತೀನಿ ಅಂತ ಅವರೇ ಅನ್ಕೊಂಡ್ಬಿಟ್ಟಿದ್ದು. ಆ ವಿಕಲ್ಪಗಳೆಲ್ಲ ಹೊಟ್ಟೋಗಿತ್ತು, ಬಹಳ ಸ್ಪಷ್ಟವಾಗಿತ್ತು. ಅದಕ್ಕೇನೆ ಕೃಷ್ಣ ಹೇಳ್ದ, ನೋಡು ಉತ್ತರಾಯಣ ಬಂತು, ಶರೀರ ಬಿಡುತ್ತಾನೆ ಇಚ್ಛಾಮರಣೆ. ಅದಕ್ ಮೊದ್ಲು ಏನಾದ್ರೂ ಧರ್ಮದ ಸೂಕ್ಷ್ಮಗಳನ್ನ ತಿಳ್ಬೇಕು ಅಂತಿದ್ರೆ ಹೋಗ್ ಕೇಳು ಅಂತ ಭೀಷ್ಮನಿಗೆ. ಅಯ್ಯೋ ಮೊದಲೇ ವಯಸ್ಸಾಗಿದೆ, ಪಿತಾಮಹ ಅವನು, ರಕ್ತ ಎಲ್ಲ ಹೋಗಿದೆ, ಏನು ಅರ್ಧಂಬರ್ಧ ಪ್ರಜ್ಞೆನಲ್ಲಿ ಏನ್ ಹೇಳ್ತಾರೋ ಏನೋ ಅದೆಲ್ಲ ಆಧಾರವೇ ಅಂತಂದ್ರೆ ಯಾರು ಆ ರೀತಿ ಸಂದೇಹ ಪಟ್ಕೊಂಡ್ರೆ ವಿಷ್ಣು ಸಹಸ್ರನಾಮ ಹೇಳಿದ್ರು, ಇಲ್ಲ ಇನ್ನೇನೋ ಹೇಳ್ಬೋದಾಗಿತ್ತು. ಅವ್ರಿಗೆ ತಲೆ ಸರಿ ಇರ್ಲಿಲ್ಲ ಭೀಷ್ಮರಿಗೆ. ಈ ರೀತಿ ಆರ್ಗ್ಯುಮೆಂಟ್ ಮಾಡ್ಬೋದಲ್ಲ. ಅದಕ್ಕಾಗಿ ಆ ಹಿನ್ನೆಲೆನಲ್ಲೇ ಹೇಳ್ಬಿಟ್ಟಿದ್ದಾನೆ ಮೊದ್ಲು. ಅವನು ಪೂರ್ಣವಾದ ಜ್ಞಾನ ಸರಿಯಾಗಿ ಯಥಾರ್ಥವಾಗಿರುವಂತಹದ್ದಿತ್ತು. ಭೀಷ್ಮನೇ ಆ ಮಾತನ್ನ ಹೇಳ್ತಾನೆ, ನನಗೆ ಯಾವ ನೋವು ಇಲ್ಲ, ಈಗ ನನಗೆ ಸ್ಪಷ್ಟವಾಗಿದೆ. ಶರೀರ ಬೇರೆ, ಆತ್ಮ ಬೇರೆ. ಈ ಆತ್ಮ ಅವನಿಗೆ, ಅವನು ಪರಬ್ರಹ್ಮ ಅನ್ನೋದು ಗೊತ್ತಿದೆ. ಅವನ ಸಂಪೂರ್ಣ ಕೃಪೆ ಅನುಗ್ರಹ ಇಷ್ಟು ಮಟ್ಟಿಗೆ ಅಂದ್ರೆ ನನ್ನ ಅಂತ್ಯಕಾಲಕ್ಕೆ ತಾನೇ ತನ್ನ ಸ್ವ ಇಚ್ಛೆಯಿಂದ ಬಂದು ನಿಂತು ನನ್ನ ಮುಂದೆ ದರ್ಶನ ಕೊಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಿನಗೆ ಏನಾದ್ರು ಸಂದೇಹಗಳಿದ್ರೆ ಕೇಳು, ಹೇಳ್ತೀನಿ ಅಂತ 6 ಪ್ರಶ್ನೆಗಳು. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣ. ಏನಿವನು ಬೊಕ್ಕಸ ಬರ್ತೀವಿ ಮಾಡ್ಕೋಬೇಕು, ಬೇಕಾದಷ್ಟು ಸಾವು ನೋವಾಗಿ ಎಲ್ಲ ಬೇಕಾದಷ್ಟು ಖರ್ಚಾಗಿ ಹೋಗಿದೆ, ದುಡ್ಡು ಹೆಂಗ್ ಮಾಡ್ಕೊಳ್ಳಿ, ಎಷ್ಟು ಟ್ಯಾಕ್ಸ್ ಹಾಕ್ಲಿ, ಗೊತ್ತಿಲ್ಲದೆ ಟ್ಯಾಕ್ಸ್, ಗೊತ್ತಿರೋ ಹಾಗೆ ಈ ರೀತಿ ಏನ್ ಮಾಡ್ಲಿ ಅಂತ ಏನಾದ್ರು ಕೇಳದ್ನ ಧರ್ಮರಾಜ. ಕೋ ಧರ್ಮ ಸರ್ವಧರ್ಮಾಣ ಭವತಃ ಪರಮೋ ಮತಃ. ನಿನ್ನ ಮತದಂತೆ ಯಾವುದು ಶ್ರೇಷ್ಠವಾದ ಧರ್ಮ? 6 ಪ್ರಶ್ನೆಗಳು. ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಎಷ್ಟು ಸುಂದರವಾಗಿದೆ. ಅದಕ್ಕೆ ಪೂರ್ಣ ಪ್ರಜ್ಞೆ ಇದ್ದಂತಹ ಭೀಷ್ಮ ಹೇಳಿದ್ದು. ಇಲ್ಲಿ ವ್ಯಾಸರಿಗೆ ವಿಕಲ್ಪ ಹೇಳಕ್ ಹೋಗೋದಾದ್ರೆ ಏನಾಗತ್ತೆ ಅಂದ್ರೆ, ಎಲ್ಲಿದೆ ಅದು ಪ್ರಮಾಣ? ವ್ಯಾಸರಿಗೂ ಏನಾದ್ರು ಈ ರೀತಿ ಏನಾದ್ರು ತಲೆಗೇಟು ಬಿದ್ದು ಅರಳು ಮರಳು ಏನಾರು ಆಗಿತ್ತಾ? ಇಲ್ಲ ಮರೆತು ಬಿಟ್ಟಿದ್ರ? ಶ್ರೀ ವ್ಯಾಸಾದಿಗಳು ಉಪದೇಶ ಕಾಲತ್ತಿಲೆ ತಮ್ಮ ಗ್ರಂಥಗಳಲ್ಲಿ ಹೇಳಿ, ಆಮೇಲೆ ಉಪಾಸಕರಾದರೂ ಎನ್ಗೈಕೆ ಹೇಳೋದಕ್ಕೆ ಅವರು ಪ್ರಮಾಣನೂ ಇಲ್ಲ. ಅದು ಅಲ್ಲದೆ ಮೊದಲು ಉಪದೇಶ ಕಾಲದಲ್ಲಿ ಜ್ಞಾನೋಗ್ರೇಸರಾಗಿರೋ ಎಂದಿಗಾದರೂ ಜ್ಞಾನ ವಿಶ್ವಾಸಗಳ ಹಾನಿನ ಅಂತಾರೇನು? ಜ್ಞಾನಿಯಾದವನು ಅಜ್ಞಾನಿ ಆಗುದಕ್ಕೆ ಸಾಧ್ಯನೇ? ಮತ್ತೆ ಅವನನ್ನು ಮೊದಲೇ ಜ್ಞಾನಿ ಅಂತ ಹೆಂಗ್ ಹೇಳ್ತೀರಿ? ಹೀಗೆ ಸ್ವಾಮಿ ಅನುಗ್ರಹದಿಂದ ಉಂಟಾದ ಸಂಪೂರ್ಣ ಜ್ಞಾನಕ್ಕೆ ಕೊರತೆ ಉಂಟಾಗುವ ಹಾಗೆ ಕುಮಾರ್ಗದಲ್ಲಿ ಪ್ರವರ್ತಿಸುವುದವರೇ ಅವರು. ಕೆಲವರಿಗೆ ಆಗುತ್ತೆ, ಅವ್ರ ಕರ್ಮ ತೀವ್ರವಾಗಿ ಪ್ರಪತ್ತಿ ಮಾಡ್ಕೊಂಡ್ರು ಕೂಡ ಎಲ್ಲ ಇದರಲ್ಲಿ ವಿಶ್ವಾಸ ಕಳ್ಕೊಂಡು ಇನ್ಯಾವುದೋ ದೇವತೆ, ಯಾವುದೋ ಶಕ್ತಿ ಉಪಾಸನೆ, ಮನೆಯಲ್ಲಿ ಇದ್ದಿದ್ದ ಫೋಟೋ ಅಲ್ಲೆಲ್ಲ ತಗೊಂಡೋಗಿ ಬಿಸಾಕಿ ಯಾವುದೋ ನಿಂಬೆ ಹಣ್ಣು ಮತ್ತೊಂದೋ ಅದನ್ನೋ ಇದನ್ನೋ ಇಟ್ಕೊಂಡು ಏನು ಪಾಪ ಅವ್ರ ಬಗ್ಗೆ ಪಿಟಿ ಅಷ್ಟೇ. ಪ್ರಪತ್ತಿ ಪಡೆದು ಕೂಡ ಈ ರೀತಿಯ ಇದರಲ್ಲಿ ಅವ್ರಿಗೆ ಬರುತ್ತೆ ಅಂತಂದ್ರೆ ಏನು ಎಷ್ಟು ತೀವ್ರವಾಗಿ ಇರ್ಬೋರು ಅವ್ರ ಆಜ್ಞಾತಿ ಲಂಘನ ಭಗವಂತಂದು ಅಂತ. ಆ ರೀತಿ ಏನಾದ್ರು ವ್ಯಾಸರಿಗೆ ಉಂಟಾಗಿತ್ತೆ? ಆದ್ದರಿಂದ ಅಂತಹ ಭಾವನೆಯೇ ಸರಿಯಿಲ್ಲ. ವ್ಯಾಸರಿಗೆ ಅಜ್ಞಾನ ಬಂದಿತ್ತು ಅಂತ ಹೇಳೋ ಮಾತೇ ತಪ್ಪು. ಹೋಗಲಿ, ಲೋಕ ಸಂಗ್ರಹಾರ್ಥವಾಗಿ ತಾವು ಉಪಾಸನವನ್ನು ಅನುಷ್ಠಿಸಿದರೆ ಅದನ್ನ ಮೇಲು ಪಂಕ್ತಿಯಾಗಿ ಇಟ್ಕೊಂಡು ಇತರರು ಅನುಷ್ಠಿಸ್ತಾರೆ ಎಂಬ ಲೋಕ ಸಂಗ್ರಹಕ್ಕಾಗಿ ಅನುಷ್ಠಿಸಿದ್ರು ಅಂತ ಹೇಳ್ತೇವೆ ಅಂದ್ರೆ ಆಗಲೂ ಕೂಡ ಸಮಂಜಸವಾಗೋದಿಲ್ಲ. ರಂಗಪ್ರಿಯ ಸ್ವಾಮಿಗಳು ಭಗವಂತನನ್ನೇ ಕಂಡವರು, ಅವರ ಶಿಷ್ಯರುಗಳಿಗೆ ಅದರ ಅನುಭವ ಎಲ್ಲ ಉಂಟಾಗಿದೆ. ನಾನು ಅನೇಕರಿಗೆ ಹೇಳಿದ್ದೆ, ಸಾಲಿಗ್ರಾಮವನ್ನು ತಗೊಂಡೋಗಿ ಅವ್ರಿಗೆ ತೋರಿಸಿ, ಅವರು ಹೇಳೋ ಪಲ್ರು, ಯಾಕೆಂದ್ರೆ ಆ ಶಕ್ತಿ ಅವ್ರಿಗೆ ಸಾಮರ್ಥ್ಯ ಇದೆ. ಕೈನ ಸಾಲಿಗ್ರಾಮ ಇಟ್ಕೊಂಡು ಅವ್ರು ಕಣ್ಣು ಮುಚ್ಕೊಂಡ್ರೆ ಯಾವ ಸಾಲಿಗ್ರಾಮದ ಭಗವಂತನೋ ಅವನಿಗೆ ಅವ್ರ ದರ್ಶನ ಕೊಡ್ತಾ ಇದ್ರು. ಅದಕ್ಕೆ ಬಂಕಪ್ಪ, ಇದು ಸಂತಾನ ಸಾಲಿಗ್ರಾಮ, ಇದು ವಾಸುದೇವ, ಇದು ನರಸಿಂಹ, ಹೀಗೆ ಹೇಳ್ಬಿಟ್ಟು ಅವ್ರು ಕೊಡ್ತಾ ಇದ್ರು.
ಸುಮ್ನೆ ಏನೋ ಒಂದು ಹೇಳ್ಕೊಟ್ರು ಅಂತಾನ? ಯಾರು ಸಮರ್ಥರು ಅವ್ರು? ನಮ್ಮ ಮಟ್ಟಿಗೇನು ಅಂದ್ರೆ ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಸದಾ ಇದೆ. ಅದರಿಂದ ಅದು ಸಂತಾನ ಗೋಪಾಲ ಕೃಷ್ಣನೋ ಇಲ್ಲ ಹಯಗ್ರೀವನೋ ಇಲ್ಲ ವರಾಹನೋ ಇಲ್ಲ ನರಸಿಂಹನೋ, ಯಾರೋ ಒಟ್ನಲ್ಲಿ ಭಗವಂತ ಶ್ರೀಮನ್ನಾರಾಯಣ ಇಟ್ಕೊಂಡು ಪೂಜೆ ಮಾಡಿ ಸಾಕು. ಅವನ ಕೃಪೆ ಇದ್ರೆ ನಿಮಗೆ, ಅವನ ಅನುಗ್ರಹ ನಿಮಗಿದ್ರೆ, ನಿಮ್ಗ ಇದು ಹಿಂದಿನ ಜನ್ಮಗಳಲ್ಲಿ ಆಗಿದ್ರೆ ಯಾವತ್ತೋ ಒಂದ್ ದಿವಸ ಆಗ್ಬೋದು ದರ್ಶನ. ವರುಣಾಳ್ ಕಾಣವಾರಾಯೇ ಕದಾನು ಸಾಕ್ಷಾತ್ಕರವಾಣಿ ಚಕ್ಷುಷ, ನನ್ನ ಕಣ್ಣಿಗೆ ನೀನು ಯಾವಾಗ ತೋರುತ್ತೀಯಾ ಅಂತಂದ್ಬಿಟ್ಟು ಆ ತ್ವರೆ ಇದ್ರೆ ನಿಮಗೆ ನೋಡೋಕೆ, ಅವನು ಅನುಗ್ರಹಿಸಿದ್ರೆ ದರ್ಶನವೂ ಕೂಡ ಸಾಧ್ಯ. ಅಲ್ಲಿ ತನಕ ಏನು ಅಂದ್ರೆ ಸಾಲಿಗ್ರಾಮವ ಶ್ರೀ ವಿಷ್ಣುವಿನ ಸಾನ್ನಿಧ್ಯ ಇದೆ. ನೀವು ಯಾವುದು ಅಂತ ಭಾವಿಸ್ತೀರೋ ಅವರವರ ಭಾವಕ್ಕೆ, ಅವರವರ ಭಗವತಿಗೆ ಅವರವರ ತೆರೆನಾಗಿ ಇರುತ್ತೇನು ಶಿವಯೋಗಿ. ಈಗ ತಾನೇ ಇದ್ರದ್ದು ಜಿತಂತ ಸ್ತೋತ್ರದಲ್ಲಿ ಒಂದು ಮಾತು ಬಂತು. ಅಲ್ಲಿ ಏನು, ನತೇ ರೂಪಂ ನ ಚಾಕಾರೋ ನಾಯುಧಾನಿ ನ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಸೆ. ಅವನಿಗೆ ಇಂಥದ್ದೇನೋ ಡೆಫಿನೆಟ್ ರೂಪ ಅಂತಿಲ್ಲ. ಅಂದ್ರೆ ಕರ್ಮದ ಶರೀರ ಅವನು ಪಡೆದಿದ್ದಲ್ಲ. ಅವನು ನೀವು ಕೃಷ್ಣನಾಗಿ ನೋಡ್ಬೇಕು ಅಂದ್ರೆ ಇನ್ನೊಬ್ರು ಶ್ರೀನಿವಾಸನಾಗಿ ನೋಡ್ಬೇಕು. ಇಲ್ಲ ನನಗೆ ರಾಮನಾಗಿಯೇ ತೋರ್ತಾನೆ. ಯಾರು ಯಾವ ರೀತಿನಲ್ಲಿ ಭಾವಿಸಿದ್ರೆ ಆ ರೀತಿನಲ್ಲಿ ಕೊಡಬಲ್ಲ ಅವನೇ ಎಲ್ಲವೋ. ಇದಕ್ಕಾಗಿ ಇಲ್ಲಿ ಜಿತಂತೆನಲ್ಲೂ ಅವರು ಪ್ರಾರ್ಥನೆ ಮಾಡಿದ್ರು. ಕರ್ಮದ ಶರೀರ ಆದ್ರೆ ಅದನ್ನ ಬಿಟ್ಟು ಇವಾಗ ನಾನು ಎಲ್ಲಿದ್ದು ಇನ್ನೊಂದು ಕಡೆ ಇನ್ನೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಶರೀರದಲ್ಲಿ ನಾನು ಬದ್ಧ, ಐ ಆಮ್ ಬೌಂಡೆಡ್ ಇನ್ ದಿಸ್. ಪ್ರಬಲತರ ಪ್ರಾಚೀನ ಕರ್ಮದಿಂದ ಬಂಧಿಸಲ್ಪಟ್ಟವನು ಈ ಶರೀರದಲ್ಲಿ. ನಾನು ಎಲ್ಲ ಕಡೆನೂ ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಶರೀರದಲ್ಲಿ ಏನಾಗತ್ತೆ ಎಲ್ಲವನ್ನು ತಿಳಿಯವಲ್ಲ. ಯಾರೋ ತಲೆ ಕೂದ್ದು ಹೇಳಿದ್ರೆ ಇಲ್ಲಿ ತಲೆ ಕೂದ್ದು ಎಳಿತಾ ಇದ್ದಾರೆ, ಇಲ್ಲ ಕಾಲ್ಗೊಂದು ಮುಳ್ಳು ಚುಚ್ತು ಅಂತಂದ್ರೆ ನನ್ಗೆ ಗೊತ್ತಾಗುತ್ತೆ. ನನ್ನ ಈ ಶರೀರದಲ್ಲಿ ಅದ್ ನಂದು ಅಂತಾನು ಹೇಳೋಂಗಿಲ್ಲ. ಈ ಶರೀರದಲ್ಲಿ ಭಗವಂತ ಕೊಟ್ಟ ಈ ಶರೀರದಲ್ಲಿ ಏನಾಗುತ್ತೆ, ಇದರ ಒಳಗಡೆ ಅಷ್ಟು ವ್ಯಾಪನೆ, ತಲೆ ಕೂದಲಿಂದ ಹಿಡಿದು ಕಾಲಿನ ತನಕ ಏನಾದ್ರೂ ಅದರ ಅರಿವು ಉಂಟಾಗುವಂತದ್ದು ನರಮಂಡಲ ಇದೆ. ಅದರಿಂದ ಏನೇ ಆದ್ರೂ ಕೂಡ ಬರುತ್ತೆ. ಆದ್ರೆ ಇನ್ನೊಬ್ಬರ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗತ್ತೇನೋ? ಅವನು ಸರ್ವಾತ್ಮ, ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನ ಸರ್ವಾತ್ಮ, ಎಲ್ಲರಿಗೂ ಆತ್ಮನಾದವನು. ಹೀಗೆ ಲೋಕ ಸಂಗ್ರಹಕ್ಕೆ ಅನುಷ್ಠಾನ ಅಂತಂದ್ರು ಇಲ್ಲಿ. ಇವೆಲ್ಲ ಹೇಳ್ಬೇಕಾದ್ರೆ ಯಾಕೆ ಅಂದ್ರೆ ಈಗ ಆ ಮಾತನ್ನು ಶುರು ಮಾಡಿದ್ದೆ ನಾನು. ಏನು, ರಂಗಪ್ರಿಯ ಸ್ವಾಮಿಗಳು ಭಗವಂತನನ್ನ ಕಂಡಿದ್ದಾರೆ. ಸರಿ, ಭಗವಂತನ ಕಂಡ ಮೇಲೆ ಸಂಧ್ಯಾವನ್ನೇ ಮಾಡ್ಬೇಕಾ? ಲೋಕ ಸಂಗ್ರಹಕ್ಕಾಗಿ ಎಲ್ಲರೂ ಕೂಡ ಸ್ಮೃತಿನಲ್ಲಿ ಹೇಳಿರುವಂತೆ ನಡೆಸ್ಬೇಕು. ಅದನ್ನ ಅವರು ಕೂಡ ನಡೆಸ್ತಾ ಇದ್ರು. ಸನ್ಯಾಸ ಧರ್ಮಕ್ಕೆ ವಿಹಿತವಾದದ್ದು. ಅವ್ರಿಗೆ ಸಂಧ್ಯಾವನ್ನೇ ಬೇಕಾ? ಭಗವಂತನ್ನೇ ಕಂಡ ಮೇಲೆ ಈಗ ಮಾಡಿ ಹತ್ತೋದಕ್ಕೆ ಏಣಿ ಇದೆ, ಮಾಡಿ ಮೇಲೆ ಹತ್ತದ ಮೇಲೆ ಏಣಿ ಬೇಕಾ ಅಂತಂದ್ರೆ ಲೋಕ ಸಂಗ್ರಹಕ್ಕಾಗಿ ಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ನೀನು ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಏನು ಸ್ಮೃತಿನಲ್ಲಿ ಹೇಳಿದ್ಯೋ ಆ ರೀತಿ ನಡೆಸ್ಬೇಕು. ಯಾಕೆಂದ್ರೆ ಲೋಕ ಸಂಗ್ರಹಕ್ಕಾಗಿ. ಈ ಲೋಕ ಸಂಗ್ರಹದ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವೀಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥ ಆರ್ಯಃ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ.